श्रीगुरुभ्यो नमः। हरि ओम। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यया किङ्करीयस्य सा माया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानन्द शिवाभिनव्य नृसिंहभारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम्। विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्द गुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಇಲ್ಲಿ ಸತ್ಯಸ್ಯ ಸತ್ಯಂ ಅಂತ ಒಂದು ವಾಕ್ಯ ಬರುತ್ತೆ ಇದರಲ್ಲಿ ಬೃಹದಾರಣ್ಯಕದಲ್ಲಿ. ಅಂದ್ರೆ ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂತ ಎರಡಿದಿಲ್ಲ, ಅದನ್ನ ಎರಡನ್ನೂ ಸೇರಿಸಿ ಹೇಳೋ ಮಂತ್ರ ಅದು, ಅದಕ್ಕೆ ಯೂನಿಕ್ ಅದು. ಇನ್ನೊಂದು ಇದೇ ತರ ಬರೋದು ತೈತಿರೀಯ ಉಪನಿಷತ್ತಲ್ಲಿ ಸತ್ಯಂಚ ಅನೃತಂಚ ಸತ್ಯಂ ಅಭವತ್ ಅಂತ ಒಂದು ಬರುತ್ತೆ. ಅಂದ್ರೆ ಆ ಬ್ರಹ್ಮಕ್ಕೆ ಸತ್ಯ ಅಂತ ಹೆಸರು, ಆ ಸತ್ಯವಾದ ಬ್ರಹ್ಮವೇ ಸತ್ಯವಾಗೂ ಆಯ್ತು ಅನೃತವಾಗೂ ಆಯ್ತು ಅಂತ ಅಲ್ಲಿ ಬರುತ್ತೆ. ಏನರ್ಥ ಅಂತ ಹೇಳಿದ್ರೆ ಶಂಕರಾಚಾರ್ಯರು ಭಾಷೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆ ಸತ್ಯವಾದ ಬ್ರಹ್ಮವೇ ಇಡೀ ಪ್ರಪಂಚದಲ್ಲಿ ನಮ್ಗೆ ಎರಡು ಕ್ಯಾಟಗರಿ ವಿಷಯಗಳು ಗೊತ್ತಾಗುತ್ತೆ ನಮ್ಗೆ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ಏನು ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾರೆ. ಉದಾಹರಣೆ ಹೇಳಿದ್ರೆ ನಮ್ಗೆ ತಕ್ಷಣ ಅರ್ಥ ಮಾಡ್ಕೊಳಕಾಗುತ್ತೆ. ನಾವು ಬಾಯಿಕೆ ಆದಾಗ ನಮ್ಗೆ ನೀರು ಕುಡಿತೀವಲ್ಲ, ಅದು ಸತ್ಯವಾದ ನೀರು. ಆದ್ರೆ ಕೆಲವು ಸತಿ ನಮ್ಗೆ ಮಿರೇಜ್ ವಾಟರ್ ಅಂತ ನೋಡ್ತೀವಲ್ಲ, ನೀರಿದೆ ಅಂತ ಅನ್ಸುತ್ತೆ, ಆದ್ರೆ ನೀರು ಇರುವುದಿಲ್ಲ ಅಲ್ಲಿ, ಅದು ತೋರಿಕೆ ನೀರು ಅದು. ಸೊ ನಿಜವಾದ ನೀರು ತೋರಿಕೆ ನೀರು ಅಂತ ಎರಡಿದೆಯಲ್ಲ, ಅದರಲ್ಲಿ ನಿಜವಾದ ನೀರು ಅನ್ನೋದೇ ಸತ್ಯ ಅಂತ ಶಬ್ದದಿಂದ ಹೇಳಿದೆ ಅದು. ಇನ್ನೊಂದು ತೋರಿಕೆ ನೀರು ಅನ್ನೋದನ್ನ ಅನೃತ ಅಂದ್ರೆ ಸುಳ್ಳು ಅಂತ, ಅನೃತ ಅಂತ ಶಬ್ದ ಉಪನಿಷತ್ತೇ ಹೇಳುತ್ತೆ. ಹಾಗಾದ್ರೆ ಏನಾಯ್ತು, ಆ ನಿಜವಾದ ಸತ್ಯವಾದ ಪಾರಮಾರ್ಥಿಕ ಸತ್ಯವಾದ ಬ್ರಹ್ಮವೇ ಅದಕ್ಕೆ ಸತ್ಯ ಅಂತ ಹೆಸರು. ಅದೇನೆ ಈ ಲೋಕವಾಗಿ ಅದೇ ಆಗಿರೋದು. ಅವಾಗ ಲೋಕದಲ್ಲಿ ಎರಡು ಬಗೆಯಾಗಿದೆ. ಅಂದ್ರೆ ಸತ್ಯವಾದ ವ್ಯಾವಹಾರಿಕ ಸತ್ಯವಾದ ಕೆಲವುದಿದೆ, ಆಮೇಲೆ ಪ್ರಾತಿಭಾಸಿಕ ಸತ್ಯ ಅನ್ನೋದು ಕೆಲವುದಿದೆ. ಪ್ರಾತಿಭಾಸಿಕ ಸತ್ಯ ಅಂದ್ರೆ ಈ ಮಿರೇಜ್ ವಾಟರ್ ತರ. ಅದಕ್ಕೆ ಈ ಮಿರೇಜ್ ವಾಟರ್ ಅನ್ನೋದು ನಮ್ಗೆ ಪರಿಹಾರ ಆಗ್ಬೇಕಾದ್ರೆ ನಾವು ಸ್ವಲ್ಪ ಹತ್ರ ಹೋದ್ರೆ ಸಾಕು ನಮ್ಗೆ, ಅಥವಾ ಯಾರಾದ್ರೂ ಹೇಳಿದ್ರೆ ಸಾಕು, ನೋಡಿ ನಿಜವಾಗಿ ನೀರಿಲ್ಲ ಅಲ್ಲಿ, ಅದು ಸುಮ್ನೆ ಅದು ಒಂದು ಬಿಸಿಲು ಕುದುರೆ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಿರೇಜ್ ವಾಟರ್ ಅಂತ ಹೇಳ್ತಾರೆ. ಅಥವಾ ರಜ್ಜು ಸರ್ಪ ಅಂದ್ರೆ ಒಂದು ಕಡೆ ಹಗ್ಗ ಇರೋದನ್ನ ಒಬ್ಬ ಹಾವು ಅಂತ ತಿಳ್ಕೊಂಡಿದ್ದಾನೆ. ಆಗ ಆ ತಿಳುವಳಿಕೆ ಸರಿಯಾಗ್ಬೇಕು ಅಂತ ಹೇಳಿದ್ರೆ ಒಂದ್ರಲ್ಲಿ ಅವನೇ ಪರೀಕ್ಷೆ ಮಾಡಿ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇಲ್ಲಿರೋದು ಹಗ್ಗಾನೆ ಅಂತ, ಅಥವಾ ಯಾರಾದ್ರೂ ಹೇಳಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಬ್ರಹ್ಮಜ್ಞಾನ ಬೇಕಿಲ್ಲ. ಆದ್ರೆ ಈ ಪ್ರಪಂಚ ಅಂತ ನಮ್ಗೆ ಒಂದು ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ನಮ್ಗೆ ಪರಿಹಾರ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಬೇಕು. ಹಾಗಾದ್ರೆ ಏನಾಯ್ತು, ಬ್ರಹ್ಮಜ್ಞಾನದಿಂದ ಈ ಪ್ರಪಂಚದಲ್ಲಿ ಯಾವ್ದು ಸತ್ಯ ಅಂತ ನಮ್ಗೆ ಅನಿಸ್ತಾ ಇದೆಯೋ, ಸತ್ಯ ಅಂತ ಕಾಣಿಸ್ತಾ ಅದು ಪರಿಹಾರ ಆಗುತ್ತೆ. ಅದು ಸತ್ಯವಲ್ಲ ನಿಜವಾಗ್ಲೂ ಅಂತ ಗೊತ್ತಾಗುತ್ತೆ ಅದು. ಹಾಗಾಗಿ ಆ ಅದನ್ನೇ ಸತ್ಯಸ್ಯ ಸತ್ಯಂ ಅಂತ ಈ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಅವಾಗ ಏನಾಯ್ತು, ಸತ್ಯಸ್ಯ ಅಂತ ಹೇಳುವಾಗ ಮೊದಲು ಸತ್ಯ ಅನ್ನೋದು ಈ ವ್ಯಾವಹಾರಿಕ ಸತ್ಯ, ಪ್ರಪಂಚದಲ್ಲಿ ಏನೇನ್ ಕಾಣಿಸ್ತಾ ಇದೆಯೋ, ಪ್ರಪಂಚವಾಗಿ ಆಗಿದೆಯೋ ಅದು ವ್ಯಾವಹಾರಿಕ ಸತ್ಯ. ಅದಕ್ಕೆ ಸತ್ಯವಾಗಿರೋದು ಯಾವ್ದು ಅಂತ ಹೇಳಿದ್ರೆ ಅದು ಪಾರಮಾರ್ಥಿಕ ಸತ್ಯ ಬ್ರಹ್ಮ ಅಂತ. ಅಂದ್ರೆ ಏನಾಯ್ತು, ನಮ್ಗೆ ಯಾವ ಒಂದು ವಸ್ತುಗಳು ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವೋ ಅದು ಸತ್ಯ ಅಂತ ಇದೆ ಅಂತ ಹೇಳ್ತಾ ಇದ್ದೀವಿ. ಸತ್ಯ ಅಂತ ನಾನು ಬಾಯಿಂದ ಹೇಳೋದಕ್ಕಿಂತ ನಾವು ಎಲ್ಲರಿಗೂ ಉಪಯೋಗಿಸೋದು ಶಬ್ದ ಏನಂದ್ರೆ ಇದೆ, ಆ ವಸ್ತು ಇದೆ, ಈ ವಸ್ತು ಇದೆ, ಅಲ್ಲಿ ಅವ್ರು ಇದಾರೆ ಅನ್ನೋದ್ರಿಂದ ನಾನು ಅವ್ರ ಹತ್ರ ಹೋಗ್ತಾ ಇದ್ದೀನಿ, ಆ ವಸ್ತು ಅಲ್ಲಿ ಇದೆ ಅನ್ನೋದ್ರಿಂದ ನಾನು ಹತ್ರ ಹೋಗಿ ನಾನು ಅದನ್ನ ತಗೊಳಕ್ ನೋಡ್ತಾ ಇದ್ದೀನಿ. ಹಾಗಾದ್ರೆ ಇದೆ ಅನ್ನೋದು ಎಲ್ಲರಿಗೂ ಬರ್ತಾ ಇದೆ. ಆ ಇದೆ ಅನ್ನೋ ಇರುವಿಕೆ ಇದೆಯಲ್ಲ ವಸ್ತುಗಳಿಗೆ, ಅದು ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ ಅದು ಬ್ರಹ್ಮದಿಂದ ಸಿಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ. ಅಂದ್ರೆ ಏನಾಯ್ತು ಅಂದ್ರೆ ಉದಾಹರಣೆ ಮತ್ತೆ ಈ ಉದಾಹರಣೆ ನೋಡಿದಾಗ ನಮ್ಗೆ ಚೆನ್ನಾಗಿ ಕ್ಲಾರಿಫೈ ಆಗುತ್ತೆ ಅದು. ಈ ಹಗ್ಗದಲ್ಲಿ ಹಾವು ಅಂತ ಇವನು ಕಲ್ಪನೆ ಮಾಡ್ಕೊಂಡಿದ್ದಾನಲ್ಲ, ಹಾವು ಇದೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವ್ನು ನಿಜವಾಗ್ಲೂ ಏನ್ ಹೇಳ್ಬೇಕಾಗಿತ್ತು, ಹಗ್ಗ ಇದೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಹಾವು ಇದೆ ಅಂತ ಹೇಳುವಾಗ ಆ ಇರುವಿಕೆ ಹಾವಿಗೆ ಇಲ್ಲ ನಿಜವಾಗ್ಲೂ ಹಾವಲ್ಲಿ. ಆದ್ರೆ ಹಾವು ಇದೆ ಅಂತ ಅವ್ನು ಹೇಳ್ತಾ ಇರುವಾಗ ಆ ಹಗ್ಗದ ಇರುವಿಕೆಯನ್ನೇ ಅವನು ಅವನಿಗೆ ಗೊತ್ತಿಲ್ಲದೆ ಅವನು ಹಾವಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ.
ಅವಾಗ ಏನಾಯ್ತು, ಹಗ್ಗಕ್ಕೆ ಇರುವಿಕೆ ಇರೋದು. ಅದೇ ತರನೇ ಇಲ್ಲೂ ಕೂಡ ಬ್ರಹ್ಮಕ್ಕೆ ನಿಜವಾಗ್ಲೂ ಇರುವಿಕೆ ಇರೋದು. ಆದ್ರೆ ನಾವು ಲೋಕದಲ್ಲಿ ವಸ್ತುಗಳೆಲ್ಲ ಇದೆ ಇದೆ ಅಂತ ಹೇಳೋದು ಈ ಹಗ್ಗದಲ್ಲಿ ಹಾವನ್ನ ನೋಡೋ ತರನೇ ಅದು ಅಂತ ಆಗುತ್ತೆ ಅದು. ಅವಾಗ ಈ ಪ್ರಪಂಚ ಅನ್ನೋದು ಸತ್ಯಂ ಅಂತ ಒಂದು ಶಬ್ದದಿಂದ ಹೇಳ್ತೀವಿ, ಏನೋ ವ್ಯಾವಹಾರಿಕ ಸತ್ಯಂ ಅಂತ. ಯಾಕಂದ್ರೆ ನೋಡಿ, ಹಾವು ಎಕ್ಸಾಂಪಲ್ ಕೂಡ ಹಾವು ಇದೆ ಇದೆ ಅಂತ ಹೇಳ್ತಾ ಇದ್ದಾನೆ ಅವನು. ಯಾವಾಗ ಎಲ್ಲಿ ತನಕ ಹೇಳ್ತಾ ಇರ್ತಾನೆ ಅಂತ ಹೇಳಿದ್ರೆ ಆ ಹಗ್ಗಾನೇ ಅದು ಗೊತ್ತಾಗೋ ತನಕ ಹೇಳ್ತಾ ಇರ್ತಾನೆ. ಅದು ಗೊತ್ತಾದ್ಮೇಲೆ ಹಾವಿದೆ ಅಂತ ಹೇಳೋದಿಲ್ಲ. ಅದೇ ತರನೇ ಇಲ್ಲೂ ಕೂಡ ಪ್ರಪಂಚ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಶ್ವರ. ನಶ್ವರ ಅನ್ನೋದಕ್ಕಿಂತ ನಶ್ವರ ಅನ್ನೋದು ಅನಿತ್ಯವಾಗಿ ಹೋಗುತ್ತೆ ಅಂತ ಒಂದು ಕಾರಣ ಹೇಳ್ತಾ ಇದ್ದೀರಿ ನೀವು. ಆದ್ರೆ ವೇದಾಂತ ಅದಕ್ಕಿಂತ ಮುಂದಕ್ಕೆ ಹೋಗಿ ಏನ್ ಮಾಡುತ್ತೆ, ನಶ್ವರ ಅನ್ನೋದು ಮಾತ್ರ ಅಲ್ಲ ಕಾರಣ, ಅದು ತೋರಿಕೆ ಮಾತ್ರ. ಅದು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಬ್ರಹ್ಮ ಅಂತ ತಿಳಿದಾಗ ಅದು ಆ ಸತ್ಯ, ಪ್ರಪಂಚ ಅನ್ನೋದು ಸತ್ಯ ಅಂತ ಬುದ್ಧಿ ಹೊರಟೋಗುತ್ತೆ. ಅದು ಇದನ್ನ ಭಾಗವತದಲ್ಲಿ ಕೂಡ ಹೇಳುತ್ತೆ. ಅದು ಪ್ರಪಂಚ, ಅದು ಭಾಗವತದಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ 10ನೇ ಸ್ಕಂದದಲ್ಲಿ ಹೇಳುತ್ತೆ. ಅದು ಈ ಪ್ರಪಂಚ ಅನ್ನೋದನ್ನ ಎಲ್ಲಿವರೆಗೂ ಒಬ್ಬ ಸತ್ಯ ಅಂತ ತಿಳಿತಾ ಇರ್ತಾನೆ ಅಂತ ಹೇಳಿದ್ರೆ, ನೀನು ಅಂದ್ರೆ ಪರಮಾತ್ಮನ ನೋಡಿ ಹೇಳ್ತಾ ಇದ್ದಾನೆ, ನೀನು ಯಾರು ಅಂತ ಗೊತ್ತಿಲ್ಲದೆ ಇರೋ ತನಕ ಪ್ರಪಂಚ ಸತ್ಯ ಸತ್ಯ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ನೀನಿದೆಯಾ, ನಿನ್ನ ಸ್ವರೂಪ ಏನು ಅಂತ ಗೊತ್ತಾಗಿದ ತಕ್ಷಣ ಈ ಪ್ರಪಂಚದ ಒಂದು ಸತ್ಯತ್ವ ಎಂತಾಗುತ್ತೆ ಅಂತ ಹೇಳಿದ್ರೆ, ಇದೇ ಹಗ್ಗದಲ್ಲಿ ಹಾವು ಅಂತ ಎಕ್ಸಾಂಪಲ್ ಕೊಟ್ಟಿದೆ ಅದು. ಅವಾಗ ಈ ಖಂಡಿತ ಹಾವು ಹೇಗೆ ಆ ಹಗ್ಗದಲ್ಲೇ ಅದು ಲಯವಾಗಿ ಹೋಗುತ್ತೋ, ಅದೇ ತರ ನಿನ್ನ ಸ್ವರೂಪ ಏನು ಅಂತ ತಿಳ್ಕೊಂಡಾಗ ಈ ಪ್ರಪಂಚ ನಿನ್ನಲ್ಲಿ ಲಯವಾಗಿ ಹೋಗುತ್ತೆ ಅಂತ ಅದು ಹೇಳುತ್ತೆ. ಅದು ಮಾಯಿಕ ಅಂತ ಗೊತ್ತಾಗುತ್ತೆ ಅಂತ, ಮಾಯ ಆಗುತ್ತೆ ಅಂತ. ಹಾಗಾಗಿ ಮಾಯ ಆಗುತ್ತೆ ಅಂತ ಕಾಣದೆ ಹೋಗುತ್ತೆ ಅಂತ ಅರ್ಥ ಅಲ್ಲ, ಕಾಣ್ತಾ ಇರುತ್ತೆ ಆದ್ರೆ ಸತ್ಯ ಅಲ್ಲ ಅಂತ ಗೊತ್ತಾಗ್ತಾ ಇರುತ್ತೆ. ಇದಕ್ಕೆ ನಾವು ಕೊಡೋದು ಎಕ್ಸಾಂಪಲ್ ಮಿರೇಜ್ ವಾಟರ್ ಎಕ್ಸಾಂಪಲ್ ಕೊಡ್ತೀವಿ. ಯಾಕಂದ್ರೆ ಹೌದು, ವ್ಯಾವಹಾರಿಕ ಸತ್ಯ ಅನ್ನೋದು ಪಾರಮಾರ್ಥಿಕ ಸತ್ಯ ತಿಳಿದಾಗ ವ್ಯಾವಹಾರಿಕ ಸತ್ಯ ಅದು ಸತ್ಯವೇ ಅಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಹೀಗೆ ಸತ್ಯಸ್ಯ ಸತ್ಯಂ ಅಂತ ಹೇಳುವಾಗ ಈ ಬೃಹದಾರಣ್ಯಕದಲ್ಲಿ ಅದನ್ನೇ ಇವರು ಬೃಹದಾರಣ್ಯಕದಲ್ಲಿ ವಿದ್ಯಾರಣ್ಯರು ತಗೊಂಡು ಅದನ್ನ ಚರ್ಚೆ ಮಾಡಿ ಅದನ್ನ ಇವಾಗ ಆಲ್ಮೋಸ್ಟ್ ಕೊನೆಗೆ ತರ್ತಾರೆ. ಇವಾಗ ಅವಾಗ ಹೇಳ್ತಾ ಇದ್ದಾರೆ, ಯಥಾ ಮಾತ್ರಾದಿ ಸತ್ತಾ ಇಯಂ ಪ್ರತ್ಯಕ್ ಸಂವಿತ್ ಸಸಾಕ್ಷಿಕ ಪ್ರಮಾತ್ರಾದೇಹೇ ಅಭಾವೋಪಿ ತಥಾ ಅತಃ ತೇನ ಲಕ್ಷ್ಯತೆ. ಅವಾಗ ಇವಾಗ ನೋಡಿ, ನಾವು ವ್ಯವಹಾರ ಮಾಡುವಾಗ ಒಬ್ಬ ತಿಳಿಯವನು ಇರ್ತಾನೆ, ಯಾವ್ದೋ ತಿಳ್ಕೊಳ್ತಾನೆ, ಮತ್ತು ತಿಳಿಯಲ್ಪಡುವುದು ಅಂತ ಒಂದಿರ್ತದೆ ತ್ರಿಪುಟಿ. ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಮೂರಿದೆಯಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಅವಾಗ ಪ್ರಮಾತೃ ಪ್ರಮಾಣ ಪ್ರಮೇಯ ಅನ್ನೋದನ್ನು ಕೂಡ ಸಾಕ್ಷಿಯಾಗಿರೋ ನಾನು ಗೊತ್ತಾಗ್ತಾ ಇದ್ರೆ ನನಗೆ, ನಾನು ಇದನ್ನ ತಿಳಿತಾ ಇದ್ದೀನಿ ಅಂತ ಹೇಳುವಾಗ ನಾನು ತಿಳಿತಾ ಇದ್ದೀನಲ್ಲ, ನಾನು ಆ ಸ್ವರೂಪ ಅಂದ್ಬಿಟ್ಟು ಎಲ್ಲವನ್ನೂ ಅದನ್ನು ಮೂರನ್ನು ಪ್ರಕಾಶ ಮಾಡುತ್ತೆ. ತಿಳಿಯವನನ್ನ, ತಿಳಿಯಲ್ಪಡುವುದನ್ನ ಮತ್ತು ತಿಳಿತಾ ಇದ್ದಾನೆ ಅಂತ ಮೂರನ್ನು ಪ್ರಕಾಶ ಮಾಡುತ್ತೆ. ಸರಿ, ಸುಷುಪ್ತಿ ಅವಸ್ಥೆಯಲ್ಲಿ ಈ ಮೂರು ಕೂಡ ಕೆಲಸ ಮಾಡಲ್ಲ, ತ್ರಿಪುಟಿ ಅನ್ನೋದು ಇರೋದಿಲ್ಲ. ಅವಾಗ ಇವು ಮೂರು ಕೂಡ ಇಲ್ಲ ಅನ್ನೋದನ್ನು ಕೂಡ ಆ ಸಾಕ್ಷಿನೇ ಪ್ರಕಾಶ ಮಾಡಿ ತೋರಿಸ್ತಾ ಇರುತ್ತೆ. ಎಚ್ಚರವಾದಾಗ ಅವ್ನು ಗೊತ್ತಾಗುತ್ತೆ, ನನ್ಗೆ ಏನು ಗೊತ್ತಾಗ್ಲಿಲ್ಲ ಅವಾಗ ಸುಷುಪ್ತಿ ಸಮಯದಲ್ಲಿ, ನನಗೆ ಏನು ಗೊತ್ತಾಗ್ಲಿಲ್ಲ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ಅದು ಆ ಒಂದು ಅನುಭವ ಇದೆ. ಅದೇ ಸಮಯದಲ್ಲಿ ನನಗೆ ಏನು ಗೊತ್ತಾಗ್ಲಿಲ್ಲ ಅಂತ ಅನುಭವನೂ ಇದೆ. ಅದು ಅವಾಗ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಅದೆಲ್ಲ ಇರ್ಲಿಲ್ಲ ಆ ಸಮಯದಲ್ಲಿ ಅನ್ನೋದನ್ನು ಕೂಡ ಆ ಸಾಕ್ಷಿನೇ ಪ್ರಕಾಶ ಮಾಡಿ ತೋರಿಸಿದೆ ಅವನಿಗೆ. ಅವನು ಎಚ್ಚರ ಆದ್ಮೇಲೆ ಅದನ್ನ ರಿಕಾಲ್ ಮಾಡ್ಕೊಳ್ತಾನೆ. ಎಚ್ಚರ ಆಗೋ ಸಮಯದಲ್ಲಿ, ಆ ಎಚ್ಚರದಲ್ಲಿ ಇರೋ ಸಮಯದಲ್ಲಿ ಎಲ್ಲವನ್ನೂ ಕೂಡ ಈ ಸಾಕ್ಷಿನೇ ತೋರಿಸ್ತಾ ಇದೆ ಅಂತ ಇದೆ. ಹಾಗಾದ್ರೆ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಇರೋದನ್ನು ಸಾಕ್ಷಿಯೇ ತೋರಿಸುತ್ತೆ, ಅವುಗಳು ಇಲ್ಲದೆ ಇರೋದನ್ನು ಸಾಕ್ಷಿಯೇ ತೋರಿಸುತ್ತೆ. ಅವಾಗ ಏನಾಯ್ತು, ಸಾಕ್ಷಿ ಅನ್ನೋದು ನಮ್ಗೆ ಯಾವಾಗ್ಲೂ ಇರೋ ವಸ್ತು ಅಂತ ಗೊತ್ತಾಗುತ್ತೆ. ಅದು ಯಾವಾಗ್ಲೂ ಇಲ್ಲದೆ ಹೋಗೋದೇ ಇಲ್ಲ ಅದು. ಸೊ ಅದನ್ನ ಹೇಳಿದ್ರು. ಆಮೇಲೆ ಮುಂದೆ ಕೇಳ್ತಾ ಇದ್ದಾರೆ, ಅತಿರೋಹಿತ ಸಂವಿತ್ಕಃ ದೃಷ್ಟಿ ಮಾತ್ರಾತ್ಮಕತ್ವತಃ ವಿನೈವ ವಾಚಕಂ ಶಬ್ದಂ ಬೋಧ್ಯ ಲಕ್ಷಣೆಯ ಅಪಿ ಅತಃ. ಹಾಗಾಗಿ ಈ ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ, ಸಾಕ್ಷಿ ಸ್ವರೂಪ ಅಂತ, ಅದಕ್ಕೆ ಬೇರೆ ಹೆಸರು ಯಾವ್ದು ಇಲ್ಲದೆ ಹೋದ್ರು ಕೂಡ ಅದನ್ನ ನಾವು ಈ ತರ ಲಕ್ಷಣೆಯಿಂದ ತಿಳ್ಕೊಬಹುದು. ಏನ್ ಲಕ್ಷಣ ಅಂತ ಹೇಳಿದ್ರೆ, ಈ ವಸ್ತು ಇದೆ ಅನ್ನೋದನ್ನ ಅದು ತೋರಿಸುತ್ತೆ, ಇದು ಇಲ್ಲ ಅನ್ನೋದನ್ನು ಅದೇ ತೋರಿಸ್ತಾ ಇದೆ ನಮ್ಗೆ. ಅವಾಗ ಆ ವಸ್ತು ಎಂತದಾಗಿರ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೆಸರು ಇಲ್ಲದೆ ಹೋದ್ರು ಕೂಡ ನಾವು ಇದನ್ನ ಇಟ್ಕೊಂಡು ತಿಳಿಬಹುದು ಅದನ್ನ. ಅಂತ ವಸ್ತು ಒಂದಿದೆ, ಅದು ಇವುಗಳೆಲ್ಲ ಇರೋದನ್ನು ಪ್ರಕಾಶ ಮಾಡಿ ತೋರಿಸುತ್ತೆ, ಇವುಗಳೆಲ್ಲ ಇಲ್ಲದೆ ಇರೋದನ್ನು ಪ್ರಕಾಶ ಮಾಡಿ ತೋರಿಸುತ್ತೆ. ಅಂತ ವಸ್ತುವೇ ಬ್ರಹ್ಮ ವಸ್ತು, ಅದೇ ಚೈತನ್ಯ, ಅದೇ ಆತ್ಮಸ್ವರೂಪ ಅಂತ. ಹಾಗೆ ನಾವು ಅದನ್ನ ತಿಳ್ಕೊಬಹುದು. ಅದಕ್ಕೆ ಹೆಸರು ಸೆಪರೇಟ್ ಆಗಿ ಇಲ್ಲದೆ ಹೋದ್ರು ಕೂಡ ಅದನ್ನ ಈ ರೀತಿಯಲ್ಲಿ ನಾವು ತಿಳ್ಕೊಬಹುದು ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ಅನನ್ಯಾನುಭವೇ ನೈವ ಭಾವಾಭಾವಾತ್ಮಕ ಭೂಮಿಷು ಪ್ರತ್ಯಕ್ ಕೂಟಸ್ಥಂ ಆತ್ಮಾನಂ ಪಶ್ಯನ್ ಆಸ್ತೆ ಫಲಾತ್ಮನ. ಹಾಗಾದ್ರೆ ಏನಾಗುತ್ತೆ, ಒಬ್ಬ ಮುಮುಕ್ಷು ಆದವನು ಹೀಗೆ ನೋಡ್ತಾನೆ. ಅವನು ಈ ತರ ಯುಕ್ತಿಗಳೆಲ್ಲ ಶಾಸ್ತ್ರ ಹೇಳ್ಕೊಟ್ಟಿದ್ರು, ನೋಡ್ಬಿಟ್ಟು ತನ್ನ ಲೈಫಲ್ಲೇ ಅವನು ಇದನ್ನೆಲ್ಲ ಅಳವಡಿಸ್ಕೊಂಡು, ಹಾಗಾಗಿ ಅವನು ತನ್ನ ಒಂದು ಲೈಫಲ್ಲಿ ಆಗ್ತಾ ಇರೋ ವಿಷಯಗಳೆಲ್ಲವನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ತನ್ನ ಜಾಗೃತ ಅವಸ್ಥೆ, ತನ್ನ ಸ್ವಪ್ನಾವಸ್ಥೆ, ತನ್ನ ಸುಷುಪ್ತಿ ಅವಸ್ಥೆ ಎಲ್ಲವನ್ನು ಅವನೇ ಪರೀಕ್ಷೆ ಮಾಡಿ ನೋಡ್ಕೊಳ್ತಾನೆ. ಮಾಡ್ಕೊಂಡು ಅವನಿಗೆ ಈ ತರ ನಿರ್ಧಾರಕ್ಕೆ ಬರ್ತಾನೆ. ಅವನು ನಾನು ನಿನ್ನೆ ಚೆನ್ನಾಗಿ ನಿದ್ದೆ ಮಾಡಿದ್ನೋ ಆ ನಾನೇ ಇವಾಗ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ನನಗೆ ಒಂದೊಳ್ಳೆ ಕನಸು ಬಂತು ನಿನ್ನೆ, ಅದನ್ನ ನಾನು ಇವಾಗ ಇವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಅಂತ. ಕನಸು ಸಮಯದಲ್ಲಿ ನಾನು ಇದ್ದಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಾ ಇದೆ.
ನಿದ್ದೆ ಸಮಯದಲ್ಲೂ ತಾನಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಇವಾಗ ಎಚ್ಚರದ ಅವಸ್ಥೆಯಲ್ಲೂ ತಾನೇ ಅದನ್ನ ಹೇಳ್ತಾ ಇದ್ದಾನೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಯಾವ ನಿದ್ದೆ ಮತ್ತು ಯಾವ ಸ್ವಪ್ನ ಅನ್ನೋದನ್ನ ಅವ್ರು ಇದ್ರ ಬಗ್ಗೆ ಇವಾಗ ಹೇಳ್ತಾ ಇದ್ದಾನೋ ಅವುಗಳು ಮಾತ್ರ ಇವಾಗಿಲ್ಲ. ಅವುಗಳು ಬಂದು ಹೊಟ್ಟೋಗಿದ್ದಾರೆ, ಅವುಗಳಿಲ್ಲ. ಆದ್ರೆ ಇವನಿಗೆ ಮಾತ್ರ ಇದ್ದಾನೆ ಅವನು. ಸೊ ಯಾರು ಯಾವಾಗ್ಲೂ ಇರ್ತಾ ಇರ್ತಾನೋ, ಆದ್ರೆ ಬಾಕಿದೆಲ್ಲ ಯಾವ್ದು ಬಂದು ಹೋಗುತ್ತೋ, ಆ ಬಂದು ಹೋಗೋದಿಕ್ಕೆ ಸಾಕ್ಷಿಯಾಗಿ ಯಾರಿದ್ದಾನೋ ಅವನ್ ಮಾತ್ರ ಯಾವಾಗ್ಲೂ ಹೋಗೋದೇ ಇಲ್ಲ ಅಂತ, ಹಾಗೆ ತನ್ನ ಒಂದು ಸ್ವರೂಪವನ್ನ ಅವನು ನಿರ್ಧಾರ ಮಾಡ್ಕೋಬೇಕು. ಇದು ಎಲ್ಲರಿಗೂ ಮಾಡಕ್ಕಾಗುತ್ತೆ, ಎಲ್ಲರಿಗೂ ಈ 3 ಅವಸ್ಥೆಗಳು ಬಂದು ಹೋಗ್ತಾ ಇದೆ. ಹಾಗಾಗಿ ತನ್ನ ಲೈಫಲ್ಲೇನೆ ತನ್ನ ದೈನಂದಿನ ಆಗು ಹೋಗೋದನ್ನೇ ಅವನೇ ನೋಡ್ಕೊಂಡು ಪರೀಕ್ಷೆ ಮಾಡಿಕೊಂಡು ಹೀಗೆ ತೀರ್ಮಾನ ಮಾಡ್ಕೋಬಹುದು ಅಂತ ಇಲ್ಲಿ ಇಷ್ಟು ಹೇಳಿದ್ದಾರೆ. ಆದ್ರೆ ಆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ, ಅದು ಬಾಲ್ಯಾದಿಶ್ವಪಿ ಜಾಗೃದಾದಿಶು ತಥಾ ಅಂತ ಒಂದು ಶ್ಲೋಕ ಬರುತ್ತಲ್ಲ, 7ನೇ ಶ್ಲೋಕ ಅದು. 7ನೇ ಶ್ಲೋಕ ಹೌದು. ಅದ್ರಲ್ಲಿ ತುಂಬಾ ವಿಸ್ತಾರವಾಗಿ ಬರುತ್ತೆ, ಶ್ಲೋಕದಲ್ಲಿ ತುಂಬಾ ವಿಸ್ತಾರವಾಗಿ ಬರುತ್ತೆ. ಅದ್ರಲ್ಲಿ ಬಾಲ್ಯ, ಕೌಮಾರ್ಯ, ವಾರ್ಧಕ್ಯ ಅಂತೆಲ್ಲ ಅವಸ್ಥೆಗಳಿದೆಯಲ್ಲ, ಅವುಗಳು ಕೂಡ ಬಂದು ಹೋಗೋದೆ. ಆದ್ರೆ ನಾನು ಬಾಲ್ಯದಲ್ಲಿ ಈ ತರ ಅವೆಲ್ಲ ಮಾಡ್ತಾ ಇದ್ನೋ, ಈ ತರ ಒಂದು ಬಹುಮಾನ ಎಲ್ಲ ಪಡ್ಕೊಂಡ್ನೋ, ಅವನೇ ನಾನು ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ಆ ಫೋಟೋ ನೋಡ್ತಾ ಇದ್ದೀನಿ, ಅಥವಾ ಅದ್ರ ಬಗ್ಗೆ ಬಾಕಿಯವ್ರಿಗೆ ಹೇಳ್ತಾ ಇದ್ದೀನಿ ಅಂತ. ಹಾಗಾದ್ರೆ ಆ ಅವಸ್ಥೆಗಳೆಲ್ಲ ಬಂದು ಹೋಗಿದೆ, ಆ ಅವಸ್ಥೆಗಳು ಇವಾಗಿಲ್ಲ. ಆದ್ರೆ ಇವನ್ ಮಾತ್ರ ಇದ್ದಾನೆ. ಅದು ಆ ಅವಸ್ಥೆಗಳೆಲ್ಲ ಯಾರು ದಾಟ್ಕೊಂಡ್ ಬಂದಿದ್ದಾನೋ ಅವ್ನ್ ಮಾತ್ರ ಇದ್ದಾನೆ. ಹಾಗಾಗಿ ಅದು ಬಾಲ್ಯಾದಿ ಅವಸ್ಥೆ. ಜಾಗೃತಾದಿಶು ಅಂತ ನಾವ್ ಇವಾಗ ನೋಡಿದ್ವಲ್ಲ, ಜಾಗೃತ ಸ್ವಪ್ನ ಸುಷುಪ್ತಿ, ಅದ್ರ ಬಗ್ಗೆನೂ ಹೇಳುತ್ತೆ. ಆಮೇಲೆ ಸರ್ವಾಸ್ವ ಅವಸ್ಥಾಸು ಅಂತ ಹೇಳುತ್ತೆ. ಅದು ಆ ಸರ್ವಾಸ್ವ ಅವಸ್ಥಾ ಅಂತ ಹೇಳುವಾಗ ಇನ್ನು ಎಷ್ಟೋ ಅವಸ್ಥೆಗಳು ಬೇಕಾದಷ್ಟು ಜನಕ್ಕೆ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್, ಆರೋಗ್ಯವಾಗಿರೋ ಒಂದು ಅವಸ್ಥೆ ಇರುತ್ತೆ ಅವರಿಗೆ, ಆಮೇಲೆ ಅನಾರೋಗ್ಯ ಬಂದಿರೋ ಅವಸ್ಥೆ ಇರುತ್ತೆ. ಅದು ಒಂದೇ ವ್ಯಕ್ತಿಗೆ ಆರೋಗ್ಯವಾಗಿರೋ ಸಿಚುವೇಶನ್ ಇರುತ್ತೆ, ಅನಾರೋಗ್ಯ ಬಂದಿರೋ ಸಿಚುವೇಶನ್ ಇರುತ್ತೆ. ಇಲ್ಲ ಒಂದು 2 ತಿಂಗಳು ಆಸ್ಪತ್ರೆಯಲ್ಲಿ ಇದೆ, ಆಮೇಲೆ ಇವಾಗ ವಾಪಸ್ ಬಂದಿದ್ದೀನಿ, ಗುಣ ಆಗಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಏನಾಯ್ತು, ಆ ಆಸ್ಪತ್ರೆಯಲ್ಲಿ ಇದ್ದ ಸಿಚುವೇಶನ್ ಬಂದು ಹೋಯ್ತು. ಅದು ಇವಾಗ ಗುಣ ಆಗಿರೋ ಸಿಚುವೇಶನ್ ಇವಾಗ ಚೆನ್ನಾಗಿದೆ. ನಾಳೆ ತಿರ್ಗಾ ಇದು ಬದಲಾವಣೆ ಆಗ್ಬೋದು. ಆದ್ರೆ ಇಂಥ ಸಿಚುವೇಶನ್ಸ್ ಎಲ್ಲ ಇದೆಯಲ್ಲ. ಆಮೇಲೆ ಅದೇ ಸಮಯದಲ್ಲಿ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಒಂದ್ ಸಮಯ ಬಂದಿರ್ಬೋದು ಮನೆಯಲ್ಲಿ, ಇನ್ನೊಂದು ಸಮಯ ಅದು ಸಾಲ್ವ್ ಆಗಿರ್ಬೋದು. ಆತರ ಅದು ಬೇರೆ ಬೇರೆ ಅವಸ್ಥೆಗಳೇನು, ಆತರ ಏನೇನು ಅವಸ್ಥೆಗಳು ನಾವು ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೋದು, ಅಷ್ಟು ಅವಸ್ಥೆಗಳನ್ನ ಅವ್ರು ಸೇರ್ಸ್ಕೊಂಡು ಏನ್ ಮಾಡ್ಬಿಟ್ರು, ಸರ್ವಾಸ್ವಸ್ಥಾ ಸ್ವಪಿ ಅಂತ ಹೇಳಿದ್ರು ಅವರು. ಈ ಅವಸ್ಥೆಗಳೆಲ್ಲ ಒಂದು ವ್ಯಕ್ತಿಗೆ ತಾನೇ ಬರುತ್ತೆ ಅದು, ಆದ್ರೆ ಆ ವ್ಯಕ್ತಿ ಮಾತ್ರ ಇಲ್ಲದೆ ಹೋಗೋದಿಲ್ಲ, ಆ ಅವಸ್ಥೆಗಳು ಮಾತ್ರ ಬಂದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಯಾರು ತಿಳ್ಕೊಳ್ತಾನೋ, ಹೀಗೆ ಎಲ್ಲಾ ಅವಸ್ಥೆಗಳಲ್ಲೂ ನಾನೇ ಇದ್ದಿದ್ದೀನಿ, ಅವಸ್ಥೆಗಳು ಮಾತ್ರ ಬಂದು ಹೋಗಿದೆ, ಆದ್ರೆ ನಾನ್ ಮಾತ್ರ ಬದಲಾವಣೆ ಆಗದೆ ಇದ್ದಿದ್ದೀನಿ ಅಂತ. ಆಮೇಲೆ ಇದನ್ನ ಇನ್ನು ಈ ಲೈಫ್ ಮಾತ್ರ ಅಲ್ಲದೆ ನೆಕ್ಸ್ಟ್ ಲೈಫ್ಗೂ ನಾವ್ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಆಸ್ತಿಕ್ಯ ಅಂತ ನಾವು ಯಾವ ಇದನ್ನ ನಂಬ್ತೀವೋ, ಪುನರ್ಜನ್ಮ ಅನ್ನೋದನ್ನ ಅವ್ರಿಗೆ ಹೇಳ್ಕೊಬೋದು ಇದನ್ನ ಚೆನ್ನಾಗಿ. ನಾನು ಇವಾಗ ಇದ್ದೀನೋ, ನಾನು ಹಿಂದಿನ ಜನ್ಮದಲ್ಲಿ ಬೇರೆ ಯಾವ್ದಾಗೂ ಇದ್ದಿದ್ದೀನಿ ನಾನು, ಆಮೇಲೆ ಮುಂದಿನ ಜನ್ಮದಲ್ಲೂ ಹೇಗೋ ಇರ್ತೀನಿ. ಇದೇ ಶರೀರ ಇರಲ್ಲ ಖಂಡಿತ, ಯಾವ್ದೋ ಶರೀರ ಬರುತ್ತೆ, ಆದ್ರೆ ನಾನ್ ಮಾತ್ರ ಇರ್ತೀನಿ ಖಂಡಿತ. ಇದನ್ನ ಗೀತೆಯಲ್ಲಿ ಕೂಡ ಅವ್ನು ಹೇಳಿದ್ದಾನೆ, ಕೃಷ್ಣನೇ ಅರ್ಜುನನಿಗೆ ಹೇಳ್ತಾನೆ ಅವನು. ಹಾಗಾಗಿ ಇಂಥ ಒಂದು ಸ್ಥಿತಿ ಕೂಡ ನಾವು ಯೋಚನೆ ಮಾಡ್ಬೋದು. ಸೊ ಆ ಶ್ಲೋಕದಲ್ಲಿ ಎಲ್ಲವನ್ನೂ ಸೇರಿಸಿ, ಎಲ್ಲಾ ಅವಸ್ಥೆಗಳು ಕೂಡ, ಅದು ಈ ಲೈಫು ಯಾವ ಲೈಫು ಯಾವ ತಗೊಂಡ್ರು ಕೂಡ ಈ ಆತ್ಮ ಅನ್ನೋದು ಮಾತ್ರ ಖಂಡಿತ ಇಲ್ಲದೆ ಹೋಗೋದೇ ಇಲ್ಲ. ಆದ್ರೆ ಇವುಗಳು ಮಾತ್ರ ಬಂದು ಹೋಗುತ್ತೆ ಅಂತ ಹೇಳ್ಬಿಟ್ಟು, ಬಂದು ಹೋಗೋದೆಲ್ಲ ಸತ್ಯವಲ್ಲ, ಆತ್ಮ ಮಾತ್ರನೇ ಸತ್ಯ ಅಂತ ಆ ರೀತಿಯಲ್ಲಿ ಒಂದು ಹೇಳ್ಬಿಟ್ಟು ಅದನ್ನ ಮಾತ್ರ ಗುರ್ತು ಮಾಡ್ಕೊಂಡು ತೋರಿಸ್ಕೊಟ್ಟು, ಅದೇ ದಕ್ಷಿಣಾಮೂರ್ತಿ ಸ್ತೋತ್ರ ಸ್ವರೂಪ ಅಂತ ಅಲ್ಲಿ ಹೇಳುತ್ತೆ ಅದು. ಸೊ ಇವಾಗ ಇದನ್ನೇ ಇವರು ಕೂಡ ಹೇಳಿದ್ರು, ಅನನ್ಯ ಅನುಭವೇನೈವ ಭಾವಾಭಾವಾತ್ಮ ಭೂಮಿಷು ಪ್ರತ್ಯಕ್ ಕೂಟಸ್ಥಮಾತ್ಮಾನಂ ಪಶ್ಯನ್ ನಾಸ್ತೆ ಫಲಾತ್ಮನ. ಇವನು ವಿಚಾರ ಮಾಡಿದ್ದಕ್ಕೆಲ್ಲ ಇವನು ಯಾವುದು ಪ್ರಯೋಜನ ಅಂತ ಕೇಳಿದ್ರೆ, ಈ ಆತ್ಮ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದೇ ಪ್ರಯೋಜನ ಇದ್ರದ್ದು. ಈ ವಿಚಾರದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಈ ಆತ್ಮ ಅನ್ನೋದು ಈ ತರ ಒಂದು ಬಂದು ಹೋಗೋ ವಸ್ತು ಅಲ್ಲ, ಅದು ಯಾವಾಗ್ಲೂ ಇರೋ ವಸ್ತುನೇ. ಅದಕ್ಕೆ ಮುಪ್ಪು ಅಥವಾ ವ್ಯಾಧಿ ಇದೆಲ್ಲ, ಅದಕ್ಕೆ ಸಾವುದೆಲ್ಲ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ಅಂತ ತಿಳುವಳಿಕೆ ಬಂದಾಗ, ಅದು ನಾನು ಅಂತ ತಿಳ್ಕೊಂಡಾಗ ಇವುಗಳೆಲ್ಲ ಬಂದು ಹೋಗುತ್ತೆ. ಅದರಿಂದ ನಮ್ಗೇನ್ ತೊಂದರೆ ಅದರಿಂದ, ಅದು ನಿಯತಿ. ಅದು ಒಂದು ಯಾವ್ದಾದ್ರು ಹುಟ್ಟಿದ ಅಂತ ಹೇಳಿದ್ರೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, ಒಂದು ಮಗು ಹುಟ್ಟಿತು ಅಂತ ಹೇಳಿದ್ರೆ ಅದ್ರ ಬೆನ್ನಲ್ಲೇ ಹಚ್ಕೊಂಡ್ ಬಂದ್ಬಿಡುತ್ತೆ, ಅದು ಹೋಗುತ್ತೆ ಅಂತ ಅಂದು. ಸೊ ಒಂದೊಂದ್ ದಿವಸನೂ ಕಳಿತಾನೆ ಬರುತ್ತೆ. ಅದು ಹುಟ್ಟಿದ ಮೇಲೆ ಅದ್ರ ಆಯುಸ್ ಎಷ್ಟೊತ್ತು ಹಾಕಿದಾನೋ ಭಗವಂತ, ಅದ್ರಲ್ಲಿ ಒಂದೊಂದ್ ದಿವಸನೂ ಕಳಿತಾನೆ ಬರುತ್ತೆ ಅದು. ಹಾಗಾದ್ರೆ ಹುಟ್ಟು ಅನ್ನೋದು ಖಂಡಿತ ಹೋಗುತ್ತೆ ಅಂತ ಗೊತ್ತಿರುತ್ತೆ. ವಿವೇಕಿ ಆದವನ್ ಏನ್ ಮಾಡ್ತಾನೆ, ಇದರ ಸ್ವರೂಪ, ಇದೇ ಸಿಚುವೇಶನ್ ಇಂಥದ್ದೇ ಅಂತ ತಿಳ್ಕೊಂಡು ಅವನು ಆರಾಮಾಗಿರ್ತಾನೆ ಅಂತ ಅದನ್ನ ಇವರು ಇಲ್ಲಿ ಹೇಳ್ತಿರು. ಆಮೇಲೆ ಅಥೋ ಮಾತ್ರಾದಿ ಸಂಭೇದೋ ಯತ್ರ ನಿವರ್ತತೆ ತತ್ರ ಏಕಕಃ ಪ್ರತ್ಯಕ್ ಸ್ವಮಹಿಮ್ನ ಏವ ಸಿದ್ಧತಿ. ಅದರಿಂದ ಇವ್ರು ಏನ್ ಮಾಡ್ತಾ ಇದ್ದಾರೆ, ಮಾತ್ರ ಅಂತಿದ್ರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ, ಅಂದ್ರೆ ಈ ತ್ರಿಪುಟಿ ಅಂತ, ಅವುಗಳೆಲ್ಲ ಎಲ್ಲೆಲ್ಲಿ ಅವುಗಳೆಲ್ಲ ನಿವಾರಣೆ ಆಗ್ತಾ ಇರುತ್ತೋ ಅಲ್ಲಲ್ಲಿ ಈ ಒಂದು ಚೈತನ್ಯ ಸ್ವರೂಪ ಮಾತ್ರ ಅಲ್ಲಿ ಬೆಳಗ್ತಾ ಇರುತ್ತೆ, ಅದು ಮಾತ್ರ ಬೆಳಗ್ತಾ ಇರುತ್ತೆ. ಇವಾಗ ನೋಡಿ, ಇವಾಗ ಈ ಎಚ್ಚರಾವಸ್ಥೆಯಲ್ಲಿ ಇದು 3 ಇತ್ತು, ಆದ್ರೆ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲಿ ಇವು 3 ಕೂಡ ಇರ್ಲೇ ಇಲ್ಲ. ಅವಾಗ ಇವುಗಳು 3 ಇಲ್ಲ ಅಂತ ಒಂದು ಸಿಚುವೇಶನ್ ಅಲ್ಲಿ ಇದು ಮಾತ್ರ ಬೆಳಗ್ತಾ ಇತ್ತು. ಆದ್ರೆ ಇವುಗಳೆಲ್ಲ ಇದ್ದಾಗ ಸಮಯದಲ್ಲಿ ಎಚ್ಚರಾವಸ್ಥೆಯಲ್ಲಿ ಅದು ಕಾಣಿಸ್ಕೊಳ್ತಾ ಇತ್ತು, ಆದ್ರೆ ಇದು ಬೆಳಗ್ತಾ ಇತ್ತು.
ಆದ್ರೆ ಕಾಣಿಸ್ಕೊಳ್ತಾ ಇರೋದು ಒಂದ್ ಸಮಯದಲ್ಲಿ ಇಲ್ದೆ ಹೋಗ್ಬಿಡುತ್ತೆ. ಆದ್ರೆ ಬೆಳ್ತಾ ಇರೋ ಈ ಆತ್ಮ ಮಾತ್ರ ಯಾವಾಗ್ಲೂ ಇಲ್ದೆ ಹೋಗೋದೇ ಇಲ್ಲ ಅದು ಅಂತ. ಆ ಸ್ವರೂಪ ಮಾತ್ರ ಯಾವಾಗ್ಲೂ ಸ್ವಮಹಿಮ್ನ ಏವ ಸಿದ್ಧತಿ ಅಂತ. ಅವುಗಳಿಗೆ ನೋಡಿ, ಬಾಕಿ ವಸ್ತುಗಳಿಗೆಲ್ಲ ಅದನ್ನ ಇವರು ಹೇಳ್ತಾರೆ, ಈ ಬಾಕಿ ವಸ್ತುಗಳಿಗೆಲ್ಲ ಸಿದ್ಧಿ ಇದರಿಂದಾನೇ ಸಿಗುತ್ತೆ, ಆತ್ಮನಿಂದಾನೇ ಅವುಗಳಿಗೆಲ್ಲ ಇರುವಿಕೆ ಸಿಗೋದು. ಆದ್ರೆ ಆತ್ಮನಿಗೆ ಮಾತ್ರ ಬೇರೆ ಎಲ್ಲದಿಂದಾನು ಇರುವಿಕೆ ಸಿಗುತ್ತೆ ಅಂತ ಇಲ್ವೇ ಇಲ್ಲ, ಅದು ಸ್ವತಃ ಸಿದ್ಧವಾಗಿರೋ ವಸ್ತು ಅದು ಅಂತ. ಏತದ್ವಸ್ತು ಸ್ವತಃ ಸಿದ್ಧಂ ಪ್ರಮಾತ್ರಾದ್ಯನಪೇಕ್ಷತಃ ಸರ್ವಸ್ಯೈವ ತತಃ ಸಿದ್ಧೇಃ ಕಥಂ ಸಿದ್ಧೇತ್ ತತ್ ಅನ್ಯತಃ. ಹಾಗಾಗಿ ಏತದ್ವಸ್ತು ಸ್ವತಃ ಸಿದ್ಧಂ, ಈ ಆತ್ಮವಸ್ತು ಅಂತ ಇದೆಯಲ್ಲ ಅದು ಸ್ವತಃ ಸಿದ್ಧ, ಅದು ಬೇರೆ ಯಾರು ಅದನ್ನ ಉಂಟು ಮಾಡ್ಬೇಕಾಗಿಲ್ಲ, ಅದು ಯಾವಾಗ್ಲೂ ಇರೋದೇ ಅದು. ಇವಾಗ ನೋಡಿ, ನಾವು ಲಾಜಿಕಲ್ ಆಗಿ ಕೂಡ ನಾವು ಇದನ್ನ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ಬೋದು. ಈ 2ನೇ ಅಧ್ಯಾಯದ ಗೀತೆಯಲ್ಲಿ ನಾಸತೋ ವಿದ್ಯತೆ ಭಾವ ಅಂತ ಶ್ಲೋಕ ಹೇಳಿದಾರಲ್ಲ, ಅದರಲ್ಲಿ ಇರೋದು ಅಂತ ಒಂದು ಇದೆಯಲ್ಲ, ಅದು ಇಲ್ದೆ ಹೋಗೋದೇ ಇಲ್ಲ ಯಾವತ್ತೂ ಕೂಡ. ಆಮೇಲೆ ಇಲ್ದೇ ಇರೋದು ಮತ್ತು ಯಾವತ್ತೂ ಇರಕ್ಕೆ ಸಾಧ್ಯವೇ ಇಲ್ಲ ಅದು ಅಂತ ಹೇಳಿದ್ದಾರೆ. ಇದು ತುಂಬಾ ಯುಕ್ತಿ ಪುರಸ್ಸರವಾಗಿರೋ ಒಂದು ಮಾತದು. ಅಲ್ಲಿ ನೋಡಿ, ಏನು ನಂಬಿಕೆ ಗಿಮಿಕೆ ಅಥವಾ ಈ ಭಗವಂತ ಇವರು ಅಂತಲ್ಲ ಏನು ಹೇಳಲೇ ಇಲ್ಲ, ಅಲ್ಲಿ ಬರೀ ಯುಕ್ತಿಯಿಂದಾನೇ ಇದು ಹೇಳಿರೋದು. ಅವಾಗ ನಾವು ಕೂಡ ಯೋಚನೆ ಮಾಡಿದಾಗ, ಸರಿ ಇರುವಿಕೆ ಅಂತ ಒಂದು ಇದೆಯಲ್ಲ, ಅದನ್ನ ಇಲ್ದೆ ಮಾಡಕ್ ಆಗುತ್ತೆ ಯಾರಿಗಾದ್ರೂ? ಖಂಡಿತ ಮಾಡಕ್ ಆಗೋದೇ ಇಲ್ಲ. ಇವಾಗ ಯಾವ್ದನ್ನಾದ್ರೂ ಒಂದು ವಸ್ತುವನ್ನ ನಾವು ಒಂದು ವಸ್ತುವನ್ನ ಇಲ್ದೆ ಮಾಡ್ಕೊಂಡ್ರು ಕೂಡ, ಆ ಎಲ್ಲವನ್ನೂ ಕೂಡ ಇಲ್ದೆ ಮಾಡ್ಕೊಂಡಿದ್ದವ್ರು ಒಬ್ಬ ಇದ್ದಾನಲ್ಲ, ಅವ್ನ್ ಮಾತ್ರ ಇರ್ತಾನೆ, ಅವ್ನ್ ಇಲ್ದೆ ಹೋಗೋದೇ ಇಲ್ಲ. ಇವಾಗ ನಾನು ಎಲ್ಲವನ್ನೂ ನಿರಾಕರಣೆ ಮಾಡಿದಾಗ ನಾನ್ ಮಾತ್ರ ನನ್ನನ್ನೇ ನಿರಾಕರಣೆ ಮಾಡ್ಕೊಳಕ್ ಆಗೋದೇ ಇಲ್ಲ. ನಾನು ಕೈಯಿಂದ ಇದನ್ನ ವಾರಣೆ ಮಾಡ್ಬೋದು, ನನ್ನ ಕೈಯನ್ನ ಕೂಡ ನಾನು ಸಾಕ್ಷಿಯಿಂದ ನೋಡ್ಬಿಟ್ಟು ಇದಕ್ಕೆ ಕೂಡ ನಾನಲ್ಲ ಅಂತ ತಿಳಿಬಹುದು ನಾನು. ಆದ್ರೆ ಈ ಶರೀರವೇ ನಾನಲ್ಲ ಅಂತ ತಿಳಿದ ಒಂದು ಚೈತನ್ಯ ಇದೆಯಲ್ಲ, ಅದು ಮಾತ್ರ ಇಲ್ದೆ ಹೋಗಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದನ್ನ ಹೋಗ್ಲಾಡ್ಸಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಹೋಗ್ಲಾಡ್ಸಕ್ಕೆ ಬೇರೆ ಯಾರಾದ್ರೂ ಬರ್ಬೇಕು ಅಂತ ಆಗುತ್ತೆ. ಅದು ಒಂದು ಇನ್ಫಿನಿಟ್ ರಿಗ್ರೆಸ್ ಅಂತ ಆಗುತ್ತೆ ಅದು. ಅದರಿಂದ ತನ್ನ ಸ್ವರೂಪ ಮಾತ್ರ ಯಾವತ್ತೂ ಕೂಡ ಹೋಗೋದೇ ಇಲ್ಲ ಅಂತ ಈ ಯುಕ್ತಿಯನ್ನ ತುಂಬಾ ಚೆನ್ನಾಗಿ ಆ ಗೀತೆಯಲ್ಲಿ ಆ ಶ್ಲೋಕದಲ್ಲಿ ತೋರಿಸಿದಾರೆ ಅವರು. ಅದ್ರಲ್ಲಿ ಯಾವ್ದು ನಂಬಿಕೆ ಅಥವಾ ಮೂಢನಂಬಿಕೆ ಏನು ಇಲ್ವೇ ಇಲ್ಲ, ನೀನ್ ಬಿಲೀವ್ ಮಾಡುವಂತ ಇಲ್ವೇ ಇಲ್ಲ. ಅದು ಸುಮ್ನೆ ಯೋಚನೆ ಮಾಡಿ ನೋಡಿ, ನೀವು ಇರುವಿಕೆ ಅನ್ನೋದನ್ನ ಏನಾದ್ರೂ ಇಲ್ದೆ ಮಾಡಕ್ ಆಗುತ್ತಾ? ಅದನ್ನೇನೆ ಅಲ್ಲೇ ಕೂಡ ಏನ್ ಹೇಳಿದ್ರು, ಅಚೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಂತ ಹೇಳ್ಬಿಟ್ಟು ಅದನ್ನ ಕಡಿಯಕ್ಕಾಗಲ್ಲ, ಅದನ್ನ ಸುಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಾಶ ಮಾಡಕ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ. ಅವಾಗ ಅಂತ ಸ್ವರೂಪ ನಾನು ಅಂತ ನಾವು ತಿಳ್ಕೊಂಡಾಗ ಬಾಕಿ ಎಲ್ಲ ನಾಶವಾಗಿ ಹೋಗೋದೇ ಅದು. ಹಾಗಾಗಿ ಆ ಸ್ವರೂಪ ಮಾತ್ರ ಇಲ್ದೇ ಹೋಗೋದೇ ಇಲ್ಲ ಅದು ಅಂತ ಅಲ್ಲಿ ನಿರ್ಧಾರ ಆಗುತ್ತೆ. ಅದನ್ನ ಇವರು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಏತದ್ವಸ್ತು ಸ್ವತಃ ಸಿದ್ಧಂ ಪ್ರಮಾತ್ರಾದಿ ಅನಪೇಕ್ಷತಃ, ಅಂದ್ರೆ ಪ್ರಮಾತೃ ಪ್ರಮಾಣ ಅಂತ ಇವ್ರಲ್ಲಿ ಇಲ್ದೇನೆ ಇದು ಮಾತ್ರ ಇರ್ತಾ ಇದೆ. ಆದ್ರೆ ಅವುಗಳಿಗೆ ಇದಿರ್ಬೇಕು, ಯಾಕಂದ್ರೆ ಅವುಗಳಿಗೆ ಇದಿದ್ರೇನೆ ಅವುಗಳಿಗೆಲ್ಲ ಒಂದು ಸಿದ್ಧಿನೇ ಸಿಗೋದು. ಯಾಕಂದ್ರೆ ನೋಡಿ, ಶಂಕರಾಚಾರ್ಯರು ಇದನ್ನ ಈ ಅಧ್ಯಾಸ ಭಾಷ್ಯ ಅಂತ ಬ್ರಹ್ಮಸೂತ್ರ ಭಾಷೆಗೆ ಪ್ರಾರಂಭದಲ್ಲಿ ಒಂದು ಸಣ್ಣ ಒಂದು ಲೇಖನ ಬರೆದಾರ, ಲೇಖನ ಅಂತಾನೆ ಹೇಳ್ಬೋದು, ಆರ್ಟಿಕಲ್ ತಾನೇ ಹೇಳ್ಬೋದು, ಪ್ರಿಯಾಂಬಲ್ ಅಂತ ಇಂಗ್ಲಿಷ್ ಹೇಳ್ತಾರೆ. ತುಂಬಾ ದೊಡ್ಡ ಗ್ರಂಥ ಅದು. ಬ್ರಹ್ಮಸೂತ್ರ ಭಾಷೆ ಅನ್ನೋದು ತುಂಬಾ ದೊಡ್ಡದು, ಆದ್ರೆ ಅದಕ್ಕೆ ಅವ್ರು ಬಂದಿರೋ ಪೀಠಿಕೆ ಅನ್ನೋದು ಪ್ರಿಯಾಂಬಲ್ ಅಂತ ಹೇಳ್ಬೋದು, ತುಂಬಾ ಸಣ್ಣದದು. ಅದ್ರಲ್ಲಿ ಅವರು ಈ ವಿಷಯಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಏನು ಶ್ರುತಿವಾಕ್ಯ ಅದೆಲ್ಲ ಏನು ಕೋಟ್ ಮಾಡ್ಲೇ ಇಲ್ಲ, ತುಂಬಾ ಪೂರ್ತಿ ಯುಕ್ತಿಪರಸವಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಇವಾಗ ಒಬ್ಬ ನಾನ್ ತಿಳಿಯೋನು ಅಂತ ನಾನು ಇರ್ಬೇಕಾದ್ರೆ, ಈ ಆತ್ಮ ಅಂತ ಇದೆಯಲ್ಲ, ಅದು ಒಂದು ಶರೀರದ ಜೊತೆಗೆ ಒಂದು ಸಂಬಂಧ ಪಟ್ಕೊಂಡ್ರೇನೆ ತಿಳಿಯೋನು ಅಂತ ಕೂಡ ಆಗ್ತಾನೆ ಅವನು. ಇಲ್ದೇವ್ರೆ ಆತ್ಮನಿಗೆ ತಿಳ್ಕೊಳ್ಳೋದು ಕೂಡ ಏನಿಲ್ವೇ ಇಲ್ಲ. ಯಾಕಂದ್ರೆ ತಿಳಿಯೋನು ಅಂತ ಆಗ್ಬೇಕಾದ್ರೆ ಅವನಿಗೆ ಕಣ್ಣು ಕಿವಿ ಇತ್ಯಾದಿ ಇಂದ್ರಿಯಗಳು ಬೇಕು, ತಿಳ್ಕೊಳಕ್ಕೆ ಇಂದ್ರಿಯಗಳು ಬೇಕು, ಆಮೇಲೆ ಹೊರಗಡೆ ವಸ್ತುಗಳು ಬೇಕು ತಿಳ್ಕೊಳಕ್ಕೆ. ಹಾಗಾದ್ರೆ ಈ ಆತ್ಮ ಅನ್ನೋ ಆ ಸ್ಥಳದಿಂದ ನಾವು ನೋಡಿದ್ರೆ ಅದಕ್ಕೆ ತಿಳಿಯೋನು ಅಂತ ಕೂಡ ಅದನ್ನ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಅಧ್ಯಾಸ ಅಂದ್ರೆ ಅನಾತ್ಮವಾಗಿರೋ ಶರೀರದ ಜೊತೆಗೆ ಅದು ಏನಾದ್ರು ಒಂದು ಸಂಪರ್ಕ ಮಾಡ್ಕೊಂಡ್ರೇನೆ ಆತ್ಮನಿಗೆ ತಿಳ್ಕೊಳಕ್ಕೆ ಒಂದು ಪ್ರಮೇಯವೇ ಬರುತ್ತೆ. ಇಲ್ದೇವ್ರಿಗೆ ಅದನ್ನ ತಿಳಿಯೋದು ಅಂತ ಕೂಡ ಹೇಳಕ್ ಆಗೋದೇ ಇಲ್ಲ ಅಂತ ಹೇಳಿದ್ರು ಅವ್ರು. ಅವಾಗ ಏನಾಯ್ತು, ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳ್ತೀವಲ್ಲ, ಅವುಗಳಿಗೆಲ್ಲ ಈ ಆತ್ಮ ಇದ್ರೇನೆ ಅವುಗಳೆಲ್ಲ ಇರಕ್ಕಾಗೋದು. ಆದ್ರೆ ಆತ್ಮನಿಗೆ ಅವುಗಳು ಇಲ್ದೇನೆ ಇರಕ್ಕಾಗುತ್ತೆ ಅಂತ ಆ ಒಂದು ವಿವೇಕವನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ಇವರು ಇಲ್ಲೇ ಕೂಡ ಹೇಳ್ತಾ ಇದ್ದಾರೆ. ಏತದ್ವಸ್ತು ಸ್ವತಃ ಸಿದ್ಧಂ ಪ್ರಮಾತ್ರಾದಿ ಅನಪೇಕ್ಷತಃ ಸರ್ವಸ್ಯ ಏವ ಏತತಃ ಸಿದ್ಧೇಃ. ಯಾವ್ದಕ್ಕೆ? ಆತ್ಮನಿಗೇನೆ ಇಂಡಿಪೆಂಡೆಂಟ್ ಸ್ಟೇಟಸ್ ಇರೋದು, ಬಾಕಿ ಇದಕ್ಕೆಲ್ಲ ಇಲ್ವೇ ಇಲ್ಲ. ಬಾಕಿ ಇದಕ್ಕೆಲ್ಲ ಡಿಪೆಂಡೆಂಟ್ ಸ್ಟೇಟಸ್ ಇರೋದು. ಇಲ್ಲ, ಸ್ವತಃ ಸಿದ್ಧ ಅನ್ನೋದು ದೇಹ ಇಲ್ಲದೆ ಇದ್ರು ಕೂಡ ಆತ್ಮ ಇರುತ್ತೆ ಅಂತ. ಅದಕ್ಕೇನೆ ಹೇಳ್ಕೊಡ್ತಾ ಇರೋದು ನಮ್ಗೆ. ದೇಹ ಇಲ್ಲದೆ ಹೋದ್ರೆ ಕೂಡ ಅದಕ್ಕೆ ಅದ್ ಮಾತ್ರ ಇರ್ತಾ ಇರುತ್ತೆ. ಇಲ್ಲ, ದೇಹ ಇಲ್ಲದೆ ಹೋದ್ರು ಕೂಡ ಆತ್ಮನಿಗೆ ಐಡೆಂಟಿಟಿ ಅನ್ನೋದು ಸೆಪರೇಟ್ ಆಗಿ ಯಾವ್ದು ಬೇಕೇ ಇಲ್ಲ ಅದಕ್ಕೆ. ಯಾಕಂದ್ರೆ ಅದಕ್ಕೆ ನಾನು ಇಂಥವನು ಅಂತ ಹೇಳಕ್ ಕೂಡ ಆಗೋದೇ ಇಲ್ಲ. ಯಾಕಂದ್ರೆ ಶರೀರ ಇದ್ರೇನೆ ಇಂಥವನು ಅಂತವನು ಅಂತ ಹೇಳಕ್ ಆಗೋದು. ಶರೀರನೇ ಇಲ್ಲದೆ ಹೋದ್ರೆ ಆತ್ಮ ಮಾತ್ರ ಇರ್ತಾ ಇರುತ್ತೆ. ಅದು ಚೈತನ್ಯ, ಪೂರ್ತಿ ಚೈತನ್ಯ ತಾನೆ, ಅದು ಪ್ಯೂರ್ ಕಾನ್ಶಿಯಸ್ನೆಸ್ ಅದು. ಅದಕ್ಕೆ ಅದೊಂದೇನೆ ಇಂಡಿಪೆಂಡೆಂಟ್ ಆಗಿ ಇರಕ್ ಸಾಧ್ಯ. ಬಾಕಿ ಎಲ್ಲವೂ ಕೂಡ ಅದ್ರ ಅದನ್ನೇ ಡಿಪೆಂಡ್ ಆಗೇ ಇರಕ್ ಸಾಧ್ಯ ಬಾಕಿ ಎಲ್ಲದಕ್ಕೂ. ಅದನ್ನೇ ಇವರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಆತ್ಮನ ಮಾತ್ರ ಯಾವ್ದ್ರ ಅಪೇಕ್ಷೆನೂ ಇಲ್ದೇನೆ ಇರಕ್ ಸಾಧ್ಯ. ಆದ್ರೆ ಬಾಕಿ ಎಲ್ಲದಕ್ಕೂ ಕೂಡ ಆತ್ಮ ಇದ್ರೇನೆ ಬಾಕಿ ಎಲ್ಲಾದ್ರೂ ಇರಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ಬಿಟ್ಟು ಆ ಆತ್ಮನ ಒಂದು ವೈಶಿಷ್ಟ್ಯವನ್ನ ಇವರು ತೋರಿಸ್ಕೊಟ್ರು.
ಕಥಂ ಸಿದ್ಧಿಯೇ ತತ್ ಎತ್ತತ್ ಅನ್ಯತಃ. ಅದರಿಂದ ಆತ್ಮನನ್ನ ನಾವು ತೋರಿಸ್ಕೊಡಕ್ಕೆ ಬೇರೆ ಇನ್ನ ಒಂದು ಪ್ರಸಾದ ಯಾವುದು ಬೇಕೇ ಇಲ್ಲ. ಅದು ತಾನಾಗೆ ಸ್ವಯಂ ಪ್ರಕಾಶವಾಗಿರೋ ಸ್ವರೂಪ ಅದು ಅಂತ. ಬಾಕಿ ಇದಕ್ಕೆಲ್ಲ ನೋಡಿ, ಲೋಕದಲ್ಲಿ ಇದೆ ಯಾವುದೇ ಒಂದು ವಸ್ತು ಕೂಡ ಆ ವಸ್ತು ಕೂಗಿ ಹೇಳ್ತಾ ಇಲ್ಲ ನಾನಿದ್ದೀನಿ ಅಂತ. ಆದ್ರೆ ಒಂದು ಚೇತನನೇ ಅದನ್ನ ಇದೆ ಅಂತ ಹೇಳ್ಬೇಕಾಗುತ್ತೆ. ಸಮ್ ಸೆಂಟಿಯಂಟ್ ಎಂಟಿಟಿ ಅವನೇ ಅದನ್ನ ಆ ವಸ್ತು ಇದೆ, ಈ ವಸ್ತು ಇದೆ ಅಂತ ಹೇಳಕ್ಕಾಗುತ್ತೆ. ಆದ್ರೆ ಅವುಗಳು ಮಾತ್ರ ಇದೆ ಅಂತ ಹೇಳಕ್ಕಾಗುತ್ತೆ, ತಾವೇ ಹೇಳ್ಕೊಳಕ್ ಆಗೋದಿಲ್ಲ. ಅದರಿಂದ ಗೊತ್ತಾಗುತ್ತೆ ಅವುಗಳು ತನ್ನ ಇರುವಿಕೆಗೆ ಕೂಡ, ತನ್ನ ವ್ಯಾಲಿಡೇಷನ್ಗೆನೆ ಅದುಗಳು ಇನ್ನೊಬ್ಬನ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ನಾನಾಗಿರೋನು ಯಾವ್ದಕ್ಕೂ ಡಿಪೆಂಡ್ ಆಗ್ಬೇಕಾಗಿಲ್ಲ. ನಾನು ಇದ್ದೀನಿ ಅಂತ ನಾನು ನೋಡಿ, ಬಾಕಿಯವ್ರು ಇದ್ದಾರೆ ಅಂತ ನಾನು ಹೇಳ್ಬೋದು. ಆದ್ರೆ ನಾನಿದ್ದೀನಿ ಅನ್ನೋದಕ್ಕೆ ಬಾಕಿಯವ್ರು ನನ್ಗೆ ಏನ್ ಹೇಳ್ಬೇಕಾಗಿಲ್ಲ. ನೀನ್ ಇದ್ಯಾ ನೋಡು ಅಂತ ಯಾರು ಬೇಕು ಹೇಳ್ಬೇಕಾಗಿಲ್ಲ. ನಮ್ಗೆ ತಾನಾಗೆ ನಮ್ಗೆ ಪ್ರಕಾಶವಾಗಿದೆ ಅದು. ಹಾಗಾಗಿ ಸ್ವಯಂ ಪ್ರಕಾಶವಾಗಿರೋದು ಆತ್ಮ. ಅನಾತ್ಮ ಆತರ ಇಲ್ಲ. ಹಾಗಾಗಿ ಆ ಡಿಫರೆನ್ಸ್ ನಾವು ನೋಡಿದಾಗ ಆತ್ಮನಿಗೆ ಮಾತ್ರನೇ ನಾವು ಸತ್ಯ ಅಂತ ಹೇಳ್ಬೇಕಾಗುತ್ತೆ. ಬಾಕಿದಕ್ಕೆಲ್ಲ ಡಿಪೆಂಡೆಂಟ್ ರಿಯಾಲಿಟಿ ಮಾತ್ರ ಇರೋದು. ಡಿಪೆಂಡೆಂಟ್ ರಿಯಾಲಿಟಿ ಅಂತ ಎಲ್ಲೆಲ್ಲಿ ಬಂತೋ ಅಲ್ಲಿ ನಮ್ಗೆ ಕೊಡಕ್ಕಾಗೋ ಒಂದೇ ಒಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ರೋಪ್ ಸ್ನೇಕ್ ಎಕ್ಸಾಂಪಲ್ ಒಂದನೇ ಕೊಡೋದು. ಯಾಕಂದ್ರೆ ಅಲ್ಲಿ ಕಾಣಿಸ್ತಾ ಇರೋ ಒಂದು ಹಾವಿಗೆ ಇಂಡಿಪೆಂಡೆಂಟ್ ರಿಯಾಲಿಟಿ ಇಲ್ಲ, ಅದಕ್ಕೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇಲ್ವೇ ಇಲ್ಲ. ಅದಕ್ಕೆ ಈ ರೋಪ್ನ ಡಿಪೆಂಡ್ ಆಗಿ ಅದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಸಿಗ್ತಾ ಇರೋದು. ಅವಾಗ ಏನಾಯ್ತು, ಡಿಪೆಂಡೆಂಟ್ ರಿಯಾಲಿಟಿ ಅಂತ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಆ ವಸ್ತು ಖಂಡಿತ ಸತ್ಯ ಅಲ್ಲ ಅಂತ ನಮ್ಗೆ ನಿರ್ಧಾರ ಆಗುತ್ತೆ ಅದು. ಅದೇ ತರನೇ ಇಲ್ಲೂ ಕೂಡ ಲೋಕದಲ್ಲಿರೋ ಎಲ್ಲವಕ್ಕೂ ಕೂಡ ನನ್ನನ್ನ ಡಿಪೆಂಡ್ ಆಗಿ ಅವುಗಳೆಲ್ಲ ಇರೋದು ಅಂತ ಇರೋದ್ರಿಂದ ಅವುಗಳಿಗೆ ಡಿಪೆಂಡೆಂಟ್ ರಿಯಾಲಿಟಿನೇ ಇರೋದು. ಅದರಿಂದ ಅದು ಸತ್ಯ ಅಲ್ಲ. ಆದ್ರೆ ಅವುಗಳಿಗೆಲ್ಲ ರಿಯಾಲಿಟಿ ಕೊಡೋದೇ ನಾನೇನೆ ಆಗಿರೋದ್ರಿಂದ ನಾನ್ ಮಾತ್ರನೇ ಸತ್ಯವಾಗಿರೋದು. ನನಗೆ ರಿಯಾಲಿಟಿ ಕೊಡಕ್ ಬೇರೆ ಯಾವ್ದು ಇಲ್ವೇ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಅನುಭವದಿಂದನೇ ಇವ್ರು ತೋರಿಸ್ಕೊಡ್ತಾ ಇದ್ದಾರೆ ಈ ವಸ್ತುವಿಗೆ ಬೇರೆ ಯಾವ್ದಕ್ಕಿಂದನೂ ಅಪೇಕ್ಷೆ ಇಲ್ದೇನೆ ಇದು ಇರ್ತಾ ಇತ್ತು ಯಾವಾಗ್ಲೂ ಅಂತ. ಸತ್ಯಸೆ ಸತ್ಯಂ ಅಂತ ಹೇಳಕ್ಕಾಗಿ ಇವ್ರು ಇದನ್ನ ಹೇಳ್ತಾ ಇದ್ದಾರೆ ನೋಡಿ. ಸತ್ಯಸೆ ಸತ್ಯಂ ಅಂತ ಹೇಳುವಾಗ ಸತ್ಯ ಅಂತ ನಮ್ಗೆ ಕಾಣಿಸ್ತಾ ಇರೋದಕ್ಕೆಲ್ಲ ಸತ್ಯವಾಗಿರೋದು ಬ್ರಹ್ಮ ಅಂತ ಹೇಳುವಾಗ ಆ ಬ್ರಹ್ಮ ಅನ್ನೋದು ನೀನೇನೆ, ಬೇರೆ ಯಾವ್ದು ಅಲ್ಲ ಅಂತ ತೋರ್ಸಕ್ಕಾಗಿ ನಮ್ಮ ಎಕ್ಸಾಂಪಲೇ ತಗೊಂಡು ಅವರು ಈ ತರ ಹೇಳ್ತಾ ಇದ್ದಾರೆ. ಇಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಹೇಳುವಾಗ ನಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಇವಾಗ ಇಲ್ಲ ವ್ಯಕ್ತ ರೂಪ, ಬ್ರಹ್ಮದ ವ್ಯಕ್ತ ರೂಪ. ಆದ್ರೆ ಆ ವ್ಯಕ್ತ ಆಗಿದೆಯಲ್ಲ, ಅದು ಆ ವ್ಯಕ್ತ ಆಗಿರೋದು ಮುಂಚೆ ವ್ಯಕ್ತ ಆಗಿರ್ಲಿಲ್ಲ, ಆಮೇಲೆ ವ್ಯಕ್ತ ಆಯ್ತು. ಅವಾಗ ಏನಾಯ್ತು, ವ್ಯಕ್ತ ಆಗದೇನೆ ಬ್ರಹ್ಮ ಇರಕ್ಕಾಗುತ್ತೆ. ಆದ್ರೆ ಈ ವ್ಯಕ್ತವಾಗಿರೋದು ಬ್ರಹ್ಮ ಎಲ್ಲಿ ಇರಕ್ಕಾಗೋದೇ ಇಲ್ಲ. ಅದು ಆ ತರ ತಿಳ್ಕೊಬೇಕು ನಾವು. ನೋಡಿ, ಇವಾಗ ವ್ಯಕ್ತವಾಗಿರೋದು, ಇವಾಗ ನಾವು ಸಾಮಾನ್ಯವಾಗಿ ಒಂದು ಜಡವಸ್ತು ತಗೊಂಡು ಹೇಳಿದ್ರೆ ಕೂಡ, ಇವಾಗ ಬಂಗಾರ ಇದೆ, ಆಭರಣಗಳಿದೆ. ಇವಾಗ ಆಭರಣಗಳು ಅನ್ನೋದು ಬಂಗಾರದ ಒಂದು ವ್ಯಕ್ತ ಸ್ವರೂಪ, ವ್ಯಕ್ತ ಸ್ಥಿತಿ ಅದು. ಆದ್ರೆ ಆಭರಣಗಳಿಗೆ ಬಂಗಾರ ಇಲ್ದೇ ಇರಕ್ಕಾಗೋದಿಲ್ಲ. ಆದ್ರೆ ಬಂಗಾರ ಅನ್ನೋದು ಆಭರಣಗಳು ಇಲ್ಲದೆ ಕೂಡ ಅದಿರುತ್ತಲ್ವಾ. ಈ ರೀತಿಯಲ್ಲಿ ನಾವು ಇದನ್ನ ಚಿಂತನೆ ಮಾಡ್ಬೇಕು. ಅವಾಗ ನಮ್ಗೆ ಅಪ್ರಿಶಿಯೇಟ್ ಮಾಡಕ್ ಆಗುತ್ತೆ ಅದನ್ನ. ಹಾಗಾಗಿ ನಾವು ಬಂಗಾರ ಅನ್ನೋದು ಅನ್ಮ್ಯಾನಿಫೆಸ್ಟ್ ಆಗಿ ಇರೋದು. ನಾವು ನೋಡಿ ತುಂಬಾ ಆಶ್ಚರ್ಯವಾಗುತ್ತೆ ನೋಡಕ್ಕೆ. ಬಂಗಾರ ಅಂತ ಒಂದು ಇದೆಯಲ್ಲ, ಅದನ್ನ ಇರುವಿಕೆ ಕೂಡ ನಮ್ಗೆ ಯಾರು ತೋರ್ಸ್ಕೊಳ್ಬೇಕಾದ್ರೆ ಆ ಬಂಗಾರದ ಒಂದು ಫಾರ್ಮ್ನೇ ತೋರ್ಸ್ಕೊಳ್ಬೇಕಾಗಿದೆ. ನೋಡಿ, ಗೋಲ್ಡ್ ಬಿಸ್ಕೆಟ್ ಇದು, ಗೋಲ್ಡ್ ನಗೆಟ್ಸ್ ಅಂತ ಹೇಳ್ಬೋದು, ಅಥವಾ ಗೋಲ್ಡ್ ಮೈನ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತಗೊಂಡಾಗ ಅದನ್ನ ಎಲ್ಲ ಕಮ್ಮಿ ಗಿಂಬಿ ಅಥವಾ ಅದು ಪುಡಿ ಗಿಡಿ ಎಲ್ಲ ತೋರಿಸ್ಬೋದು. ಅವಾಗ ಕೂಡ ಏನಾಗ್ತಾ ಇದೆ ಅಂದ್ರೆ, ಬಂಗಾರ ಅಂತ ಒಂದು ಮೆಟೀರಿಯಲ್ ಇದೆಯಲ್ಲ, ಅದು ಆಬ್ಸ್ಟ್ರಾಕ್ಟ್. ಅದು ಅದಕ್ಕೆ ಸ್ವತಃ ನಾಮರೂಪ ಯಾವ್ದು ಇಲ್ವೇ ಇಲ್ಲ. ಅದಕ್ಕೆ ನಾಮ ಮಾತ್ರ ಕೊಟ್ಟಿರ್ಬೋದು ನಾವು, ಆದ್ರೆ ಕೂಡ ರೂಪ ಅನ್ನೋದಕ್ಕೆ ಇರೋದೇ ಇಲ್ಲ. ಅದ್ರ ರೂಪ ಸಮೇತ ನಮ್ಗೆ ಕಾಣಿಸ್ಬೇಕಾದ್ರೆ ಅದು ಏನಾದ್ರೂ ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ಲೇಬೇಕು. ಅದಕ್ಕೆ ನಾನು ಕಲರ್ ಎಕ್ಸಾಂಪಲ್ ಕೊಟ್ಟೆ. ಪೇಂಟ್ ಕಲರ್, ಒಂದು ಗ್ರೀನ್ ಕಲರ್ ಅನ್ನೋದು ನಾವು ತೋರಿಸ್ಬೇಕಾದ್ರೆ ಏನೋ ಒಂದು ಹಸಿರಾಗಿರೋ ಒಂದು ಎಲೆನೋ ಅಥವಾ ಏನಾದ್ರೂ ಒಂದು ಪೇಂಟ್ನೋ ಏನೋ ತೋರಿಸ್ತೇನೆ ನೀವು ಗ್ರೀನ್ ತೋರ್ಸಕ್ಕಾಗುತ್ತೆ. ಸೊ ಈ ಲೋಕದಲ್ಲೇನೆ ಇರೋ ವಸ್ತುಗಳಿಗೆ ಈ ತರ ಇದ್ರೆ ಆ ಬ್ರಹ್ಮ ವಿಷಯಕ್ಕೆ ನಾವು ಏನ್ ಹೇಳಕ್ಕಾಗುತ್ತೆ? ಕರೆಕ್ಟ್. ಹಾಗಾಗಿ ಮಾಯೆಯಿಂದ ಕಾಣಿಸ್ಕೊಳ್ತಾ ಇದೆ ಈ ಪ್ರಪಂಚ ಅನ್ನೋದು. ಪ್ರಪಂಚ ಅನ್ನೋದು ಅಂದ್ರೆ ಬ್ರಹ್ಮದಿಂದ ಮಾಯೆ ಸೃಷ್ಟಿಯಾಗಿದೆ ಅಂತ ಅದು ಒಂದು ಲೆವೆಲ್ ಅಲ್ಲಿ ಹೇಳ್ಬೋದು. ಯಾಕಂದ್ರೆ ಮಾಯೆಗೆ ಇರುವಿಕೆ ಅನ್ನೋದೇ ಬ್ರಹ್ಮದಿಂದಲೇ ಸಿಗ್ತಾ ಇರೋದ್ರಿಂದ, ಮಾಯೆಗೆ ಇರುವಿಕೆಯನ್ನೇ ಬ್ರಹ್ಮದಿಂದಲೇ ಸಿಗ್ತಾ ಇರೋದ್ರಿಂದ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಇದಕ್ಕೆ ಈ ಭಕ್ತಿ ಸ್ಕೂಲ್ ವೇದಾಂತ ಅಂತ ಇದೆಯಲ್ಲ, ಭಕ್ತಿ ಸ್ಕೂಲ್ ಅಲ್ಲಿ ಹೇಳುವಾಗ ಯಾವ ತರ ಅವ್ರು ಹೇಳ್ತಾರೆ ಅಂದ್ರೆ, ಈ ಪ್ರಪಂಚ ಅನ್ನೋದು ಮಾಯೆಯಿಂದ ಕಾಣಿಸ್ಕೊಳ್ತಾ ಇದೆ. ಆದ್ರೆ ಮಾಯಾ ಅನ್ನೋದು ಬ್ರಹ್ಮದ ಒಂದು ಶಕ್ತಿ. ಅವಾಗ ಬ್ರಹ್ಮವೇ ಏನ್ ಮಾಡಿದೆ, ತನ್ನನ್ನ ಈ ಪ್ರಪಂಚವಾಗಿ ತೋರಿಸ್ಕೊಳ್ಳಕ್ಕೆ ಅಥವಾ ಪ್ರಪಂಚ ಅನ್ನೋದನ್ನ ಎಲ್ಲರೂ ನಿಭಾಯಿಸಿ ಮಾಡ್ಕೊಳ್ಳಕ್ಕೆ ತಾನೇ ಮಾಯಾ ಅಂತ ಒಂದನ್ನ ಸೃಷ್ಟಿ ಮಾಡಿತ್ತು. ತನ್ನಿಂದಲೇ ಮಾಯಾ ಅಂತ ಒಂದು ಬಂದಿದೆ ಅಂತ ತಪ್ಪೇನಿಲ್ಲ ಅದರಲ್ಲಿ. ಯಾಕಂದ್ರೆ ಮಾಯೆ ಅನ್ನೋದಕ್ಕೆ ಸಪರೇಟ್ ಇರುವಿಕೆ ಇಲ್ವೇ ಇಲ್ಲ. ಬ್ರಹ್ಮನ್ ಬಿಟ್ರೆ ಅದಕ್ಕೆ ಸಪರೇಟ್ ಆಗಿ ಇರುವಿಕೆ ಇಲ್ವೇ ಇಲ್ಲ. ಹಾಗಾಗಿ ಆ ಮಾಯೆ ಅನ್ನೋದಕ್ಕೆ ಇರುವಿಕೆ ಸಿಗ್ಬೇಕಾದ್ರೂ ಕೂಡ ಬ್ರಹ್ಮದಿಂದಲೇ ಸಿಗ್ಬೇಕಾಗಿದೆ ಅದಕ್ಕೆ ಅಂತ ಅದು ಒಪ್ಬೇಕಾಗಿದೆ. ಎಲ್ಲರೂ ಕೂಡ ಒಪ್ಲೇಬೇಕಾಗುತ್ತೆ. ಜಗನ್ಮಿಥ್ಯ ಅಂತ ಹೇಳುವಾಗ ಇದೇನೇ, ಅದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳುವಾಗ ಜಗತ್ತಾಗಿರೋದು ಕಾಣಿಸ್ಕೊಳ್ತಾ ಇದೆಯಲ್ಲ, ಅದು ಸತ್ಯ, ಪಾರಮಾರ್ಥಿಕ ಸತ್ಯ ಇಲ್ಲ. ಅದಕ್ಕೆ
ಬ್ರಹ್ಮ ಒಂದಕ್ಕೆ ಪ್ರಾಥಮಿಕ ಸತ್ಯ ಇರೋದು. ಇವಾಗ ಸ್ವಪ್ನ ಅನ್ನೋದು ಸತ್ಯವ ಅಂತ ಕೇಳಿದ್ರೆ ಸ್ವಪ್ನ ಇಲ್ಲ ಅಂತ ನಾವು ಹೇಳ್ತೀವಿ. ಅದೇ ಸ್ವಪ್ನ ನೋಡಿರೋನು ಅವನು ಸತ್ಯವಾಗಿದ್ದಾನಲ್ವಾ? ಅದೇ ತರನೇ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಅಂತ ಹೇಳುವಾಗ ಜಗತ್ತನ್ನೋದು ಬ್ರಹ್ಮಕ್ಕಿಂತ ಬೇರೆ ಅಲ್ವಾ ಅಂತ ಕೇಳಿದ್ರೆ ಅಲ್ಲೇ ತುಂಬಾ ಒಂದು ಪ್ರಾಬ್ಲಮ್ ಬರುತ್ತೆ. ಅದು ಬೇರೆ ಅಂತ ಹೇಳಿದ್ರೆ ಬ್ರಹ್ಮ ಇದೆ, ಇದು ಬೇರೆ ಸೆಪರೇಟ್ ಆಗಿದೆ ಅಂತ ಆಗುತ್ತೆ. ಅದು ಅವಾಗ ಬ್ರಹ್ಮ ಅನ್ನೋದು ಒಂದೇ ಒಂದಿದೆ ಅಂತ ಹೇಳಕ್ ಬರೋದೇ ಇಲ್ಲ. ಸೊ ಹಾಗಾಗಿ ಈ ಕ್ವೆಶ್ಚನ್ ಎಲ್ಲ ಈ ತರ ಆನ್ಸರ್ ಮಾಡಿ ಅದನ್ನ ತೋರ್ಸ್ಕೊಟ್ಟಿದ್ದಾರೆ ನಮ್ಗೆ, ತೊಂದರೆ ಇಲ್ಲ ಅದನ್ನ. ಇವಾಗ ತದಿತ್ತಂ ನ ತದಿತ್ತಂ ನೇತಿ ನೇತೀತಿ ವಾಕ್ಯಂ ಬ್ರಹ್ಮಾತ್ಮ ಬೋಧಕಂ ಜೀವೇಶೋಪಾಧಿ ನಿನ್ನತ್ಯ ಲಕ್ಷ್ಯ ಅಖಂಡ ಅವಸಾನತಃ. ಇವಾಗ ಇವ್ರು ಏನ್ ಮಾಡಿದ್ರು, ನೇತಿ ನೇತಿ ಅನ್ನೋದಕ್ಕೆ ಎರಡು ರೀತಿಯಾಗಿ ಅರ್ಥ ಕೊಡ್ಬೋದು ಅಂತ ಹೇಳ್ಬಿಟ್ಟು ಎರಡನೇ ಅರ್ಥ ಏನ್ ಕೊಟ್ರು ಅಂತ ಹೇಳಿದ್ರೆ, ಜೀವ ಮತ್ತು ಈಶ್ವರ ಅಂತ ಇದಾರಲ್ಲ ಅದರಲ್ಲಿ ಇವ್ರಿಗೂ ಭೇದ ಇಲ್ಲ ಅಂತ ತೋರ್ಸಕ್ಕೆ ನೇತಿ ನೇತಿ ಅಂತ ಬಂದಿದೆ ಅಂತ ಹೇಳಿದ್ರು. ಅದನ್ನ ಇವಾಗ ಪರ್ಯವಸಾನ ಮಾಡ್ತಾ ಇದ್ದಾರೆ. ಅವಾಗ ಬ್ರಹ್ಮ ಅನ್ನೋದನ್ನ ನಾವು ನೇತಿ ನೇತಿ ಅಂತ ವಾಕ್ಯ ಬಂದಿರೋದೇ ಬ್ರಹ್ಮವನ್ನ ತೋರ್ಸ್ಕೊಡಕ್ಕಾಗಿ. ಅವಾಗ ಏನಾಯ್ತು, ಜೀವಕ್ಕೂ ಬ್ರಹ್ಮಕ್ಕೂ ಡಿಫರೆನ್ಸ್ ಇಲ್ಲ ಅಂತ ಅನ್ನೋದನ್ನೇ ಈ ನೇತಿ ನೀತಿ ಅನ್ನೋದು ತೋರ್ಸ್ಕೊಡ್ತಾ ಇದೆ. ಜೀವ ಅನ್ನೋನು ಯಾರು ಅಂತ ಕೇಳಿದಾಗ ಅದನ್ನ ಮುಂಚೆ ತೋರಿಸಿದ್ರು ಅವರು. ಈ ಅವಸ್ಥೆಗಳು 3 ಅವಸ್ಥೆಗಳಿದೆಯಲ್ಲ, ಜಾಗೃತ, ಸ್ವಪ್ನ, ಅವಸ್ಥೆ, ಸುಷುಪ್ತಿ ಅಂತ, ಅವುಗಳೆಲ್ಲ ಬಂದು ಹೋಗ್ತಾ ಇರೋದು. ಆದ್ರೆ ಅದಕ್ಕೆಲ್ಲ ಸಾಕ್ಷಿಯಾಗಿರೋದು ಮಾತ್ರ ಚೈತನ್ಯ ಸ್ವರೂಪ ಮಾತ್ರ ಇರೋದು ಅಂತ. ಅದೇ ಆ ಚೈತನ್ಯ ಸ್ವರೂಪ ಮಾತ್ರ ಇರೋದೇ ಬ್ರಹ್ಮ ಸ್ವರೂಪ ಅಂತ ಹೇಳಿ ಈ ನೇತಿ ನೀತಿ ಅನ್ನೋ ರೀತಿಯಲ್ಲಿ ನಮ್ಗೆ ಜೀವಕ್ಕೂ ಈಶ್ವರನಿಗೂ ಸೆಪರೇಷನ್ ಅಂತ ಯಾವ್ದು ಇಲ್ವೇ ಇಲ್ಲ, ನಿಜವಾಗ್ಲೂ ಇರೋದು ಒಂದೇನೆ ಅಂತ ಅದನ್ನ ಹೇಳಿದ್ರು. ಜೀವೇಶೋಪಾಧಿ ನಿನ್ಹುತ್ಯ ಲಕ್ಷ್ಯ ಅಖಂಡ ಅವಸಾನತಃ. ಅಂದ್ರೆ ಏನಾಯ್ತು, ಜೀವ ಅನ್ನೋದನ್ನ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಬೇರೆ ಚೈತನ್ಯ ಅಂತ ಗೊತ್ತಾಗುತ್ತೆ. ಬ್ರಹ್ಮ ಅನ್ನೋದು ಯಾವ್ದು ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಅದು ಕೂಡ ಕೇವಲ ಚೈತನ್ಯ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಈ ಚೈತನ್ಯ ಆ ಚೈತನ್ಯ ಅಂತ ಎರಡು ಚೈತನ್ಯ ಇರಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಒಂದೇ ಚೈತನ್ಯತೆ ಇರೋದು ಅನ್ನೋದನ್ನ ನಮ್ಗೆ ಆ ರೀತಿಯಿಂದ ಗೊತ್ತಾಗುತ್ತೆ ನಿಮ್ಗೆ ಅಂತ. ಸೊ ಹೀಗೆ ಅವರು ಇದನ್ನ ಹೇಳ್ಬಿಟ್ಟು, ಇತ್ಯೇವಂ ಅನಿದಂ ರೂಪಂ ಬ್ರಹ್ಮಣಃ ಪ್ರತಿಪಾದಿತಂ ನಿರ್ನಾಮ್ನಃ ತಸ್ಯ ನಾಮ ಏವತತ್ ಸತ್ಯಸ್ಯ ಸತ್ಯಮಿತಿ ಶ್ರುತಂ. ಹಾಗಾಗಿ ಇವರು ಇದಂ ಅಂತ ಒಂದು, ಅನಿದಂ ಅಂತ ಒಂದು ಅಂತ ಮುಂಚೆ ಹೇಳಿದ್ರು. ಅದನ್ನ ಇದಂ ಅನ್ನೋದು ನಾವು ಇದು ಅಂತ ತೋರ್ಸಕ್ ಆಗೋದು ವಸ್ತು. ಅನಿದಂ ಅಂತ ಹೇಳಿದ್ರೆ ಇದು ಅಂತ ತೋರ್ಸಕ್ ಆಗೋದೇ ಇಲ್ಲ, ಅದು ಅಂತ ವಸ್ತು ಅದು. ಹಾಗಾದ್ರೆ ಅನಿದಂ ಅನ್ನೋದನ್ನ ನಾವು ಇದಂ ಅಂತ ನಾವು ವಸ್ತುಗಳೆಲ್ಲ ತೋರಿಸ್ಬೋದು. ಇದಂ ಅಂತ ತೋರ್ಸ್ಕೊಳಕ್ ಆಗದೆ ಇರೋದು ಬ್ರಹ್ಮವನ್ನ ನಾವು ಇದು ಅಂತ ನಾವು ನಿರ್ದೇಶ ಮಾಡಿ ತೋರ್ಸ್ಕಾಗಲ್ಲ. ಅದಕ್ಕೆ ಇದರಲ್ಲಿ ಕೂಡ ಯಾವುದು ನೇತಿ ನೋಡಿ, ಅದಕ್ಕೇನೆ ಇದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅನಿರ್ದೇಶ್ಯ ವಪು ಶ್ರೀಮಾನ್ ಅಂತ ಬರ್ತಲ್ಲ. ಅನಿರ್ದೇಶ್ಯ ಅಂತ ಹೇಳಿದ್ರೆ, ನಿರ್ದೇಶ ಅಂತ ಹೇಳಿದ್ರೆ ಡೈರೆಕ್ಟ್ ಮಾಡಿ ತೋರ್ಸೋದು. ನಾವು ಇಂಥದ್ದು ಅಂತ ತೋರ್ಸಕ್ ಆಗದಲ್ಲ, ನಾವು ಈ ತರ ಬೆಟ್ಟಿಂದ ನಾವು ತೋರ್ಸ್ಕೊಡೋದು ಇಂಥದ್ದು ಅಂತ, ಅದಕ್ಕೆ ನಿರ್ದೇಶ ಮಾಡಕ್ ಆಗೋದು ಅಂತ. ಅನಿರ್ದೇಶ್ಯಂ ಅಂತ ಹೇಳಿದ್ರೆ ಅದನ್ನ ಆತರ ಇಂಥದ್ದು ಅಂತ ತೋರ್ಸಕ್ ಆಗೋದೇ ಇಲ್ಲ, ನಾವು ಇದು ಅಂತ ತೋರ್ಸಕ್ ಆಗೋದೇ ಇಲ್ಲ. ನಾವ್ ಇದು ಅಂತ ಯಾವ್ದನ್ನ ತೋರ್ಸಕ್ಕಾಗುತ್ತೆ, ಆ ವಸ್ತುಗಳನ್ನೆಲ್ಲ ತೋರ್ಸಕ್ಕಾಗುತ್ತೆ. ಅದು ಇಂಥ ಆಕಾರ ಇರೋದು, ಇಂಥ ಒಂದು ಹೆಸರು ಇರೋದು, ಇಂಥ ಒಂದು ರೂಪ ಇರೋದು ಅಂತ ನಾವು ಅದನ್ನ ತೋರಿಸ್ಬೋದು. ಆದ್ರೆ ಈ ಬ್ರಹ್ಮಕ್ಕೆ ರೂಪ ಅಂತದೆಲ್ಲ ಯಾವ್ದು ಇಲ್ವೇ ಇಲ್ಲ. ಅದರಿಂದ ಅದನ್ನ ಇದು ಅಂತ ತೋರ್ಸಕ್ ಆಗೋದೇ ಇಲ್ಲ. ಹಾಗಾದ್ರೆ ಅಂತ ಒಂದು ಬ್ರಹ್ಮವನ್ನು ತಿಳ್ಕೊಬೇಕು ಅಂತ ಬೇರೆ ಹೇಳ್ತಾ ಇದೆ. ಅದರಿಂದ ಏನ್ ಮಾಡ್ತಾ ಇದೆ ಉಪನಿಷತ್ತು, ಸತ್ಯಸ ಸತ್ಯಂ ಅಂತ ಒಂದು ಮೆಥಡ್ ಇಂದ ತೋರ್ಸ್ಕೊಡ್ತಾ ಇದೆ. ನೋಡು, ನೀನು ಇದಂ ಅಂತ ಯಾವ್ದನ್ನೆಲ್ಲ ತೋರಿಸ್ತಾ ಇದೆಯೋ ಅದ್ರ ಮುಖಾಂತರ ಅನಿದಂ ಅನ್ನೋದನ್ನ ತಿಳ್ಕೊಬಹುದು ನೀನು ಅಂತ. ಸೊ ಇದಂ ಅಂತ ನೀನ್ ಯಾವ್ದನ್ನೆಲ್ಲ ತೋರ್ಸೋಗ್ತೀಯ ಅದು ನಿನಗೆ ಗೊತ್ತಾಗ್ತಾ ಇದೆ. ಅದನ್ನ ಸತ್ಯಂ ಅಂತ ಒಂದು ಶಬ್ದದಿಂದ ಹೇಳ್ತು. ಅದಕ್ಕೂ ಸತ್ಯವಾಗಿರೋದು ಯಾವ್ದಿದೆಯೋ ಅದು ಮಾತ್ರ ಅನಿದಂ, ಅದನ್ನ ನೋಡಕ್ಕಾಗಲ್ಲ ಅದು ಅಂತ. ಹಾಗಾಗಿ ಇದಕ್ಕೆಲ್ಲ ಯಾವ್ದು ಹಿನ್ನೆಲೆಯಲ್ಲಿ ಇದೆಯೋ ಅಥವಾ ಇದಕ್ಕೆಲ್ಲ ಯಾವ್ದು ಅಧಿಷ್ಠಾನವಾಗಿದೆಯೋ ಅದು ಬ್ರಹ್ಮ ಅಂತ ತೋರ್ಸಕ್ಕೆ ಇದ್ರ ಮುಖಾಂತರ ಬ್ರಹ್ಮ. ನೋಡಿ, ನೋನ್ ಟು ದಿ ಅನ್ನೋನ್ ಅಂತ ಇದೆಯಲ್ಲ ಮೆಥಡ್, ಅದೇ ಮೆಥಡ್ ಇದು ಕೂಡ ಮಾಡ್ತಿರೋದು. ಫ್ರಮ್ ದಿ ನೋನ್ ಟು ದಿ ಅನ್ನೋನ್. ನೋನ್ ಯಾವ್ದು ನಮ್ಗೆ, ಈ ವಸ್ತುಗಳೆಲ್ಲ ನಮ್ಗೆ ನೋನ್ ಅನ್ನೋದು, ಅದೇ ಇದಂ ಅಂತ ಇರೋದು. ಸೊ ಇದಂ ಮುಖಾಂತರ ಅನಿದಂ ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅನಿದಂ ಅನ್ನೋದನ್ನ ನಮ್ಗೆ ನಮ್ಗೆ ಕಾಣಿಸ್ಕೊಳ್ತಿಲ್ಲ ಇದು. ಅದನ್ನ ತೋರ್ಸ್ಕೊಳಕ್ಕೆ ಬೆಸ್ಟ್ ಮೆಥಡ್ ಯಾವ್ದು ಅಂತ ಹೇಳಿದ್ರೆ ಈ ನೇತಿ ಅನ್ನೋದೇ ಅಂತ ಹೇಳ್ಬಿಟ್ಟು ಈ ತರ ಹೇಳಿ ಉಪನಿಷತ್ತು ಈ ತರ ಹೇಳಿ ಮುಗಿಸುತ್ತೆ. ಇತ್ಯೇವಂ ಅನಿದಂ ರೂಪಂ ಬ್ರಹ್ಮಣಃ ಪ್ರತಿಪಾದಿತಂ ನಿರ್ನಾಮ್ನಃ ತಸ್ಯ ನಾಮ ಏತತ್ ಸತ್ಯಸ್ಯ ಸತ್ಯಮಿತಿ. ಹಾಗಾದ್ರೆ ನಿರ್ನಾಮ ಅಂತ ಹೇಳಿದ್ರು ಹೆಸರೇ ಇಲ್ಲ ಅದಕ್ಕೆ. ಇವಾಗ ಘಟಪಟಾದಿ ವಸ್ತುಗಳಿಗೆ ನಾವು ಘಟಪಟ ಅಂತೆಲ್ಲ ಹೆಸರು ಕೊಡ್ಬೋದು, ನಾವು ಹೆಸರಿಂದ ವ್ಯವಹಾರ ಮಾಡ್ತಾ ಇದೀವಿ. ಆದ್ರೆ ಬ್ರಹ್ಮ ಅನ್ನೋದಕ್ಕೆ ನಾವು ಹೆಸರು ಕೊಡಕ್ ಆಗೋದೇ ಇಲ್ಲ. ಅದಕ್ಕೆ ಬ್ರಹ್ಮ ಅನ್ನೋದಕ್ಕೆ ಬ್ರಹ್ಮ ಅಂತ ಹೆಸರು ಕೊಟ್ಟಿದ್ದಿಲ್ಲ ಅಂತ ಕೇಳಿದ್ರೆ ಅದು ಕೂಡ ಒಂದು ವ್ಯವಹಾರಕ್ಕಾಗಿ ಕೊಟ್ಟಿರೋದು ಅಷ್ಟೇನೆ. ಅದಕ್ಕೆ ಸೆಪರೇಟ್ ಆಗಿ ಅದಕ್ಕೆ ನಾಮ ಅನ್ನೋದು, ನ್ಯಾಚುರಲ್ ಆಗಿ ನಾಮ ಅನ್ನೋದು ಇಲ್ವೇ ಇಲ್ಲ ಅದಕ್ಕೆ. ಅದರಿಂದ ಈ ಉಪನಿಷತ್ ಏನ್ ಮಾಡ್ತಾ ಇದೆ, ಅದಕ್ಕೆ ಒಂದು ಹೆಸರು ಕೊಡ್ತೀನಪ್ಪ, ಅದೇನ್ ಹೆಸರು ಅಂತ ಹೇಳಿದ್ರೆ ಸತ್ಯಕ್ಕಲ್ಲ ಸತ್ಯವಾಗಿರೋದೇ ಅದಕ್ಕೆ ಹೆಸರು ಅಂತ ಹೇಳಿದ್ರು. ಹಾಗಾಗಿ ಸತ್ಯ ಅಂದ್ರೆ ನಮ್ಗೆ ಕಾಣಿಸ್ಕೊಡ್ತಾ ಇರಲ್ಲ, ಅದಕ್ಕೆ ಸತ್ಯ ಅಂತ ಒಂದಿದೆ, ಅದೇ ಅದಕ್ಕೆ ಅದರ ಹೆಸರು ಅಂತ ಹೇಳ್ಬಿಟ್ಟು ಸತ್ಯಸ್ಯ ಸತ್ಯಂ ಅಂತ ಅದಕ್ಕೆ ಹೆಸರು ಅಂತ ಉಪನಿಷತ್ ಹೇಳಿ ನಮ್ಗೆ ಅದನ್ನ ತೋರಿಸ್ತು ಅಂತ ಹೇಳ್ತಾ ಇದ್ದಾರೆ. ಸತ್ಯತ್ಯಚ್ಚ ಸತ್ಯಾಖ್ಯಾಹ ಪ್ರಾಣಾಹ ತೇ ಬ್ರಹ್ಮಣ ಆತ್ಮನ ಆತ್ಮವಂತಹ
ತಥೋ ಬ್ರಹ್ಮ ಸತ್ಯ ಸತ್ಯಂ ಇತಿ ಈರಿತಂ ಅಂತ ನೋಡಿ. ಸತ್ಯಸೆ ಸತ್ಯಂ ಅಂತ ಹೇಳುವಾಗ ಎರಡು ಸತ್ಯ ಇದೆ ಅಲ್ಲಿ. ಒಂದು ಸತ್ಯ ಅಂದು ಇನ್ನೊಂದು ಎರಡನೇ ಸತ್ಯ ಅಂತ. ಮೊದಲನೇ ಸತ್ಯ ಯಾವ್ದು ಅಂತ ಹೇಳಿದ್ರೆ ಇವಾಗ ನಮ್ಗೆ ಕಾಣಿಸ್ಕೊಳ್ತಾ ಇರೋದು ಅದೇ ಮೊದಲನೇ ಸತ್ಯ ಅನ್ನೋದು. ಎರಡನೇ ಸತ್ಯ ಯಾವ್ದು ಅಂತ ಹೇಳಿದ್ರೆ ನಮ್ಗೆ ಕಾಣಿಸ್ಕೊಳ್ತಾ ಇಲ್ಲ, ಆದ್ರೆ ಕಾಣಿಸ್ಕೊಳ್ತಾ ಇರೋ ಎಲ್ಲವಕ್ಕೂ ಕೂಡ ಹಿನ್ನೆಲೆಯಲ್ಲಿರೋದು ಅದೇನೆ ಅಂತ. ಹಾಗಾಗಿ ಅದೇ ಎರಡನೇ ಸತ್ಯ ಅಂತ. ಹಾಗಾದ್ರೆ ಮೊದಲನೇ ಸತ್ಯ ಅನ್ನೋದು ಆ ಸತ್ಯ ಅನ್ನೋದ್ರಲ್ಲಿ ಎರಡು ಶಬ್ದಗಳಿದೆ. ಅದರಲ್ಲಿ ಸತ್ಯತ್ಯಂತ ಅಂತ ಎರಡು ಸೇರಿನೇ ಸತ್ಯ ಅಂತ ಆಗಿರೋದು. ಅದನ್ನೇ ಪ್ರಾಣವೈ ಸತ್ಯಂ ಅಂತ ಹೇಳಿದ್ರು. ಪ್ರಾಣ ಅಂತ ಹೇಳಿದ್ರೆ ಇಂದ್ರಿಯಗಳು, ಅದರಿಂದ ಉಪಲಕ್ಷಿತವಾಗಿರೋ ಇಂದ್ರಿಯಕ್ಕೆ ಗೋಚರವಾಗಿರೋ ಎಲ್ಲ ವಸ್ತುಗಳು ಕೂಡ ಅದನ್ನ ಸತ್ಯಂ ಅಂತ ಕರೀತು. ಅವಾಗ ಅದು ಬ್ರಹ್ಮಣ ಆತ್ಮನ ಆತ್ಮವಂತಹ ಅದಕ್ಕೆ ಅದು ಇರೋದಕ್ಕೆ ಅದಕ್ಕೆ ಇರುವಿಕೆ ಸಿಕ್ಕಿರೋದೇ ಬ್ರಹ್ಮದಿಂದ ಆಗಿರೋದ್ರಿಂದ ಇವುಗಳ ಇರುವಿಕೆ ಎಲ್ಲಿಂದ ಸಿಗ್ತಾ ಇದೆಯೋ ಅದೇ ಸತ್ಯವಾದ ವಸ್ತು ಅಲ್ಲಿ ಅಂತ. ಇವಾಗ ನೋಡಿದ್ರೆ ನಾವು ಇದನ್ನ ನೋಡಿದಾಗ ನಾವು ಈ ಚಾಂದೋಗ್ಯ ಉಪನಿಷತ್ತಲ್ಲಿ 3 ಉದಾಹರಣೆ ಕೊಟ್ಟು ಹೇಳಿದ್ರಲ್ಲ, ಕ್ಲೇ, ಗೋಲ್ಡ್ ಅಂಡ್ ಅಯರ್ನ್ ಅಂತ. ಅಲ್ಲಿ ಕೂಡ ಅಲ್ಲಿ ಶಬ್ದ ಕೂಡ ಇದೇ ತರ ಮಾಡಿದೆ. ಅದು ಏನ್ ಮಾಡಿದೆ ಅಂದ್ರೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳಿದ್ರೆ ಸತ್ಯ ಶಬ್ದ ಅಲ್ಲಿ ಕೂಡ ಬಂದಿದೆ. ಅಲ್ಲಿ ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಣ್ಣಿಂದ ಮಾಡಿರೋ ಈ ಮಡಿಕೆ ಅಥವಾ ಇನ್ನು ಏನೇನು ವಸ್ತುಗಳು ನಾವು ಹೇಳ್ಬೋದು ಅದೆಲ್ಲವೂ ಕೂಡ ನೀನ್ ಹೇಳಿದ್ರು ಕೂಡ ಏನೇ ಹೇಳಿದ್ರು ಕೂಡ ಅದೆಲ್ಲ ಕೂಡ ಆ ವಸ್ತು ಸುಮ್ಮನೆ ನೇಮ್ಸ್ ಅಷ್ಟೇನೆ, ಅದಲ್ಲ ಬರೀ ಹೆಸರುಗಳಷ್ಟೇನೆ. ಅದ್ರಲ್ಲಿ ಸತ್ಯವಾಗಿರೋದು ಯಾವ್ದು ಅಂತ ಕೇಳಿದ್ರೆ ಮಣ್ಣು ಮಾತ್ರನೇ ಸತ್ಯ. ಅದೇ ತರ ಇಲ್ಲಿ ನಾವು ಸತ್ಯಂ ಅಂತ ನಾವು ಯಾವ್ದನ್ನ ನೋಡ್ತಾ ಇದೀವೋ ಅದರಲ್ಲಿ ಇರೋ ನಿಜವಾದ ವಸ್ತು ಏನು ಅಂತ ವಿಚಾರ ನೋಡಿದಾಗ ಈ ಬ್ರಹ್ಮವೇ ಅದರಲ್ಲಿ ನಿಜವಾಗಿರೋದು ಗೊತ್ತಾಗುತ್ತೆ ಅಂತ. ಇದನ್ನ ನಾವು ತಿಳ್ಕೊಳ್ಳೋಕೆ ಇನ್ನೊಂದು ಯುಕ್ತಿ ಕೂಡ ನಾವು ನೋಡಿದೀವಿ ತುಂಬಾ. ಏನು ಅಂತ ಹೇಳಿದ್ರೆ ಸತ್ಯಂ ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪ ಇತಿ ಅಂಶ ಪಂಚಕಂ ಅಂತ ನೋಡಿದೀವಲ್ಲ. ಒಂದೊಂದು ವಸ್ತುವಲ್ಲೂ ಕೂಡ ಈ 5 ಅಂಶ ಇರುತ್ತೆ. ಅದು ಅಸ್ಥಿ ಭಾತಿ ಪ್ರಿಯಂ ಅಂತ 3 ಅಂಶ, ನಾಮ ರೂಪ ಅಂತ 2 ಅಂಶ ಇರುತ್ತೆ ಅಂತ. ಈ 5 ಅಂಶ ಎಲ್ಲಾ ವಸ್ತುಗಳಲ್ಲೂ ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ ಅದು. ಅವಾಗ ಅಲ್ಲಿ ಶ್ಲೋಕವೇ ಏನ್ ಹೇಳ್ತೆ ಅಂದ್ರೆ ಮೊದಲು 3 ಅಂಶ ಇದೆಯಲ್ಲ ಅಸ್ಥಿ ಭಾತಿ ಪ್ರಿಯಂ ಅನ್ನೋದು ಅದು ಬ್ರಹ್ಮಕ್ಕೆ ಸೇರಿರೋದು, ಸತ್ಯಚಿತ್ ಆನಂದ ಅನ್ನೋದು. ಈ ಬಾಕಿ 2 ಮಾಯೆಗೆ ಸೇರಿರೋದು ನಾಮ ರೂಪ ಅನ್ನೋದು. ಸೊ ಹಾಗಾಗಿ ಬ್ರಹ್ಮಕ್ಕೆ ಸೇರಿರೋ ಈ ಅಸ್ಥಿ ಭಾತಿ ಪ್ರಿಯಂ ಅನ್ನೋದು ಎಲ್ಲದರಲ್ಲೂ ಕೂಡ ಕಾಮನ್ ಆಗಿ ಅದು ಚೇಂಜ್ ಆಗದೇನೆ ಇರುತ್ತೆ. ಅದು ಆದ್ರೆ ನಾಮರೂಪ ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ ಒಂದೊಂದು ವಸ್ತುವನ್ನು ಕೂಡ. ಸೊ ಹೀಗೆ ನೋಡಿದಾಗ ನಮಗೆ ನಾಮರೂಪ ಅನ್ನೋದು ಇರೋ ಮಾಯೆ ಅನ್ನೋದು ಸತ್ಯವಲ್ಲ ಅದು. ಆದ್ರೆ ಸತ್ಯವಾಗಿರೋದು ಏನು ಅಂತ ಕೇಳಿದ್ರೆ ಯಾವ ಮಾರ್ಪಾಡು ಆಗದೇನೆ ಇರುತ್ತೋ ಅದರಲ್ಲಿ ಅದು ಮಾತ್ರನೇ ಸತ್ಯ ಅಂತ ಹೇಳಕ್ಕಾಗುತ್ತೆ ಅಂತ ಹೇಳಿ ನೋಡಿ. ಆ ಮಣ್ಣಿಂದ ಆಗಿರೋ ವಸ್ತುಗಳಲ್ಲಿ ಕೂಡ ಒಂದು ಮಡಿಕೆ ಇದೆ ಮತ್ತೆ ಒಂದು ತಟ್ಟೆ ಇದೆ ಅಂತ ಇಟ್ಕೊಳ್ಳೋಣ, ಮಣ್ಣಿನಲ್ಲಿ ಮಾಡಿರೋದು. ಸೊ ಎರಡಕ್ಕೂ ಕೂಡ ಮಡಿಕೆ ಅಂತ ಅದಕ್ಕೆ ಹೆಸರು, ಆಮೇಲೆ ಅದಕ್ಕೆ ಏನಾದ್ರು ನೀರು ಹಾಕಿರ್ಬೋದು, ಅದಕ್ಕೆ ಯುಟಿಲಿಟಿ ಎಲ್ಲ ಇದೆ ಸೆಪರೇಟ್ ಆಗಿ, ಅದಕ್ಕೊಂದು ಫಾರ್ಮ್ ಸೆಪರೇಟ್ ಆಗಿದೆ. ತಟ್ಟೆ ಅನ್ನೋದಕ್ಕೂ ಸೆಪರೇಟ್ ನೇಮ್ ಇದೆ, ಸೆಪರೇಟ್ ಫಾರ್ಮ್ ಇದೆ, ಸೆಪರೇಟ್ ಯುಟಿಲಿಟಿ ಎಲ್ಲ ಇದೆ. ಬಟ್ ನಮ್ಗೆ ಪರೀಕ್ಷೆ ನೋಡಿದಾಗ ಆ ಮಡಿಕೆ ಅನ್ನೋದು ಮಣ್ಣನ್ನು ಬಿಟ್ಟು ಇರಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಮಾಡಿ ಹಾಕಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇರಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯ್ತು, ಮಣ್ಣೇ ಮಡಿಕೆಯಲ್ಲಿರೋ ಸಬ್ಸ್ಟಾನ್ಶಿಯಲ್ ಕಂಟೆಂಟ್ ಅದೇನೆ, ಕಾಂಪೊನೆಂಟ್ ಅದೇನೆ. ಈ ನೇಮ್ಸ್ ಅಂಡ್ ಫಾರ್ಮ್ ಅನ್ನೋದು ಬಿದ್ದೋಗ್ಬಿಡುತ್ತೆ. ಅದು ಮಣ್ಣನ್ನು ತೆಗೆದ್ಬಿಟ್ರೆ ಇದು ಇಲ್ಲಿ ಇರೋದೇ ಇಲ್ಲ ಅಂತ ಆಗೋಗ್ಬಿಡುತ್ತೆ ಅದು. ಅವಾಗ ಇರೋದು ಯಾವ್ದಿಲ್ದೆ ಒಂದು ಇರಕ್ಕಾಗೋದೇ ಇಲ್ವೋ ಅದೇ ಅದರ ಸ್ವರೂಪ ಅಂತ ಹೇಳ್ಬೇಕಾಗತ್ತಲ್ವಾ. ಹಾಗಾಗಿ ಮಣ್ಣು ಮಾತ್ರನೇ ಅದರ ಸ್ವರೂಪ, ಅದೇ ಸತ್ಯ ಅಂತ ಹೇಳಿದ್ರು. ಅದೇ ತರ ಇಲ್ಲೂ ಕೂಡ ಇವ್ರು ಏನ್ ಹೇಳ್ತಿದ್ದಾರೆ, ಈ ನಾವು ನೋಡ್ತಾ ಇರೋ ಸತ್ಯಂ ಅಂತ ಒಂದು ಕಾಣಿಸ್ತಾ ಇದೆಯಲ್ಲ ಅವುಗಳ ನಿಜವಾದ ಸತ್ಯತ್ವ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಬ್ರಹ್ಮದಿಂದನೇ ಬರ್ತಾ ಇದೆ. ಹಾಗಾಗಿ ಇದಕ್ಕೆಲ್ಲ ಸತ್ಯತ್ವ ಯಾವ್ದು ಕೊಡ್ತಾ ಇದೆಯೋ ಅದು ಮಾತ್ರನೇ ಸತ್ಯ ಅದು ಅಂತ ಹೇಳ್ಬಿಟ್ಟು ಆ ಬ್ರಹ್ಮವೇ ನಿಜವಾಗ್ಲೂ ಸತ್ಯ, ಬಾಕಿದೆಲ್ಲ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಅಲ್ಲಿಂದಾನೆ ಸಿದ್ಧವಾಗುತ್ತೆ ಅದು. ಅಥವಾ ಬ್ರಹ್ಮ ಸತ್ಯ ಸತ್ಯಂ ಇತಿ ಈರಿತಂ ಅಂತ ಹೇಳ್ಬಿಟ್ಟು ಈ ಒಂದು ಸೆಕ್ಷನ್ ಇದೆಯಲ್ಲ, ಈ ಭಾಗ, ಈ ಒಂದು ಅಜಾತಶತ್ರು ಬ್ರಾಹ್ಮಣ ಅಂತ ಬರ್ತಲ್ಲ ಆ ಭಾಗವನ್ನು ಮುಗಿಸ್ತಾರೆ. ಮುಗಿಸ್ಬಿಟ್ಟು ನೆಕ್ಸ್ಟ್ ಮೈತ್ರಿ ಬ್ರಾಹ್ಮಣ ಪ್ರಾರಂಭ ಮಾಡ್ತಾರೆ. ಸೊ ಮುಗಿಸೋವಾಗ ಇವರು ಈ ಅಜಾತಶತ್ರು ಬ್ರಾಹ್ಮಣವನ್ನ ಮುಗಿಸೋವಾಗ ಈ ತರ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ ಅವರು. ಅಜಾತಶತ್ರು ಯಾಂ ವಿದ್ಯಾಂ ಬ್ರಾಹ್ಮಣೈಹಿ ತ್ರಿಭಿಹಿ ಉಕ್ತವಾನ್ ತದ್ ವ್ಯಾಖ್ಯಾನೇನ ಸಂತುಷ್ಯಾತ್ ವಿದ್ಯಾತೀರ್ಥ ಮಹೇಶ್ವರ ಅಂತ ಇವ್ರ ಗುರುಗಳಾದ ವಿದ್ಯಾತೀರ್ಥರಿಗೆ ಇವರು ಇದನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಯಾವ ಒಂದು ಅಜಾತಶತ್ರು ಅನ್ನೋನು ಬಾಲಾಕಿ ಅನ್ನೋ ಒಂದು ಬ್ರಾಹ್ಮಣನಿಗೆ 3 ಬ್ರಾಹ್ಮಣಗಳಿಂದ, ಬ್ರಾಹ್ಮಣ ಅಂದ್ರೆ ಸೆಕ್ಷನ್ಸ್, 3 ಬ್ರಾಹ್ಮಣಗಳಿಂದ ಅವನಿಗೆ ಸತ್ಯವನ್ನು ತಿಳಿಸ್ಕೊಟ್ಟ ಬಾಲಾಕಿ ಅನ್ನೋನಿಗೆ ಪಾರಮಾರ್ಥಿಕ ಸತ್ಯ ಗೊತ್ತಿರ್ಲಿಲ್ಲ. ಅವನಿಗೆ ವ್ಯಾವಹಾರಿಕ ಸತ್ಯವನ್ನು ಮಾತ್ರನೇ ಅವನು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಅವನು. ಅದರಿಂದ ಅವನಿಗೆ ಇವನು ತಿಳಿಸ್ಕೊಟ್ಟ ಈ ಅಜಾತಶತ್ರು. ಅದನ್ನ ನಾವಿವಾಗ ಈ ಒಂದು ಇಷ್ಟೊಂದು ಶ್ಲೋಕಗಳಲ್ಲಿ ಹೇಳಿದೀವಿ ನಾವು. ಅದನ್ನ ಇದರಿಂದ ನಮ್ಮ ಗುರುಗಳು ಸಂತುಷ್ಟರಾಗ್ಲಿ ಅಂತ ಹೇಳ್ಬಿಟ್ಟು ಅವರಿಗೆ ಸಮರ್ಪಣೆ ಮಾಡಿ ಈ ಒಂದು ಸೆಕ್ಷನ್ ನ ಮುಗಿಸಿದ್ರು ಅವರು. ಮುಗಿಸಿದ ಮೇಲೆ ನೆಕ್ಸ್ಟ್ ಭಾಗಕ್ಕೆ ಅವರು ಮುಂದಾಗ್ತಾರೆ. ಅದೇನು ಅಂತ ಹೇಳಿದ್ರೆ ಮೈತ್ರೇಯಿ ಬ್ರಾಹ್ಮಣಂ ಅಂತ, ಮೈತ್ರೇಯಿ ವಿದ್ಯಾ ಪ್ರಕರಣ ಅಂತ ಹೇಳ್ಬಿಟ್ಟು ಅಲ್ಲಿ ಯಾಜ್ಞವಲ್ಕ್ಯರು ಮತ್ತು ಮೈತ್ರೇಯಿ ಅನ್ನೋರಿಗೆ ಆಗೋ ಒಂದು ಸಂವಾದದಿಂದ ಇದೇ ಒಂದು ಸತ್ಯವನ್ನ ತಿಳಿಸ್ಕೊಡೋ ಒಂದು ವಿಷಯ ಅದು. ನೋಡಿ, ಎಲ್ಲಾ ಉಪನಿಷತ್ತುಗಳಿಗೂ ಒಂದೇ ಉದ್ದೇಶ, ಸತ್ಯವನ್ನು ತಿಳಿಸ್ಕೊಡ್ಬೇಕು. ಬ್ರಹ್ಮ ಅನ್ನೋ ಒಂದು ಸ್ವರೂಪವಾದ ಸತ್ಯತ್ವವನ್ನು ನಮಗೆ ಬೇರೆ ಬೇರೆ ರೀತಿಗಳಲ್ಲಿ ತೋರಿಸ್ಕೊಡುತ್ತೆ. ಅದಕ್ಕೆ ಬೇರೆ ಬೇರೆ ಕಥೆಗಳಿರ್ಬೋದು. ಆದ್ರೆ ಎಷ್ಟೇ ಕಥೆಗಳು ಯಾವ್ಯಾವುದೇ ರೀತಿಯಲ್ಲಿ ಏನೇನು ಸಂಭಾಷಣೆ ಬಂದಿದ್ರು ಕೂಡ, ಏನೇನು ಉದಾಹರಣೆಗಳು ತಗೊಂಡಿದ್ರು ಕೂಡ ವಿಷಯ ಏನು ಅಂತ ಹೇಳಿದ್ರೆ ಆ ಬ್ರಹ್ಮವನ್ನು ತೋರಿಸ್ಕೊಳಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಸೊ ನಮ್ಗೆ
ಸರಿ, ಯಾತಕ್ಕೆ ಇಷ್ಟೊಂದು ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾತಕ್ಕೆ ಅದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಈ ಬ್ರಹ್ಮ ಅನ್ನೋದು ಅಷ್ಟೊಂದು ಕಷ್ಟ ಅದನ್ನ ತಿಳ್ಕೊಳ್ಳಿಕ್ಕೆ, ಯಾಕಂದ್ರೆ ಅಷ್ಟೊಂದು ಸಟಲ್ ಆಗಿರೋದು ಅದು. ಹಾಗಾಗಿ ಅದನ್ನ ನಮ್ಗೆ ತಿಳಿಸ್ಕೊಡಕ್ಕಾಗಿ ನಮ್ಗೆ ಬೇರೆ ಬೇರೆ ನಾನಾ ರೀತಿಯಾದ ಒಂದು ಇದೆಲ್ಲ ಬೇಕಾಗಿದೆ ಅಂತ ಹೇಳಿದ್ರು. ಇವಾಗ ನಮ್ಗೆ ಇದಕ್ಕೆ ಒಂದು ಪ್ಯಾರಲಲ್ ತಗೋಬೇಕು ಅಂತ ಹೇಳಿದ್ರೆ, ಇವಾಗ ಮಹಾವಿಷ್ಣು ಅಂತ ಒಂದು ತತ್ವ ಇದೆ. ಆ ಮಹಾವಿಷ್ಣು ಅಂತ ತತ್ವವನ್ನ ತಿಳಿಸ್ಕೊಡಕ್ಕಾಗಿ ನಮ್ಗೆ ಎಷ್ಟೊಂದು ಅವತಾರಗಳು, ಅದೆಷ್ಟೊಂದು ಕಥೆಗಳೆಲ್ಲ ಬೇಕಾಗಿದೆ ಅಲ್ಲ ನಮ್ಗೆ. ಹಾಗಾಗಿ ಎಲ್ಲವೂ ಕೂಡ ಆದ್ರೂ ಆ ವಿಷ್ಣುವಿನ ಒಂದು ಲೀಲೆಗಳು ಎಲ್ಲವೂ ಕೂಡ, ಆ ವಿಷ್ಣುವಿನ ಅವತಾರಗಳೇ ಎಲ್ಲವೂ ಕೂಡ, ಆ ಅವತಾರಗಳಲ್ಲಿ ಬೇಕಾಗಿರೋ ಎಷ್ಟೋ ಕಥೆಗಳೆಲ್ಲ ಆಗಿದೆ, ಎಷ್ಟೋ ಘಟನೆಗಳೆಲ್ಲ ಆಗಿದೆ, ಎಲ್ಲ ಆಗಿದೆ ಅದು. ಆದ್ರೆ ಅದೆಲ್ಲಕ್ಕೂ ಕೂಡ ಸಾರ ಏನು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಹಿನ್ನೆಲೆಯಿದ್ರು ವಿಷ್ಣು ಅಂತ ತೋರಿಸ್ಕೊಡಕ್ಕಾಗಿ. ಅದೇ ತರನೇ ಇಲ್ಲೂ ಕೂಡ ಆ ಬ್ರಹ್ಮ ಅನ್ನೋದನ್ನ ತೋರಿಸ್ಕೊಡಕ್ಕಾಗಿ ನಾನಾ ರೀತಿಯಲ್ಲಿ ಇದನ್ನ ಏನೋ ಡೈಲಾಗ್ಸ್ ಎಲ್ಲ ಡಿವೈಸ್ ಮಾಡಿ, ಸ್ಟೋರೀಸ್ ಎಲ್ಲ ಡಿವೈಸ್ ಮಾಡಿ, ಅದಕ್ಕೆ ಬೇಕಾಗಿರೋ ಅನಾಲಿಸಿಸ್ ಅದೆಲ್ಲ ಕೂಡ ಅದಕ್ಕೆ ವ್ಯವಸ್ಥೆ ಮಾಡಿ ಅದ್ರ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಯಾವುದು? ಹಾ, ಕರೆಕ್ಟ್. ಹಾ, ಕರೆಕ್ಟ್. ನಾಳೆ ನೀವಲ್ಲಿ ಕೂಡ ಇದೇ ಬರುತ್ತೆ. ಅದು ಕರೆಕ್ಟ್. ವೇದಾಂತ ಅದು ಪೂರ್ತಿ ವೇದಾಂತನೇ ಅದು. ಅವರು ಹೌದು ಅವರು ಇವರು ನಾರಾಯಣ ಭಟ್ಟ ಅನ್ನೋರು, ಅವರು ಅದ್ವೈತಿಯಾಗೇ ಇದ್ದವ್ರು ಅವರು. ಹಾಗಾಗಿ ಅವ್ರಿಗೆ ಇಂಥದ್ದೆಲ್ಲ ತುಂಬಾ ಚೆನ್ನಾಗಿ ಅದ್ರ ಸೇರಿಸಿದ್ದಾರೆ. ಅದನ್ನ ಭಾಗವತದಲ್ಲೇ ಬರುತ್ತೆ ಅದೇ ತರನೇ. ಸೊ ಇವಾಗ ಇವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಮೈತ್ರೇಯೈ ಯಾಜ್ಞವಲ್ಕ್ಯೋ ಯಾಂ ಚತುರ್ಥ ಬ್ರಾಹ್ಮಣೆ ಅಬ್ರವೀತ್ ಸಸಾಧನಂ ಬ್ರಹ್ಮವಿದ್ಯಾಂ ವಿಸ್ಪಷ್ಟಂ ವ್ಯಾಕರೋಮಿತ್ತಾಂ ಅಂತ ಹೇಳ್ಬಿಟ್ಟು ಇವರು ನಾನು ಏನ್ ಮಾಡ್ತಾ ಇದ್ದೀನಿ ಇವಾಗ ಅಂತ ಹೇಳ್ತಾ ಇದ್ದಾರೆ. ಮೈತ್ರೇಯಿ ಅನ್ನೋಳು ಯಾಜ್ಞವಲ್ಕ್ಯರ ಪತ್ನಿ. ಅವಳಿಗೆ ಯಾಜ್ಞವಲ್ಕ್ಯರು ನಾಲ್ಕನೇ ಬ್ರಾಹ್ಮಣ ಅಂದ್ರೆ ಈ ಇದರಲ್ಲಿ ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆ ಅಧ್ಯಾಯದಲ್ಲಿ 4ನೇ ಬ್ರಾಹ್ಮಣ. ಅದ್ರ ಮುಖಾಂತರ ಯಾವ ಒಂದು ಬ್ರಹ್ಮವಿದ್ಯೆಯನ್ನ ಅವಳಿಗೆ ಹೇಳ್ಕೊಟ್ರೋ, ಆ ಬ್ರಹ್ಮವಿದ್ಯೆಯನ್ನು ಹೇಗೆ ಸಸಾಧನ, ಆ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಏನ್ ಬೇಕು ಅದನ್ನೆಲ್ಲ ಕೂಡ ಸಮೇತವಾಗಿ ಅವಳಿಗೆ ಹೇಳ್ಕೊಟ್ರು. ಅದನ್ನ ನಾನು ಇವಾಗ ಇಲ್ಲಿ ಹೇಳ್ತೀನಿ ಅಂತ ಇವರು ಹೇಳ್ಬಿಟ್ಟು ಮುಂದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ವಿತ್ತಸ್ಯ ಕರ್ಮಹೇತುತ್ವಾತ್ ತತ್ಯಾಗೋ ಜ್ಞಾನ ಸಾಧನಂ ಇತಿ ದರ್ಶಯಿತು ಪ್ರಾಹ ಶ್ರುತಿ ಆಖ್ಯಾಯಿಕಾಂ ಶುಭಾಂ ಅಂತ. ಇವಾಗ ಈ ಒಂದು ಕಥೆ ಅಲ್ಲಿ ಅಂದ್ರೆ ಮೈತ್ರಿಯಿಗೂ ಇವ್ರಿಗೂ ಯಾಜ್ಞವಲ್ಕ್ಯರಿಗೂ ಅವರು ಪತಿ ಪತ್ನಿ ಇರ್ತಾನೆ ಅವ್ರು ಅಲ್ಲಿ ಒಂದು ಕಥೆಯನ್ನು ಹೇಳಿ ಆ ಕಥೆ ಮುಖಾಂತರ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಏನ್ ವಿಷಯ ಹೇಳ್ತಾರೆ ಅಂದ್ರೆ, ಈ ಬ್ರಹ್ಮವಿದ್ಯೆಯನ್ನ ನಾವು ತಿಳ್ಕೊಬೇಕಾದ್ರೆ ಅದಕ್ಕೆ ನಾವು ತ್ಯಾಗ ಮಾಡ್ಬೇಕಾಗಿದೆ. ತ್ಯಾಗೇನೈಕ ಅಮೃತತ್ವ ಮಾನುಷು, ತ್ಯಾಗೇನೈಕೆ ಅಮೃತತ್ವ ಮಾನುಷು, ನ ಕರ್ಮಣ ನ ಪ್ರಜೆಯ ನ ಜನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷು ಅಂತ ಇದೆಯಲ್ಲ, ಆತರ ಕರ್ಮದಿಂದಲೋ ಅಥವಾ ಪ್ರಜೆಗಳನ್ನ ಉತ್ಪತ್ತಿ ಮಾಡ್ಕೊಳ್ಳೋದ್ರಿಂದಲೋ ಅಥವಾ ಧನವನ್ನು ಸಂಪಾದನೆ ಮಾಡ್ಕೊಳ್ಳೋದ್ರಿಂದಲೋ ನಮ್ಗೆ ಈ ಒಂದು ಆತ್ಮಸ್ವರೂಪ ತಿಳಿಯಲ್ಲ, ಬ್ರಹ್ಮಸ್ವರೂಪ ತಿಳಿಯಲ್ಲ. ಅವುಗಳನ್ನೆಲ್ಲ ತ್ಯಾಗ ಮಾಡಿದ್ರೆ ಆಗುತ್ತೆ ಅಂತ ಅದರ ಆ ಮಂತ್ರದಲ್ಲಿ ಬಂದಿರೋ ಅದೇ ವಿಷಯನೇ ಇಲ್ಲೂ ಕೂಡ ಬರುತ್ತೆ. ಅದು ತುಂಬಾ ಆಶ್ಚರ್ಯವಾಗಿರುತ್ತೆ ನೋಡಿದಾಗ. ಅವಾಗ ಇವರು ಈ ಬ್ರಹ್ಮವನ್ನ ತಿಳ್ಕೊಳಕ್ಕಾಗಿ ನಾವು ಈ ಹಣ ಅಂತ ಒಂದಿದೆಯಲ್ಲ, ವಿತ್ತ ಅಂತ ಇದೆಯಲ್ಲ, ಅದನ್ನ ತ್ಯಾಗ ಮಾಡ್ಬೇಕಾಗಿದೆ ಅಂತ. ಅದು ಯಾತಕ್ಕೆ ಇದೆ ಬರುತ್ತೆ ಅಂತ ಹೇಳಿದ್ರೆ, ಅವರು ಅಲ್ಲಿ ಕತೆ ಹೇಗ್ ಬರುತ್ತೆ ಅಂದ್ರೆ, ಅವರು ಜ್ಞಾನಿಗಳಾಗೆ ಇದ್ದವ್ರು. ಅವರು ಯಾರು? ಯಾಜ್ಞವಲ್ಕ್ಯರು ಜ್ಞಾನಿಗಳೇ, ಬ್ರಹ್ಮಜ್ಞಾನಿಗಳೇ ಅವರು. ಆದ್ರೆ ಗೃಹಸ್ಥರಾಗಿದ್ರು ಅವರು. ಇಬ್ರು ಹೆಂಡತಿರು ಅವ್ರಿಗೆ, ಮೈತ್ರೇಯಿ ಆಮೇಲೆ ಕಾತ್ಯಾಯಿನಿ ಅಂತ. ಸೊ ಇಬ್ರು ಅವ್ರು ಏನ್ ಮಾಡ್ತಾರೆ, ಒಂದಾದ ಸಮಯದಲ್ಲಿ ಅವರು ಸರಿ ನಾವು ಇಲ್ಲಿ ತಿಳ್ಕೊಂಡಿದ್ರೆ ನಮ್ಗೆ ಒಂಥರ ಚಿಂತೆನೆ ಮನಸ್ಸಿಗೆ ಸ್ವಲ್ಪ ಗೊಂದಲನೇ ಆಗ್ತಾ ಇರುತ್ತೆ, ನೆಮ್ಮದಿ ಇರೋದಿಲ್ಲ ಮನಸ್ಸಿಗೆ. ನಾವು ಮನೆ ಅನ್ನೋದನ್ನ ಬಿಟ್ಟು ನಾವು ಬೇರೆ ಕಡೆ ಹೊಟ್ಟೋಗೋಣ ಅಂತ ಅವರು ತೀರ್ಮಾನ ಮಾಡ್ತಾರೆ. ಅಂದ್ರೆ ಸನ್ಯಾಸ ತಗೊಳ್ಳಕ್ಕೆ ತೀರ್ಮಾನ ಮಾಡ್ತಾರೆ. ಬ್ರಹ್ಮಜ್ಞಾನಿಗಳು ಆಗಿದ್ದಾರೆ ಅವರು, ಅಂತ ಅವ್ರು ಸನ್ಯಾಸ ತಗೊಳ್ಳಕ್ಕೆ ತೀರ್ಮಾನ ಮಾಡ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವ್ರಿಗಿರೋ ಬೇಕಾದಷ್ಟು ಧನ ಸಂಪತ್ತಿತ್ತು ಅವ್ರಿಗೆ ಇಬ್ರು ಹೆಂಡತಿಯರಿಗೂ ಅದನ್ನ ಭಾಗ ಮಾಡ್ಕೊಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೊರಡ್ತಾರೆ. ಹೊರಡುವಾಗ ಏನ್ ಮಾಡ್ತಾಳೆ, ಅವಳು ಕಾತ್ಯಾಯಿನಿ ಅನ್ನೋಳು ಸುಮ್ನೆ ಇರ್ತಾಳೆ, ಅವಳೇನು ಕೇಳೋದಿಲ್ಲ. ಆದ್ರೆ ಇವಳು ಮೈತ್ರೇಯಿ ಮಾತ್ರ ಕೇಳ್ತಾಳೆ. ನೋಡಿ, ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೀರಲ್ಲ, ನಿಮಗ್ ಬೇಡ ಅಂತ ತಾನೇ ಇದನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಾ, ಹಾಗಾದ್ರೆ ನಿಮ್ಗೆ ಇದಕ್ಕಿಂತ ಬೇರೆ ಏನೋ ನಿಮ್ಗೆ ಬೇಕು ಅಂತ ನೀವು ಹೋಗ್ತಾ ಇದ್ದೀರಾ, ಅದನ್ನ ನನ್ಗೆ ಹೇಳ್ಕೊಡಿ ಅಂತ ಅವಳು ಕೇಳ್ತಾಳೆ. ಅದು ನನ್ಗೆ ಬೇಕು, ಇದನ್ನ ಕೊಟ್ಟಿದ್ರಲ್ಲ, ಇದರಿಂದ ಏನ್ ಪ್ರಯೋಜನ? ಈ ಹಣ ಕೊಟ್ಟಿದ್ರಲ್ಲ, ಇದರಿಂದ ನೀವ್ ಯಾವ್ದೋ ಒಂದು ಪಡಿಯಕ್ ಹೋಗ್ತಾ ಇದೀರಲ್ಲ, ಅದೇ ಸಿಗುತ್ತಾ ನನಗೆ ಅಂತ ಕೇಳ್ತಾಳ ಅವಳು. ಇಲ್ಲ, ಸಿಗಲ್ಲ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಇವಳು ಎಷ್ಟು ಇದಕ್ಕೆ ಅಧಿಕಾರಿಯಾಗಿದ್ದಾಳೆ, ಇಂಥ ಒಂದು ವಿದ್ಯೆಯನ್ನು ಪಡ್ಕೊಳ್ಳಕ್ಕೆ ಅವಳು ಎಷ್ಟು ತಯಾರಾಗಿದ್ದಾಳೆ ಅವಳು ಅಂತ ಅವ್ರು ತಿಳ್ಕೊಂಡು ಅವಳು ಹೇಳ್ಕೊಡಕ್ ಶುರು ಮಾಡ್ತಾಳೆ. ಅವಾಗ ಅವಳು ಕೇಳ್ತಾಳೆ, ನೀವು ಯಾವ್ದನ್ನ ಧನವನ್ನು ಕೊಟ್ಟಿದ್ದೀರೋ ನನ್ಗೆ, ಅದರಿಂದ ನಾನು ಅದನ್ನ ಪಡ್ಕೊಳಕ್ ಆಗುತ್ತಾ ಅಂತ ಕೇಳ್ತಾಳೆ. ಆವಾಗ ಇಲ್ಲ, ಖಂಡಿತ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನಿರ್ದಾಕ್ಷಿಣ್ಯವಾಗಿ ಆಗೋಲ್ಲ ಅಂತ ಹೇಳ್ಬಿಡ್ತಾರೆ. ಅದನ್ನ ಆಮೇಲೆ ಅದು ಎಲ್ಲವೂ ವಿವರಿಸಿ ಹೇಳ್ತಾರೆ. ಅದು ಹೇಳುವಾಗ ಈ ತರ ಹೇಳ್ತಾರೆ ಅವರು, ವಿತ್ತಸ್ಯ ಕರ್ಮ ಹೇತುತ್ವಾತ್ ತತ್ಯಾಗೋ ಜ್ಞಾನ ಸಾಧನಂ ಇತಿ ದರ್ಶಯಿತು ಪ್ರಾಹ ಶ್ರುತಿ ಆಖ್ಯಾಯಿಕಾಂ ಶುಭಾಂ ಅಂತ. ಅಂದ್ರೆ ವಿತ್ತ ಅಂತ ಹೇಳಿದ್ರೆ ಧನ ಸಂಪತ್ತು ಅನ್ನೋದು. ಅದು ಯಾತಕ್ಕೆ ಪ್ರಯೋಜನ ಆಗುತ್ತೆ ಅಂತ ನೋಡಿ, ಶಾಸ್ತ್ರ ಕೂಡ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ
ಪಾತ್ರತ್ವ ಧನಮಾಪ್ನೋತಿ ಧನಾತ್ ಧರ್ಮಂ. ಧನದಿಂದ ಧರ್ಮವನ್ನು ಆಚರಣೆ ಮಾಡ್ಬೇಕು. ಒಬ್ಬ ಸಂಪಾದನೆ ಮಾಡಿದ ಧನವನ್ನ ಯಾತಿಗ್ ಧನ ಸಂಪಾದನೆ ಮಾಡ್ತಾನೆ ಅಂದ್ರೆ ನಾನು ಭೋಗದಲ್ಲಿ ಇರ್ಬೇಕು ಅಂತ ಅಲ್ವಂತೆ, ಅದಲ್ವಂತೆ ಸರಿಯಾದ ದಾರಿ. ಹಣವನ್ನು ಸಂಪಾದನೆ ಮಾಡೋದು ಧರ್ಮಕ್ಕಾಗಿ ಇತ್ತ. ಧರ್ಮ ಅನ್ನೋದು ನಾನಾ ಇದು ತಗೊಳುತ್ತೆ, ಅದು ನಾನಾ ರೂಪಗಳು ತಗೊಳುತ್ತೆ. ಅದು ಯಾರೋ ತುಂಬಾ ಜನಕ್ಕೆ ಅದು ಇಲ್ದೇ ಅವ್ರಿಗೆಲ್ಲ ಕೊಡೋದು ಅಂತ, ಅದು ಕೂಡ ದಾನ ಧರ್ಮ ಅಂತ ಹೇಳ್ತೀವಿ. ಬಟ್ ಅದೆಲ್ಲ ಇಲ್ಲಿ ಹೇಳ್ತಾ ಇರೋದು ಯಾಗ ಯಜ್ಞಗಳೆಲ್ಲ ಮಾಡಿ ಒಬ್ಬ ಬೇರೆ ಒಂದು ಉತ್ತಮವಾದ ಒಂದು ಲೋಕವನ್ನು ಪಡಿಬೇಕು ಅಂತ ಅದಕ್ಕಾಗಿ ಇರೋದು ಇದು ಧನ ಅಂತ ಹೇಳ್ಬಿಟ್ಟು ಧನ ಧರ್ಮಂ ಅಂತ, ತತ ಸುಖಂ ಅಂತ. ಆ ಧನದಿಂದ ಅವನು ಧರ್ಮವನ್ನು ಆಚರಣೆ ಮಾಡಿದ್ರೆ ಅದರಿಂದ ಅವನಿಗೆ ಸುಖ ಬರುತ್ತೆ ಅಂತ. ಏನ್ ಧರ್ಮ ಅದು? ಯಾಗ ಯಜ್ಞಾದಿಗಳೆಲ್ಲ ಮಾಡೋದು ಅಂತ. ಅದೇನ್ ಸುಖವನ್ನು ಕೊಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ತಕ್ಕನಾಗಿರೋ ಲೋಕಗಳೆಲ್ಲ ಸಿಕ್ಕೊಡುತ್ತೆ ಅವನಿಗೆ. ಆ ರೀತಿಯಲ್ಲಿ ಅವನು ಸುಖವಾಗಿರ್ತಾನೆ ಅಂತ ಅಲ್ಲಿವರೆಗೂನೇ ಅದರ ಲಿಮಿಟ್ ಅಷ್ಟೇನೆ. ಅದಕ್ಕೆ ಮೇಲೆ ಒಂದಿದೆ ಅಂತ ಅವರು ತೋರಿಸ್ಕೊಡ್ತಾ ಇದ್ದಾರೆ ಇವಾಗ. ಅದಕ್ಕೆ ಮೇಲೆ ಒಂದಿದೆಯಲ್ಲ ಅದು ಧನದಿಂದ ಸಿಕ್ಕೋದಿಲ್ಲ ಅದು. ಹಾಗಾಗಿ ಧನ ಅನ್ನೋದು ಕರ್ಮಕ್ಕೆ ಕಾರಣವಾಗುತ್ತೆ. ಕರ್ಮ ಅಂದ್ರೆ ಇನ್ನು ಮುಂದಕ್ಕೆ ಮಾಡಬೇಕಾದ ಕರ್ಮಕ್ಕೆ ನಿನಗೆ ಯಾವ್ದಾದ್ರು ಒಂದು ಕರ್ಮ ಅಂತ ನೀನ್ ಮಾಡಿದ್ರೆ ಅದಕ್ಕೆ ತುಂಬಾ ಜನಕ್ಕೆ ತುಂಬಾ ಹಣ ಖರ್ಚು ಮಾಡ್ಬೇಕಾಗುತ್ತೆ. ರಿಚುಗಳಿಗೆಲ್ಲ ಸಂಭಾವನೆ ಕೊಡ್ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರೋ ಅಣಿ ಮಾಡ್ಕೊಳ್ಬೇಕಾಗುತ್ತೆ, ಬೇಕಾದಷ್ಟು ದ್ರವ್ಯಗಳೆಲ್ಲ ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ಹಣ ತುಂಬಾ ಖರ್ಚಾಗುತ್ತೆ. ಹಾಗಾಗಿ ಹಣ ಅಂತ ಇರೋದು ಕರ್ಮಕ್ಕೆ ಕಾರಣವಾಗಿರುತ್ತೆ. ಆದ್ರೆ ಈ ಹಣವನ್ನ ತ್ಯಾಗ ಮಾಡಿದ್ರೆ ಕರ್ಮವನ್ನು ತ್ಯಾಗ ಮಾಡ್ದಂಗೆ ಆಗುತ್ತೆ ಅದು. ಅವಾಗ ಏನಾಯ್ತು, ಕರ್ಮವನ್ನು ತ್ಯಾಗ ಮಾಡೋದೇ ಜ್ಞಾನಕ್ಕೆ ಸಾಧನವಾಗೋದು ಅಂತ ಹೇಳ್ಬಿಟ್ಟು ಅದನ್ನ ಹೇಳಕ್ಕೆ ಇವರು ಈ ಕಥೆಯನ್ನ ಈ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ವಿತ್ತಸ್ಯ ಕರ್ಮ ಹೇತುತ್ವಾತ್ ತತ್ಯಾಗೋ ಜ್ಞಾನ ಸಾಧನಂ. ಹಾಗಾಗಿ ಅದನ್ನ ಬಿಡೋದೇ ಜ್ಞಾನಕ್ಕೆ ಸಾಧನವಾಗಿರುತ್ತೆ. ಕರ್ಮವನ್ನು ಬಿಡೋದೇ ಜ್ಞಾನಕ್ಕೆ ಸಾಧನವಾಗುತ್ತೆ. ಕರ್ಮವನ್ನು ಬಿಡೋದು ಅನ್ನೋದು ಹಣವನ್ನು ಬಿಡೋದು ಅನ್ನೋದ್ರ ಮುಖಾಂತರ ಕರ್ಮವನ್ನು ಬಿಡೋದು ಅಂತ ಆಗುತ್ತೆ ಅದು. ಏಷಣಾತ್ರಯ ಸಾಧನ ಸನ್ಯಾಸ ವಿತ್ತತ್ಯಾಗೇನ ಲಕ್ಷ್ಯತೆ ಜ್ಞಾನಸ್ಯ ಹೇತು ಸನ್ಯಾಸ ಇತಿ ಶಾಸ್ತ್ರೇಶು ಡಿಂಡಿಮಃ ಅಂತ. ಏಷಣಾತ್ರಯ ಅಂತ ಹೇಳಿದ್ರೆ, ಏಷಣ ಅಂತ ಹೇಳಿದ್ರೆ ಒಂದು ಬಯಕೆ ಅಂತ. 3 ವಿಧವಾದ ಬಯಕೆಯನ್ನು ಹೇಳುತ್ತೆ. ವಿತ್ತೈಷಣ, ಲೋಕೈಷಣ, ಆಮೇಲೆ ಪುತ್ರೈಷಣ ಅಂತ. ಪುತ್ರೈಷಣ, ವಿತ್ತೈಷಣ, ಲೋಕೇಶಣ ಅಂತ 3 ಹೇಳುತ್ತೆ ಅದು. ಪುತ್ರ ಮತ್ತು ವಿತ್ತ ಮತ್ತು ಲೋಕ ಅಂತ. ಸೊ ಇದು 3 ಕೂಡ ಒಂದು ಕನೆಕ್ಷನ್ ಎಲ್ಲ ಕೂಡ ಇರುತ್ತೆ ಅದು. ಸೊ ಇವನಿಗೆ ಒಬ್ಬ ತನಗೆ ಪ್ರಜೆಗಳಾಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಅದಕ್ಕಾಗಿ ಕೆಲಸದ ಯಾಗ ಎಲ್ಲ ಮಾಡ್ಬೇಕಾಗುತ್ತೆ. ಪುತ್ರ ಕಾಮೇಷ್ಟಿ ಅಂತ ಯಾಗಗಳೆಲ್ಲ ಮಾಡ್ಬೇಕಾಗುತ್ತೆ. ಪುತ್ರಗಳೆಲ್ಲ ಪಡ್ಕೊಂಡ್ರೆ ಅವ್ನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಶಾಸ್ತ್ರದ ಪ್ರಕಾರ ಅವನಿಗೆ ಒಳ್ಳೆ ಒಂದು ಪಿತೃಲೋಕ ಸಿಗುತ್ತೆ ಅವನಿಗೆ ಅಂತ ಆಗುತ್ತೆ ಅದು. ಆಮೇಲೆ ಸರಿ, ಹಣವನ್ನ ಅದರಿಂದ ಸಂಪಾದನೆ ಮಾಡಿದ್ರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಕರ್ಮಗಳೆಲ್ಲ ಮಾಡಿ ಯಾವ್ದಾದ್ರು ಲೋಕವನ್ನ ಅವನು ಪಡಿಬಹುದು, ಒಳ್ಳೊಳ್ಳೆ ಲೋಕಗಳನ್ನ ಪಡಿಬಹುದು ಅಂತ. ಆದ್ರೆ ಒಬ್ಬ ಈ ಆತ್ಮಜ್ಞಾನಕ್ಕೆ ಅವನು ರೆಡಿಯಾಗಿರ್ಬೇಕು ಅಂತ ಹೇಳಿದ್ರೆ ಈ 3 ವಿಧವಾದ ಬಯಕೆಯನ್ನು ಕೂಡ ಅವನು ಬಿಡ್ಬೇಕು. ಪುತ್ರ ಬೇಕು ಅಂತ ಬಯಕೆಯನ್ನು ಬಿಡ್ಬೇಕು, ಆಮೇಲೆ ಹಣ ಬೇಕು ಸಂಪಾದನೆ ಮಾಡ್ಬೇಕು ಅಂತ ಅದನ್ನು ಬಿಡ್ಬೇಕು, ಮತ್ತು ಲೋಕಗಳನ್ನ ನಾನು ಪಡಿಬೇಕು ಅಂತ ಆ ಆಸೆ ಕೂಡ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಏಷಣಾತ್ರಯ, ಈ 3 ಯೋಚನೆಗಳನ್ನ ಕೂಡ ಅವ್ನು ಬಿಡ್ಬೇಕು. ಅದು ಏಷಣಾತ್ರಯ ಸನ್ಯಾಸ ವಿತ್ತತ್ಯಾಗೇನ ಲಕ್ಷ್ಯತೆ. ಹಾಗಾಗಿ ಈ ಹಣವನ್ನ ಬಿಡೋದು ಅನ್ನೋ ಮುಖಾಂತರ ಆ 3 ಕೂಡ ಬಿಡೋದು ಅನ್ನೋದಕ್ಕೆ ಇದು ಉಪಲಕ್ಷಣವಾಗಿರುತ್ತೆ ಅಂತ ಹೇಳಿ, ಸ್ಯಾಂಪಲ್ ಆಗಿರುತ್ತೆ ಅಂತ, ರೆಪ್ರೆಸೆಂಟೇಟಿವ್ ಆಗಿರುತ್ತೆ ಅಂತ ಹೇಳಿದ್ರು. ಜ್ಞಾನಸ್ಯ ಹೇತು ಸನ್ಯಾಸ ಇತಿ ಶಾಸ್ತ್ರೇಶು ಡಿಂಡಿಮಃ ಅಂತ ಹೇಳಿದ್ರೆ ಏನು, ಶಾಸ್ತ್ರಗಳು ತುಂಬಾ ಕಡಾಖಂಡಿತವಾಗಿ ಹೇಳಿದೆ. ಏನು ಅಂತ ಹೇಳಿದ್ರೆ ಜ್ಞಾನ ಅಂತ ಒಂದಿದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಒಬ್ಬ ಸನ್ಯಾಸ ಅಂತ ಒಂದು ಇರ್ಬೇಕಾಗುತ್ತೆ ಅಂತ. ಸನ್ಯಾಸ ಅಂದ್ರೆ ಏನು ಅಂತ ಹೇಳಿದ್ರೆ ಯಾವ್ದ್ರಲ್ಲೂ ಬಯಕೆ ಅನ್ನೋದು ಇಲ್ಲದೆ ಇರೋದು, ಅದೇ ಸನ್ಯಾಸ ಅಂತ. ಇದಕ್ಕೆ ನಾನಾ ವಿಧವಾದ ಅರ್ಥಗಳೆಲ್ಲ ಬರುತ್ತೆ. ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳುದು ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಜ್ಞೇಯಸ್ಥ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ನೋಡಿ, ಅದರಲ್ಲಿ ಕೂಡ ಒಂದು ಎಷ್ಟು ಚೆನ್ನಾಗಿ ಅದು ಒಂದು ಸಿಂಪಲ್ ಆಗಿದೆ ಕಾಣಿಸಕ್ಕೆ, ಆದ್ರೆ ಅದು ಎಷ್ಟು ಅರ್ಥಗರ್ಭಿತವಾಗಿದೆ. ಯಾರಿಗೆ ದ್ವೇಷ ಮತ್ತು ಆಸೆ ಇರೋದಿಲ್ವೋ ಅವನು ಯಾರಾಗೇ ಇರ್ಲಿ ಪರವಾಗಿಲ್ಲ, ಅವನು ಗೃಹಸ್ಥನಾಗಿ ಇರ್ಲಿ, ಅವನು ಸನ್ಯಾಸಿ ಆಗೇ ಇರ್ಲಿ, ಅಥವಾ ಯಾವ್ದಾಗೇ ಇರ್ಲಿ ಪರವಾಗಿಲ್ಲ, ಅವನನ್ನ ಸನ್ಯಾಸಿ ಅಂತ ಕರಿಬಹುದು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಎರಡೊಂದಿಗೆ ಇರಬಾರ್ದು, ಆಸೆನೂ ಇರಬಾರ್ದು, ಯಾರ ಮೇಲೆ ದ್ವೇಷನೂ ಇರಬಾರ್ದು. ಆಸೆ ಅಂತ ಬಂದಿದ ತಕ್ಷಣ ಇದೆಲ್ಲ ಬಂದ್ಬಿಡ್ತೇವೆ ನೋಡಿ, ಏಷಣಾತ್ರಯ ಮತ್ತೆ ಇದೆಲ್ಲ ಅದೆಲ್ಲ ಅಲ್ಲಿ ಬಂದ್ಬಿಡ್ತೇವೆ. ಅದು ಹಾಗಾದ್ರೆ ಸನ್ಯಾಸ ಅಂತ ಇರೋದು ಜ್ಞಾನಕ್ಕೆ ಬೇಕಾಗಿರೋದು. ಅದು ಯಾವ್ದು ಎಷ್ಟೋ ರೂಪ ತಗೊಳುತ್ತೆ ಅದು. ಆದ್ರೆ ಮುಖ್ಯವಾಗಿ ಏನು, ಬಯಕೆ ಇರಬಾರ್ದು, ಒಬ್ಬನಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಇರಬಾರ್ದು ಅಂತ ಅಲ್ಲಿ ಬಂದು ನಿಲ್ಲುತ್ತೆ ಅದು ಕೊನೆಯಲ್ಲಿ. ಸೊ ದ್ವಿವಿಧ ಕರ್ಮಸನ್ಯಾಸ ಫಲಸಾಧನ ಭೇದತಃ ಫಲಾಯ ಜ್ಞಾನಿನಃ ತ್ಯಾಗ ಜಿಜ್ಞಾಸೋಹೋ ಜ್ಞಾನಸಿದ್ಧಯೇ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇವಾಗ ಕರ್ಮಸನ್ಯಾಸ ಅನ್ನೋದು ಎರಡು ರೂಪದಲ್ಲಿ ಇರುತ್ತೆ. ಅದು ಯಾವ್ದು 2 ಕ್ಯಾಟಗರಿ ಅಂತ ಯಾವ್ದನ್ನ ಇಟ್ಕೊಂಡು ಹೇಳ್ಬೋದು ಅಂತ ಹೇಳಿದ್ರೆ ಅದರಿಂದ ಬರೋ ಫಲದಿಂದ ಅಥವಾ ಅದರಿಂದ ಸಾಧನದಿಂದ ಅಂತ ಹೇಳ್ಬಿಟ್ಟು ಫಲಾಯ ಜ್ಞಾನಿನಃ ತ್ಯಾಗ ಜಿಜ್ಞಾಸೋಹೋ ಜ್ಞಾನಸಿದ್ಧಯೇ. ಅವಾಗ ಇವರು ಜ್ಞಾನಿ ಅನ್ನೋನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆಲ್ರೆಡಿ ಜ್ಞಾನಿ ಆಗಿರ್ತಾನೆ. ಯಾರು ಇವಾಗ ಯಾಜ್ಞವಲ್ಕ್ಯ ಕೇಳ್ತಾರ, ಅವನು ಆಲ್ರೆಡಿ ಜ್ಞಾನಿ ಆಗಿದ್ದಾನೆ. ಅವನು ಮುಂಚೆ ಸನ್ಯಾಸ ಮಾಡಿರ್ಲಿಲ್ಲ, ಆದ್ರೆ ಅವನಿಗೆ ಈ ಒಂದು ಮೋಕ್ಷ ಅನ್ನೋದು ಬರ್ಬೇಕು ಅಂತ ಹೇಳಿದ್ರೆ
ಅಂದ್ರೆ ಅದಕ್ಕೆ ಒಂದು ಶಾಂತತೆ ಅದೆಲ್ಲ ಬೇಕಾಗಿದೆ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಸನ್ಯಾಸವನ್ನ ಅವನು ಪಡ್ಕೊಂಡು ಹೋಗ್ತಾನೆ. ಹಾಗಾದ್ರೆ ಈ ಮೋಕ್ಷ ಅನ್ನೋದಕ್ಕೆ ಮುಂಚಿತವಾಗಿ ಒಬ್ಬ ಜ್ಞಾನಿಯಾಗಿರೋನು ಕೂಡ ಸನ್ಯಾಸವನ್ನು ಮಾಡ್ಬೋದು ಅಂತ ಒಂದು ಬಗೆಯಾದ ಸನ್ಯಾಸ. ಇನ್ನೊಂದು ಬಗೆ ಏನು ಅಂತ ಹೇಳಿದ್ರೆ ಆ ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಿ ಸನ್ಯಾಸ. ಇದಕ್ಕೆ ಸಂಸ್ಕೃತದಲ್ಲಿ ವಿದ್ವತ್ ಸನ್ಯಾಸ, ವಿವಿಧಿಷಾ ಸನ್ಯಾಸ ಅಂತ ಹೇಳ್ತಾರೆ. ವಿದ್ವತ್ ಸನ್ಯಾಸ ಅಂತ ಹೇಳಿದ್ರೆ ಜ್ಞಾನ ಬಂದ್ಬಿಟ್ಟಿದ್ದೇನೋ ಆಲ್ರೆಡಿ, ಅವನು ಎಲ್ಲವನ್ನು ಬಿಟ್ಟು ಅವನು ಜೀವನ್ ಮುಕ್ತನಾಗಿದ್ದುಕೊಂಡು ತನ್ನ ಒಂದು ಶರೀರವನ್ನ ಕೊನೆಯಲ್ಲಿ ಬಿಡ್ತಾನೆ ಅಂತ. ಆದ್ರೆ ಜಿಜ್ಞಾಸು ಆಗಿರೋನು ಅವನು ಕೂಡ ತ್ಯಾಗ ಮಾಡ್ತಾನೆ. ಅವ್ನು ಯಾತಕ್ಕೆ ಸನ್ಯಾಸ ತಗೊಳ್ತಾನೆ ಅಂತ ಹೇಳಿದ್ರೆ ಜ್ಞಾನವನ್ನು ಪಡ್ಕೊಳಕ್ಕಾಗಿ. ಹಾಗಾಗಿ ಜ್ಞಾನವನ್ನು ಪಡ್ಕೊಂಡಿರೋನು ಮೋಕ್ಷಕ್ಕಾಗಿ ಸನ್ಯಾಸ ಮಾಡೋದು ಅಂತ, ಜ್ಞಾನವೇ ಪಡ್ಕೊಳ್ದೇ ಇರೋನು ಇನ್ನ ಜ್ಞಾನಕ್ಕಾಗಿ ಸನ್ಯಾಸ ಮಾಡೋದು ಅಂತ ಎರಡು ಬಗೆಯಾಗಿದೆ ಅಂತ ಅದನ್ನ ತಿಳಿಸ್ಬಿಟ್ಟು ಮುಂದಕ್ಕೆ ಜ್ಞಾನಿತ್ವಾತ್ ಯಾಜ್ಞವಲ್ಕ್ಯೋ ಅಯಂ ಜೀವನ್ಮುಕ್ತಿ ಫಲೇಚ್ಛೆಯ ಚಿತ್ತ ವಿಕ್ಷೇಪ ಬಾಹುಲ್ಯಂ ಗಾರ್ಹಸ್ಥ್ಯಂ ತ್ಯಕ್ತುಂ ಇಚ್ಛತಿ. ಹಾಗಾಗಿ ಯಾಜ್ಞವಲ್ಕ್ಯರು ಜ್ಞಾನಿಗಳೇ ಆಗಿದ್ದಾರೆ ಆಲ್ರೆಡಿ. ಅವರು ಆಗಿದ್ಕೊಂಡು ಕೂಡ ಅವರಿಗೆ ಒಂದು ಮನಃಶಾಂತಿ ಅನ್ನೋದು ಇರ್ಲಿಲ್ಲ ಅವ್ರಿಗೆ. ಯಾತಕ್ಕೆ ಇರ್ಲಿಲ್ಲ ಅಂತ ಹೇಳಿದ್ರೆ ಈ ತರ ಮನೇಲಿ ಇದ್ದಿದ್ರಿಂದ ಅವ್ರಿಗೆ, ಮನೇಲಿ ಇದ್ದಿದ್ದ ಇವರು ಹೆಂಡತಿಯಿಂದ ಕಾಟ ಅಂತ ಅದಿಲ್ಲ ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಅವ್ರ ಸ್ವಭಾವ ಎಂತದಾಗಿತ್ತು ಅಂತ ಹೇಳಿದ್ರೆ ನಾನಾ ಕಡೆಗಳು ಅವ್ರು ಹೋಗಿ ಈ ತರ ಒಂದು ಬ್ರಹ್ಮವಿದ್ಯೆ ಬಗ್ಗೆ ಅವರು ಚರ್ಚೆ ಎಲ್ಲ ಮಾಡ್ತಾ ಇದ್ರು. ಆ ತರ ಚರ್ಚೆ ಎಲ್ಲ ಮಾಡೋ ಕೆಲಸತಿ ಏನಾಗುತ್ತೆ ಅಂದ್ರೆ ಕೆಲಸದಲ್ಲಿ ವಾಗ್ವಾದ ಅದೆಲ್ಲ ಜಗಳ ತುಂಬಾ ಬಂದ್ಬಿಡ್ತೆ. ಅದು ಬಂದಾಗ ಇವ್ರಿಗೆ ಏನಂತೆ ಕೋಪ ಎಲ್ಲ ಬಂದ್ಬಿಡ್ತೆ. ಅವಾಗ ಕೋಪ ಬಂದಾಗ ಇವ್ರು ಏನ್ ಮಾಡಿದ್ದಾರೆ, ಒಬ್ಬ ಶಾಕಲ್ಯ ಅನ್ನೋನ್ಗೆ ಶಾಪ ಕೊಟ್ಟು ಅವ್ನ ತಲೆ ಎಲ್ಲ 100 ಚೂರಾಗಿ ಅವನು ಸಾಯೋ ತರ ಇವರು ಶಾಪ ಕೊಡ್ತಾರೆ ಅವ್ರಿಗೆ. ಇದು ಒಂದು ಆಯ್ತಾ. ಇನ್ನೊಂದು ಕಡೆ ಇವ್ರಿಗೆ ಏನಾಗುತ್ತೆ, ಜನಕ ಅನ್ನೋನು ಬೇಕಾದಷ್ಟು ಈ ತರ ಒಂದು ಜ್ಞಾನದ ಬಗ್ಗೆ ಒಂದು ಚರ್ಚೆ ಏನಾದ್ರು ಒಂದು ವಿದ್ವತ್ ಸಭೆ ಏನಾದ್ರು ಮಾಡಿದಾಗ ಅವನು ಬಂದಿರೋ ವಿದ್ವಾಂಸರಿಗೆಲ್ಲ ಬೇಕಾದಷ್ಟು ಹಣ ಎಲ್ಲ ಕೊಡ್ತಾನೆ ಅವನು. ಇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಎಲ್ಲರಿಗೂ ಕೊಡ್ಬೇಕು ಅಂತ ಏನ್ ಇಟ್ಕೊಂಡಿದ್ನೋ ಅದನ್ನ ಇವರೇ ತಗೊಂಡೋಗ್ಬಿಡ್ತಾರೆ. ಎಲ್ಲರಿಗೂ ಪ್ರಶ್ನೆ ನಾನೇ ಉತ್ತರ ಕೊಡ್ತೀನಿ, ಆದ್ರೆ ನನ್ಗೆ ಬೇಕಾಗಿರೋದು ಇಂಥದ್ದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡೋಗ್ಬಿಡ್ತಾರೆ ಅವರು. ಹಾಗಾಗಿ ಅವರು ಈ ತರ ರಾಗ ದ್ವೇಷ ಎರಡು ಕೂಡ ನಮ್ಗೆಲ್ಲ ಇನ್ನೂ ಉಳ್ಕೊಂಡೇ ಇದೆಯಲ್ಲ, ಇದೇನ್ ಸರಿಯಾಯ್ತು ಅಂತ ಹೇಳ್ಬಿಟ್ಟು ಅದರಿಂದ ಅವರಿಗೆ ಒಂದ್ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗ್ತಾ ಇರುತ್ತೆ. ಅದರಿಂದ ಅವ್ರು ಏನ್ ಮಾಡ್ತಾರೆ, ನಾನು ಈ ತರ ಲೋಕದಲ್ಲಿ ಇದ್ರೆ ತಾನೇ ನನಗೆ ಇದಕ್ಕೆಲ್ಲ ಹೋಗ್ಬೇಕು, ಅದಕ್ಕೆ ಇಲ್ಲೆಲ್ಲ ತಲೆ ಹಾಕ್ಬೇಕು ಅಂತ ಬರುತ್ತೆ, ನಾನು ಇದನ್ನ ಬಿಟ್ಟೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಜ್ಞಾನಿತ್ವಾತ್ ಯಾಜ್ಞವಲ್ಕ್ಯೋಯಂ ಜೀವನ್ ಮುಕ್ತಿ ಫಲೇಚ್ಛೆಯ ಚಿತ್ತ ವಿಕ್ಷೇಪ ಬಾಹುಲ್ಯಂ ಗಾರ್ಹಸ್ಥ್ಯಂ. ಚಿತ್ತ ವಿಕ್ಷೇಪ ಅಂತ ಹೇಳಿದ್ರೇನು, ಅದೇ ಮನಸ್ಸಿಗೆ ಶಾಂತಿ ಇಲ್ಲ, ವಿಕ್ಷೇಪ ಬೇಕಾದಷ್ಟು ಡಿಸ್ಟ್ರಾಕ್ಷನ್ಸ್ ಆಗ್ತಾನೆ ಇದೆ, ಅದರಿಂದ ಶಾಂತಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಶಾಂತಿಯನ್ನು ಪಡ್ಕೊಳ್ಳೋಕ್ಕಾಗಿ ಅವರು ಸನ್ಯಾಸ ತಗೊಂಡು ಹೋದ್ರು ಅಂತ ಆಗುತ್ತೆ. ಇವಾಗ ಒಂದು ಪ್ರಶ್ನೆ ಮಾಡ್ಬೋದು ನೋಡಿ, ಇವಾಗ ನೀವೇ ಮುಂಚೆ ಹೇಳಿದ್ರಿ ಸನ್ಯಾಸ, ಜ್ಞಾನಕ್ಕೆ ಸನ್ಯಾಸ ಮುಂಚೆ ಇರಬೇಕು ಅಂತ ಕೇಳಿದ್ರಿ. ಆದ್ರೆ ಯಾಜ್ಞವಲ್ಕ್ಯ ಕೇಸಲ್ಲಿ ಅವ್ರು ಜ್ಞಾನ ಆಲ್ರೆಡಿ ಜ್ಞಾನಿಗಳಾಗಿದ್ದಾರೆ, ಅವ್ರ ಸನ್ಯಾಸ ಅವ್ರು ಎಲ್ಲಿ ಮುಂಚೆನೇ ಆಗ್ಲಿಲ್ವಲ್ಲ ಅಂತ ನಾವು ಒಂದು ಕೇಳ್ಬೋದು. ಇದಕ್ಕೆ ಶಾಸ್ತ್ರ ಬಂದ್ಬಿಟ್ಟು ಯಾವ ತರ ಒಂದು ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಹಿಂದಿನ ಜನ್ಮ ಅಂತ ಒಂದ್ರಲ್ಲಿ ಹೇಳ್ಬಿಟ್ಟು ಅದರಲ್ಲಿ ಬಂದ್ಬಿಟ್ಟು ಅವರು ಸುಮಾರು ಸಾಕಷ್ಟು ಅವರು ಪ್ರಯತ್ನ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಈ ಜನ್ಮದಲ್ಲಿ ಆ ಸನ್ಯಾಸ ಅನ್ನೋದು ಹೊರಗಡೆ ನೋಡೋ ರೀತಿಯಲ್ಲಿ ಅದು ಇಲ್ಲಿ ಕೂಡ ಅವ್ರಿಗೆ ಜ್ಞಾನ ಅನ್ನೋದು ಸಿದ್ಧಿಸ್ಬಿಟ್ಟಿದೆ. ಅದು ಆದ್ರೂ ಕೂಡ ಅವ್ರಿಗೆ ಈ ಅವರಿದ್ದ ಒಂದು ವಾತಾವರಣದಲ್ಲಿ ಅವ್ರಿಗೆ ಒಂದು ಮನಸ್ಸಿಗೆ ಒಂದು ಶಾಂತಿ ಎಂದು ಸಿಗ್ತಾ ಇಲ್ಲ ಅವ್ರಿಗೆ. ಅದರಿಂದ ಅವ್ರು ಏನ್ ಮಾಡ್ತಾ ಇದ್ರು, ಈ ಒಂದು ಶಾಂತಿ ನಮ್ಗೆ ಸಿಗ್ಬೇಕು ಅಂದ್ರೆ ನಾವು ಇದನ್ನ ಬಿಡ್ಲೇಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಅವ್ರು ಇದನ್ನ ತ್ಯಾಗ ಮಾಡ್ಬಿಟ್ಟು ಹೋದ್ರು ಅಂತ ನಾವು ಅದಕ್ಕೆ ಆತರ ಒಂದು ಉತ್ತರ ಕೊಡ್ಬೇಕಾಗುತ್ತೆ ನಾವು. ಸೊ ಹೀಗೆ ನಿಧಿಧ್ಯಾಸಸ್ವ ಇತಿ ಶಬ್ದಾತ್ ಸರ್ವತ್ಯಾಗ ಫಲಂ ಜಗೌ ನಹಿ ಅನ್ಯಚಿಂತಾಂ ಅತ್ಯಕ್ತ್ವ ನಿಧಿಧ್ಯಾಸಿತಂ ಅರ್ಹತಿ. ಇವಾಗ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಇರ್ತಲ್ಲ ಇದರಲ್ಲಿ ಉಪನಿಷತ್ತಲ್ಲಿ, ಅದು ಇವರೇ ಹೇಳುದು, ಅವ್ರ ಹೆಂಡತಿಗೆ ಅದೇ ಹೇಳುದು, ಆತ್ಮಸ್ವರೂಪ ಇಂಥದ್ದು, ಆತ್ಮಸ್ವರೂಪವನ್ನ ನೀನು ಪಡ್ಕೋಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ 3 ಕೂಡ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದ್ರು. ಅವಾಗ ಈ ನಿಧಿಧ್ಯಾಸನ ಅಂತ ಇದೆಯಲ್ಲ ಅದ್ರ ಬಗ್ಗೆ ಇವರು ವಿಚಾರ ಮಾಡ್ತಾರೆ. ನಿಧಿಧ್ಯಾಸನ ಅಂದ್ರೆ ನಾವು ಯಾವ್ದನ್ನ ಶ್ರವಣ ಮಾಡಿ ಮನನ ಮಾಡಿ ನಿರ್ಧಾರ ಮಾಡ್ಕೊಂಡಿದೀವೋ ಸತ್ಯವನ್ನ, ಆ ಸತ್ಯವನ್ನ ನಾವು ಇಂಟರ್ನಲೈಸ್ ಮಾಡ್ಕೋಬೇಕು, ನಮ್ಮದ ಮಾಡ್ಕೋಬೇಕು. ಅದಕ್ಕೆ ತುಂಬಾ ದೀರ್ಘ ಸಮಯ ಕೊಡ್ಬೇಕು, ಅದಕ್ಕೆ ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ತಾರಲ್ಲ ಅದು ಕೊಡ್ಬೇಕು. ಅದರಿಂದ ಅದಕ್ಕೆ ಅದು ಒಂದು ಸಾಧನೆ, ಸೆಪರೇಟ್ ಸಾಧನೆನೇ ಅದು. ಅದಕ್ಕಾಗಿ ನಿಧಿಧ್ಯಾಸನ ಅಂತ ಅದನ್ನ ಹೇಳ್ತಾರೆ. ಅದನ್ನ ಇವ್ರು ಹೇಳ್ತಾ ಇದ್ದಾರೆ, ನಿಧಿಧ್ಯಾಸಸ್ವ ಇತಿ ಶಬ್ದಾತ್ ಸರ್ವತ್ಯಾಗ ಫಲಂ ಜಗೌ. ನಿಧಿಧ್ಯಾಸಸ್ವ ಅಂತ ಉಪನಿಷತ್ ಹೇಳ್ತಾ ಇದೆಯಲ್ಲ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಆ ಶಬ್ದದಿಂದ ಅವ್ರಿ ಅದೇನ್ ಸೂಚನೆ ಮಾಡ್ತಾ ಇದೆ ಅಂದ್ರೆ ಎಲ್ಲವನ್ನೂ ತ್ಯಾಗ ಮಾಡ್ಬೇಕು ಅಂತ ಸೂಚನೆ ಮಾಡ್ತಾ ಇದೆ. ಯಾತಕ್ಕೆ ಅಂತ ಕೇಳಿದ್ರೆ ಇವ್ರ ಕಾರಣ ಹೇಳ್ತಾ ಇದ್ದಾರೆ ನೋಡು, ಅನ್ಯಚಿಂತಾಂ ಅತ್ಯಕ್ತ್ವ ನಿಧಿಧ್ಯಾಸಿತಂ ಅರ್ಹತಿ ಅಂತ. ಅಂದ್ರೆ ಏನಾಯ್ತು, ಒಬ್ಬನಿಗೆ ನಿಧಿಧ್ಯಾಸನ ಅಂದ್ರೆ ಧ್ಯಾನಕ್ಕೆ ಕೂತ್ಕೋಬೇಕು, ಅವನು ಒಂದ್ ಕಡೆ ಕೂತು ಅವನು ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು, ಈ ಆತ್ಮಸ್ವರೂಪದ ವಿಚಾರವಾಗಿ ಪೂರ್ತಿ ಅದಕ್ಕೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡಿ ಮಾಡ್ಬೇಕದು. ಆದ್ರೆ ಅವನಿಗೆ ಆ ಸಮಯದಲ್ಲಿ ಬೇರೆ ಚಿಂತೆ ಇದ್ರೆ ಈ ನಿಧಿಧ್ಯಾಸನ ಮಾಡಕ್ ಆಗೋದೇ ಇಲ್ಲ. ಅವಾಗ ಬೇರೆ ಚಿಂತೆ ಅನ್ನೋದ್ರೇನು, ಅವ್ನಿಗೆ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಪ್ರಾಪರ್ಟಿ ವಿಷಯ ಇರ್ಬೋದು, ಇಂಥದ್ದಾಗಿರ್ಬೋದು, ಅದು ತಲೆಯಲ್ಲಿ ಕಾಡ್ತಾನೆ ಇರುತ್ತೆ. ಅದು
ಹಾಗಾಗಿ ಅದು ಇಲ್ದೇ ಇದ್ರೇನೆ ಇವನಿಗೆ ನೆಮ್ಮದಿಯಾಗಿ ಇದನ್ನ ಮಾಡಕ್ಕಾಗುತ್ತೆ ಅದು. ಹಾಗಾಗಿ ಆ ಇನ್ನೊಂದು ಬೇರೆ ಚಿಂತೆ ಅನ್ನೋದನ್ನ ಬಿಡೋದು ಅನ್ನೋದೇ ಇಲ್ಲಿ ಸನ್ಯಾಸ ಅಂತ ಹೇಳ್ತಾ ಇದ್ದಾರೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸೊ ನಿಧಿಧ್ಯಾಸಸ್ವ ಇತಿ ಶಬ್ದಾತ್ ಸರ್ವತ್ಯಾಗ ಫಲಂ ಜಗೌ ನಹಿ ಅನ್ಯಚಿತ್ತಾಂ ಅತ್ಯಕ್ತ್ವ ನಿಧಿಧ್ಯಾಸಿತುಂ ಶಕ್ಯತೆ ಅರ್ಹತೆ ಅಂತ ಹೇಳ್ಬಿಟ್ಟು ಈ ಒಂದು ಸತ್ಯವನ್ನು ಬಿಡಿಸಿ ಹೇಳ್ಬಿಟ್ರು ಅವರು. ಬಾಕಿ ವಿಷಯಗಳೆಲ್ಲ ಇವನ್ ತಲೆ ಕಾಡ್ತಾ ಇದ್ರೆ ಇವನಿಗೆ ಮನಸ್ಸು ಆತ್ಮ ವಿಷಯದಲ್ಲಿ ಹೋಗೋದೇ ಇಲ್ಲ ಅದು. ಹಾಗಾಗಿ ಆತ್ಮ ವಿಷಯ ಒಂದ್ರಲ್ಲೇ ಹೋಗ್ಬೇಕು ಅನ್ನೋದೇ ನಿಧಿಧ್ಯಾಸನದ ಒಂದು ಸ್ವರೂಪ. ಹಾಗಾದ್ರೆ ನಿಧಿಧ್ಯಾಸನ ಮಾಡ್ಬೇಕಾದ್ರೆ ನೀನು ಬಾಕಿ ವಿಷಯಗಳ ಚಿಂತೆಯನ್ನು ನೀನು ಬಿಡ್ಲೇಬೇಕಾಗುತ್ತೆ. ಅವಾಗ ಬಾಕಿ ವಿಷಯಗಳ ಚಿಂತೆ ಯಾವಾಗ ಹೋಗುತ್ತೆ ಅಂತ ಹೇಳಿದ್ರೆ ಅವುಗಳೇ ನಿನ್ನಿಂದ ಬಿಟ್ಟು ಹೋದ್ರೇನೆ ಅದು ಹೋಗುತ್ತೆ ಅಂತ. ಅದಕ್ಕೊಂದು ಕಥೆ ಇದೆಯಲ್ಲ, ಒಂದು ಹಕ್ಕಿ ಅದ್ರ ಬಾಯಿಯಲ್ಲಿ ಒಂದು ಮಾಂಸ ತುಂಡಿಟ್ಕೊಂಡಿದೆ. ಅದು ಹಾರ್ತಾ ಇದೆ, ತಾನು ಎಲ್ಲೋ ಒಂದ್ ಕಡೆ ಕೂತು ತಿನ್ಬೇಕು ಅಂತ. ಆದ್ರೆ ಅದನ್ನ ತಿನ್ನಕ್ ಬಿಡದೇನೆ ನೂರಾರು ಹಕ್ಕಿಗಳು ಅದನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಅದ್ರ ಬಾಯಿಂದ ತಾವು ತಗೋಬೇಕು ಅದನ್ನ ಅಂತ. ಅವಾಗ ಅದು ಎಲ್ಲೆಲ್ಲಿ ಹೋದ್ರು ಇದೆಲ್ಲ ಅಟ್ಸ್ಕೊಂಡ್ ಬರ್ತಾ ಇದೆ. ಅದು ಯಾವಾಗ ಅದು ತನ್ನ ಬಾಯಿಂದ ಅದನ್ನ ಬಿಟ್ಬಿಡ್ತು ಕೆಳಗಡೆ, ಅವಾಗ ಆ ಹಕ್ಕಿಗಳೆಲ್ಲ ಅದರಿಂದ ಹೋಯ್ತು. ಇದಕ್ಕೆ ಒಂದು ಶಾಂತಿ ಸಿಕ್ತು, ಅವುಗಳ ಕಾಟ ಇದಕ್ಕೆ ತಪ್ಪಿತು. ಅವಾಗ ಇದಕ್ಕೆ ಅವುಗಳ ಕಾಟ ತಪ್ಪಬೇಕಾದ್ರೆ ಇದು ತನ್ನಲ್ಲಿ ತಂದು ಅಂತ ಒಂದಿತ್ತಲ್ಲ, ಅದನ್ನ ಬಿಡ್ಬೇಕಾಯ್ತು ಕೊನೆಯಲ್ಲಿ ಅಂತ. ಅದೇ ವಿಷಯನೇ ಇಲ್ಲೂ ಕೂಡ ನಮ್ಗೆ ಬರುತ್ತೆ. ಅದು ತುಂಬಾ ಟೆಲ್ಲಿಂಗ್ ಆಗಿದೆ. ಕ್ವೆಶ್ಚನ್ ಉದಾಹರಣೆ ಅಷ್ಟು ತುಂಬಾ ಪವರ್ಫುಲ್ ಆಗಿದೆ ಅದು. ಸೊ ಹಾಗಾಗಿ ಇದೇ ತರ ಇವನಿಗೂ ಕೂಡ ಬೇರೆ ಚಿಂತೆಗಳೆಲ್ಲ ಇದರಿಂದಾನೇ ಬರ್ತಾ ಇರೋದು. ಹಾಗಾಗಿ ಅದನ್ನ ಬಿಡ್ಬೇಕು ಅಂತ ಹೇಳಿದ್ರೆ ಬಿಟ್ರೇನೆ ನನಗೆ ಇದ್ರ ಬಗ್ಗೆ ಒಂದು ಆತ್ಮಸ್ವರೂಪದ ಬಗ್ಗೆ ನಾನು ಚಿಂತನೆ ಮಾಡಕ್ ಸಾಧ್ಯವಾಗುತ್ತೆ. ಹಾಗಾಗಿ ಆತರ ಮಾಡ್ಬೇಕು ಅಂತ ಇವ್ರು ಮಾಡ್ತಾನೆ. ನೋಡಿ, ಕೆಲವರು ಇರ್ತಾರೆ, ಅವರು ಇದ್ರ ಮಧ್ಯದಲ್ಲೇ ಇರ್ತಾರೆ. ಅವ್ರು ಹೇಗೆ ಇರ್ತಾರೆ ಅಂತ ಹೇಳಿದ್ರೆ ಅದು ಒಂದು $1 million ಕ್ವೆಶ್ಚನ್ ಅದು. ಯಾಕಂದ್ರೆ ಅವರು ಅಂತದನ್ನ ತುಂಬಾ ಪಳಗಿದ್ದಾರೆ. ಅವರು ಹೇಗೆ ಪಳಗಿದ್ದಾರೆ, ಈ ಜನ್ಮದಲ್ಲ ಹಿಂದಿನ ಜನ್ಮದಲ್ಲಿ ಅವ್ರಿಗೆ ತುಂಬಾ ಒಂದು ಡಿಟ್ಯಾಚ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಅವರಿಗೆ ಪ್ರಾರಬ್ಧವಶಾತ್ ಈ ಜನ್ಮದಲ್ಲಿ ಜನಕನಿಗೆ ಆಗಿತ್ತರ ಜನಕ ಈ ಜನ್ಮದಲ್ಲಿ ಅವನು ತುಂಬಾ ದೊಡ್ಡ ಒಂದು ಅರಮನೆ, ಒಂದು ರಾಜ್ಯದ ಎಲ್ಲ ಇಟ್ಕೊಂಡಿದ್ದ, ಎಲ್ಲ ಭೋಗಗಳು ಅವನಿಗೆ ಇರ್ತದ್ದು. ಅದೇ ಸಮಯದಲ್ಲಿ ಅವನು ಜ್ಞಾನಿಯಾಗೂ ಇದ್ದ ಅವನು. ಹಾಗಾದ್ರೆ ಹೇಗೆ ಅದು ಸಾಧ್ಯವಾಯಿತು ಅಂತ ಹೇಳಿದ್ರೆ ಅವನು ಆ ಸಮಯದಲ್ಲಿ ಆತರ ಒಂದು ನಿರ್ಲಿಪ್ತತೆ ಅವನು ತಂದ್ಕೊಂಡಿದ್ದಾನೆ. ಅದು ಎಲ್ಲರಿಗೂ ಆಗೋದಿಲ್ಲ. ಇಟ್ಸ್ ಎನ್ ಎಕ್ಸೆಪ್ಷನ್. ಅದು ಇಟ್ಸ್ ನಾಟ್ ಎ ರೂಲ್. ನಾಮ್ ಅಲ್ಲ ಅದು, ಇಟ್ಸ್ ಎನ್ ಎಕ್ಸೆಪ್ಷನ್ ಅದು. ಹಾಗಾಗಿ ಅಂತದನ್ನ ಅವನು ಸಂಪಾದನೆ ಮಾಡ್ಕೊಂಡಿದ್ದಾನೆ. ಅದನ್ನ ನೀನು ಸಂಪಾದನೆ ಮಾಡ್ಕೊಂಡ್ರೆ ನಿನಗೂ ಆಗುತ್ತೆ ಅದು. ಬಟ್ ಎಲ್ಲರಿಗೂ ಅದು ಆಗೋದೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಸಮಾನ ಬೇಕು ಅಂತ ಹೇಳೋದು ಈ ತರ ಒಂದು ಬಿಟ್ರೇನೆ ಆಗೋದು ಅಂತ. ಬಿಡದೇನೆ ಆಗುತ್ತೆ ಅಂತ ಕೇಳಿದ್ರೆ ಅದು ಬೇರೆ ಒಂದು ಟೈಪ್ ಆಫ್ ಸಾಧನೆ ಅದಕ್ಕೆ ಮಾಡ್ಬೇಕಾಗುತ್ತೆ ಅದು. ಸೊ ಈಗ ನಿರಂತರಂ ವಿಚಾರೋ ಯಹ ಶ್ರುತಾರ್ಥಸ್ಯ ಗುರೋಃ ಮುಖಾತ್ ತತ್ ನಿಧಿಧ್ಯಾಸನಂ ಪ್ರೋಕ್ತಂ ತಚ್ಚ ಐಕಾಗ್ರ್ಯೇಣ ಲಭ್ಯತೆ. ನಿಧಿಧ್ಯಾಸನ ಅಂದ್ರೆ ಏನು ಅನ್ನೋದನ್ನ ಇವರು ಒಂದು ಸಣ್ಣ ಒಂದು ಡೆಫಿನಿಷನ್ ಕೊಡ್ತಾ ಇದ್ದಾರೆ. ನಿಧಿಧ್ಯಾಸನ ಅಂದ್ರೆ ಡೆಫಿನಿಷನ್ ಕೊಡ್ತಾ ಇದ್ದಾರೆ. ನಿರಂತರಂ ವಿಚಾರ ಯಾವುದನ್ನ ಶ್ರುತಾರ್ಥಸ್ಯ ಗುರೋಃ ಮುಖಾತ್. ಶ್ರುತಾರ್ಥಸ್ಯ ಅಂತೇಳಿ ಗುರೋಃ ಮುಖಾತ್ ಶ್ರುತಾರ್ಥಸ್ಯ, ಗುರುವಿನ ಮುಖದಿಂದ, ಗುರುವಿನ ಬಾಯಿಂದ ಅವರು ಕೇಳ್ಬೇಕು. ಮೊದಲು ತತ್ವವನ್ನ ಕೇಳ್ಬೇಕು. ಅವ್ರು ಹೇಳಿದ್ದನ್ನ ಕೇಳ್ಬೇಕು. ಅಂದ್ರೆ ಅವ್ರು ಹೇಳ್ತಾ ಇರೋದನ್ನ ಕಿವಿಗೆ ಹಾಕೋಬೇಕು. ಕಿವಿಗೆ ಹಾಕೊಳ್ಳೋದು ಅಂತ ಏನು, ಮನಸ್ಸಿಗೆ ಹಾಕೋಬೇಕು. ಮನಸ್ಸಿಗೆ ಹಾಕೋದು ಅಂತ ಏನು, ಅದನ್ನ ಚೆನ್ನಾಗಿ ಚಿಂತನೆ ಮಾಡೋದು. ಅದನ್ನ ನಿರಂತರ ಚಿಂತನೆ ಮಾಡೋದು ಅಂತ ಇದೆಯಲ್ಲ, ಅದೇ ನಿಧಿಧ್ಯಾಸನ ಅಂತ ಆಗೋದು. ಗುರುಮುಖದಿಂದ ನಾವು ಯಾವ್ದನ್ನ ಕೇಳಿದೀವೋ ಅದನ್ನ ನಾವು ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ಬೇಕು ಅನ್ನೋದೇ ನಿಧಿಧ್ಯಾಸನ ಅಂತ ಹೇಳಿರೋದು. ಪ್ರೋಕ್ತಂ ಕರೆಕ್ಟ್. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅಂತ ಹೇಳಿರೋದು ಅದನ್ನೇನೆ. ಸೊ ಹೀಗೆ ನಿರಂತರಂ ವಿಚಾರಃ ಯಹ ಗುರೋಃ ಮುಖಾತ್ ಶ್ರುತಾರ್ಥಸ್ಯ ವಿಚಾರಃ ನಿರಂತರಂ ತತ್ ನಿಧಿಧ್ಯಾಸನಂ ಪ್ರೋಕ್ತಂ ತಚ್ಚ ಐಕಾಗ್ರ್ಯೇಣ ಲಭ್ಯತೆ. ಈ ಚಿಂತನ ಅನ್ನೋದು ಏಕಾಗ್ರತೆಯಿಂದಾನೇ ಬರುತ್ತೆ. ಅದು ಆಗುತ್ತೆ. ಅದು ಏಕಾಗ್ರತೆ ಅನ್ನೋದು ಅಷ್ಟು ಮುಖ್ಯವಾಗಿ ಬೇಕಾಗಿದೆ ಅಂತ ಅದನ್ನ ಗೊತ್ತಾಗುತ್ತೆ ನಮ್ಗೆ. ಅನಾತ್ಮನಿ ಅರುಚಿಹಿ ಚಿತ್ತೆ ರುಚಿಹಿ ಚ ಆತ್ಮನಿ ಚೇತ್ ಭವೇತ್ ಪುಣ್ಯಪುಂಜೇನ ಶುದ್ಧಂ ತಚ್ಚಿತ್ತಂ ಐಕಾಗ್ರ್ಯಂ ಅರ್ಹತಿ. ಇವಾಗ ಸರಿ, ಏಕಾಗ್ರತೆ ಬೇಕು ಅಂತ ಹೇಳಿದ್ರಿ. ಏಕಾಗ್ರತೆಯನ್ನು ಹೇಗೆ ಸಂಪಾದನೆ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಅವರು ಉಪಾಯ ಹೇಳ್ತಾ ಇದ್ದಾರೆ. ಉಪಾಯ ಅಂದ್ರೆ ಅದರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅನಾತ್ಮನಿ ಅರುಚಿಹಿ ಚಿತ್ತೆ. ಚಿತ್ತ ಅಂದ್ರೆ ಮನಸ್ಸಲ್ಲಿ ಅನಾತ್ಮ ಅಂದ್ರೆ ಯಾವುದು, ಆತ್ಮ ಅಲ್ಲದ ಎಲ್ಲವೂ ಕೂಡ ಅನಾತ್ಮ. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದು, ಅಹಂಕಾರದಿಂದ ಪಂಚಕೋಶಗಳು ಪೂರ್ತಿ 5 ಕೋಶಗಳು ಪೂರ್ತಿ ಸೇರಿಸಿ ಅದ್ರ ಹೊರಗಡೆ ಇರೋ ಇಡೀ ಪ್ರಪಂಚ ಅದೆಲ್ಲದೂ ಕೂಡ ಅನಾತ್ಮ ಅಂತ ಅನಿಸ್ಕೊಳ್ಳುತ್ತೆ. ಆ ಅನಾತ್ಮ ಅಷ್ಟರಲ್ಲೂ ಕೂಡ ಒಬ್ಬನಿಗೆ ರುಚಿ ಇಲ್ಲದೆ ಹೋಗೋದು ಅಂತಿದೆಯಲ್ಲ, ಅದು ಬೇಕಾಗಿದೆ ಮನಸ್ಸಿಗೆ. ಆಮೇಲೆ ರುಚಿ ಆತ್ಮನಿ ಚೇತ್ ಭವೇತ್. ಮತ್ತು ರುಚಿ ಅನ್ನೋದು ಆತ್ಮನಲ್ಲಿ ಇರ್ಬೇಕು. ಅನಾತ್ಮನಲ್ಲಿ ರುಚಿ ಇತ್ತು ಮುಂಚೆ, ಅದನ್ನ ಇವನು ಬಿಡಬೇಕಾಗಿದೆ. ಕಾನ್ಶಿಯಸ್ ಆಗಿ ಅದಕ್ಕೆ ಎಫರ್ಟ್ ಹಾಕಿ ಅದನ್ನ ತುಂಬಾ ಬಿಡಬೇಕಾಗಿದೆ, ಅನಾತ್ಮನಲ್ಲಿ ರುಚಿಯನ್ನ. ಮತ್ತು ಆತ್ಮನಲ್ಲಿ ರುಚಿಯನ್ನ ಬೆಳೆಸ್ಕೋಬೇಕಾಗಿದೆ. ಹಾಗಾಗಿ ಎರಡು ಕೂಡ ನಿತ್ಯವಾಗಿ ತಾನೇ ಸಿದ್ಧ ಆಗಿರುವುದಿಲ್ಲ. ಆದ್ರೆ ತಾನೇ ಸಿದ್ಧವಾಗಿರೋದು ಯಾವ್ದು ಅಂತ ಹೇಳ್ಬೋದು ಅಂದ್ರೆ, ಅನಾತ್ಮನಲ್ಲಿ ರುಚಿ ಅನ್ನೋದು ಯಾರು ಹೇಳ್ಕೊಡ್ದೇನೆ ಸಿದ್ಧವಾಗಿಬಿಟ್ಟಿರುತ್ತೆ. ಅದು ಜನ್ಮಾಂತರದಿಂದ ಅನಾತ್ಮವನ್ನೇ ನಾವು ಆತ್ಮ ಅಂತ ತಿಳ್ಕೊಂಡಿರೋದ್ರಿಂದ ಅದರಲ್ಲಿ ರುಚಿ ಅನ್ನೋದು ನಮ್ಗೆ ಯಾರು ಹೇಳ್ಕೊಡ್ದೇನೆ ಅದು ಗಟ್ಟಿಯಾಗಿ ಬಂದ್ಬಿಟ್ಟಿದೆ. ಆದ್ರೆ
ಅದಕ್ಕೇನೆ ಪರಾಂಚಿಕಾನಿ ವ್ಯತಿನ ಸ್ವಯಂಭೂ ಅಂತ ಹೇಳಿದ್ರು. ಅದರಿಂದ ಅದನ್ನ ಕ್ರಿಯೇಟ್ ಮಾಡುವಾಗ್ಲೇನೆ ಇಂದ್ರಿಯಗಳು ಮನಸ್ಸು ಎಲ್ಲವೂ ಕೂಡ ಹೊರಗಡೆ ಇರೋ ವಸ್ತುಗಳ ಕಡೆನೆ ಅದು ಹೋಗೋ ತರಾನೇ ಅದು ಕ್ರಿಯೇಟ್ ಆಗಿರೋದು, ಹಾಗೆ ಆಗ್ಬಿಟ್ಟಿದೆ ಅದು. ಆದ್ರೆ ಯಾರು ಇದು ಸರಿ ಇಲ್ಲ ಅಂತ ತಿಳ್ಕೊಳ್ತಾನೋ ಅವನು ತನ್ನ ಸ್ವರೂಪವನ್ನೇ ತಿಳ್ಕೊಬೇಕು ಅಂತ ನಿರ್ಧಾರ ಮಾಡ್ಕೊಳ್ತಾನೆ, ಅವನು ಆತರ ಹೊರಮುಖವಾಗಿ ಹೋಗೋ ತನ್ನ ಇಂದ್ರಿಯಗಳನ್ನ ಮನಸ್ಸನ್ನ ಅವನು ತಡೆ ಮಾಡಿ ಒಳಮುಖವಾಗಿ ಅವನು ಮಾಡ್ಕೊಳ್ತಾನೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುಧರ್ಲಭ ಅಂತ. ಹಾಗಾಗಿ ಪುಣ್ಯ ಪುಂಜೇನ ಅವ್ನು ನೋಡಿ ಅದ್ ಹೇಳ್ತಾ ಇದಾರೆ ಇವರು, ಆತರ ಯಾವನ್ಗಾದ್ರೂ ಆದ್ರೆ ಅಂದ್ರೆ ಅನಾತ್ಮನಲ್ಲಿ ರುಚಿ ಇಲ್ಲದೆ ಆತ್ಮನಲ್ಲಿ ಮಾತ್ರ ರುಚಿ ಬರೋದು ಅಂತ ಒಂದು ಸ್ಥಿತಿ ಅವನಿಗೆ ಪುಣ್ಯ ಪುಂಜೇನ ಅತ್ಯಂತ ಪುಣ್ಯದಿಂದ, ಪುಣ್ಯ ಕರ್ಮದಿಂದ, ಪುಣ್ಯ ಅಭ್ಯಾಸದಿಂದ ಅವನಿಗೆ ಬಂತು ಅಂತ ಹೇಳಿದ್ರೆ ಚಿತ್ತಂ ಐಕಾಗ್ರ್ಯಂ ಅರ್ಹತಿ, ಅಂತ ಒಂದು ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಳ್ಳಕ್ಕೆ ಆಗುತ್ತೆ ಅದು ಅಂತ ಹೇಳಿದ್ರು. ಹಾಗಾದ್ರೆ ಮನಸ್ಸಿಗೆ ಏಕಾಗ್ರತೆಯನ್ನು ತಂದುಕೊಳ್ಳೋದು ಅವಶ್ಯಕತೆ ಇದೆ ಇದು. ಆದ್ರೆ ಒಂದೇ ಮನಸ್ಸೇನೆ ಅನಾತ್ಮನ ಕಡೆನೂ ಹೋಗ್ತಾ ಇರುತ್ತೆ, ಆತ್ಮನ ಕಡೆನೂ ಹೋಗ್ತಾ ಇರುತ್ತೆ ಅದು. ಇದನ್ನ ಯೋಗವಾಶ್ರಯದಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಶ್ಲೋಕದಲ್ಲಿ ಹೇಳಿದ್ದಾರೆ. ಶುಭಾಶುಭಾಭ್ಯಾಂ ಮಾರ್ಗಾಭ್ಯಾಂ ವಹಂತಿ ವಾಸನಾ ಸರಿತೆ ಪೌರುಷೇಣ ಪ್ರಯತ್ನೇನ ಯೋಜನೀಯ ಶುಭೇ ಪತಿ ಅಂತ. ವಾಸನ ಅನ್ನೋದನ್ನ, ವಾಸನ ಅಂದ್ರೆ ನಮ್ಮ ಸಂಸ್ಕಾರ, ನಮ್ಗೆ ಇರೋ ಒಂದು ಟೆಂಡೆನ್ಸೀಸ್ ಅಂತ ಹೇಳ್ತೀವಲ್ಲ, ಅದನ್ನ ಒಂದು ನದಿಗೆ ಹೋಲಿಸಿದ್ದಾರೆ. ನದಿ ಅನ್ನೋದು ಯಾವುದೇ ಮಾರ್ಗದಲ್ಲಿ ಕೂಡ ಹೋಗ್ತಾ ಇರುತ್ತೆ, ಅದು ಯಾವ್ಯಾವ ಮಾರ್ಗದಲ್ಲೂ ಹೋಗ್ತಾ ಇರುತ್ತೆ ಅದು. ಹಾಗಾದ್ರೆ ಇಲ್ಲಿ ಈ ನದಿ, ಈ ವಾಸನ ಅನ್ನೋ ನದಿ ಏನ್ ಮಾಡ್ತಾ ಇದೆ ಅಂದ್ರೆ ಶುಭ ಮಾರ್ಗದಲ್ಲೂ ಹೋಗುತ್ತೆ, ಕದಾಚಿತ್ ಅಶುಭ ಮಾರ್ಗದಲ್ಲಿ ಹೋಗುತ್ತೆ. ಜಾಸ್ತಿ ಅಶುಭ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ, ಕದಾಚಿತ್ ಮಾತ್ರ ಶುಭ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಅದನ್ನು ಗುರ್ತು ಮಾಡ್ಕೊಂಡು ಒಬ್ಬ ಏನ್ ಮಾಡ್ಬೇಕಾಗಿದೆ, ತುಂಬಾ ಪ್ರಯತ್ನ, ಪೌರುಷೇನ ಪ್ರಯತ್ನ, ತುಂಬಾ ಪ್ರಯತ್ನ ಮಾಡಿ ಅವನು ಅಶುಭ ಮಾರ್ಗದಿಂದ ತಪ್ಪಿಸಿ ಅದನ್ನ ಶುಭ ಮಾರ್ಗದಲ್ಲೇ ಹೋಗೋ ತರ ಮಾಡ್ಕೋಬೇಕು ಅಂತ ಅಲ್ಲಿ ಹೇಳಿದೆ. ಅದನ್ನ ಇವರು ಈ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಈಗ ಹೀಗ್ ಮಾಡ್ಕೊಂಡ ಅಂತ ಹೇಳಿದ್ರೆ ಅಂತ ಒಂದು ಮನಸ್ಸಿಗೆ, ಅಂತ ಒಂದು ಸಂಸ್ಕಾರ ಬಂದಿರೋ ಮನಸ್ಸಿಗೆ ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಇರೋದೇ ಇಲ್ಲ ಅಂತ. ಇದಾದ್ಮೇಲೆ ಪ್ರಿಯ ಅಪ್ರಿಯ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾರೆ. ಅವಳಿಗೆ ಅದನ್ನ ಹೇಳ್ತಾರೆ ಅವರು, ಪ್ರಿಯ ಅನ್ನೋದು ಯಾವ್ದು, ಅಪ್ರಿಯ ಅನ್ನೋದು ಯಾವ್ದು ಅಂತ ಆ ವಿವೇಕವನ್ನ ಇವರು ತೋರಿಸ್ಕೊಡ್ತಾರೆ. ಈ ಭಾಗವನ್ನ ನಾವು ನೆಕ್ಸ್ಟ್ ಇದರಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಸಿರೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.